ನಾನ್ ಸೇವೆ ಮಾಡ್ತಿಲ್ಲ, ನಾನ್ ಸೇವೆ ಮಾಡಕ್ ಆಗೋದು ಇಲ್ಲ. ನನ್ನೊಳಗಡೆ ಪರಿಶುದ್ಧಾತ್ಮ ಇದ್ದು ಈ ಶರೀರನ ಉಪಯೋಗ ಮಾಡಿ ತನಗೆ ಯಾವ ರೀತಿ ಬೇಕೋ ಆ ರೀತಿ ಈ ಒಂದು ಶರೀರನ ಉಪಯೋಗಿಸಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ದೇವ್ರ ಸ್ತೋತ್ರ. ದೇವ್ರು ತುಂಬಾ ತುಂಬಾ ಒಳ್ಳೆಯವರು. ದೇವ್ರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಅವರ ಪ್ರೀತಿ ಅದು ಅದ್ಭುತ, ಅಮೋಘವಾದದ್ದು. ಖಂಡಿತ ದೇವ್ರ ಸ್ತೋತ್ರ. ಆನ್ಯ ಭಾಷೆ ಅಂದ್ರೆ ಏನು? ಮೊದಲನೇದಾಗಿ ಅನ್ಯ ಭಾಷೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡ ನಂತರ ಅನ್ಯ ಭಾಷೆದ ಯಾವ ರೀತಿ ಮಾತಾಡ್ಬೇಕು, ಅನ್ಯ ಭಾಷೆನ ಯಾವ್ದಕ್ಕೆಲ್ಲ ಉಪಯೋಗ ಮಾಡ್ಬೋದು, ಸಭೆಗಳಲ್ಲಿ ಯಾಕೆ ಅನ್ಯ ಭಾಷೆ ಮಾತಾಡ್ತಾ ಇಲ್ಲ, ಸಭೆಗಳಲ್ಲಿ ಅನೇಕರು ಅನ್ಯ ಭಾಷೆ ಯಾಕೆ ಮಾತಾಡ್ತಿಲ್ಲ, ಕೆಲವೊಂದು ಸಭೆಗಳಲ್ಲಿ ಮಾತಾಡ್ಬೇಕಂದ್ರು ಯಾಕೆ ಮಾತಾಡ್ಬೇಡಿ ಅಂತ ಒಂದು ವೇಳೆ ಹೇಳ್ತಾರೆ ಕೆಲವರು, ಎಲ್ಲರೂ ಹೇಳಲ್ಲ. ಆದ್ರೆ ಕೆಲವರು ಅನ್ಯ ಭಾಷೆನ ಯಾಕೆ ಉಪಯೋಗ ಮಾಡಲ್ಲ, ಇದನ್ನೆಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಮೊದಲಾಗಿ ನಾವು ಯೆಶಾಯ 28ನೇ ಅಧ್ಯಾಯ 11ನೇ ವಚನನ ಓದ್ರಿ. ಎಲ್ಲರೂ ವಿಡಿಯೋ ಕೊಡ್ಬೇಕಾ ಕೇಳ್ತಾ ಇದ್ದೇನೆ. ಸಾಧ್ಯವಾದರೂ ಎಲ್ಲರೂ ವಿಡಿಯೋ ಆನ್ ಮಾಡ್ತಾರೆ. ಕಲಬರಸಿ ಅಂತರ ಭಾಷೆಗೆ ಬೇರೆ ಅಂತರವ ಮಲಕರ ಬಸಿ ಅಂತರ ಭಾಷೆಗೆ ಯೆಶಾಯ 28ನೇ ಅಧ್ಯಾಯ 11ರಿಂದ 12 ವಚನದವರೆಗೂ ಓದ್ಕೊಳ್ಳೋಣ. ಯೆಶಾಯ ಹಳೆ ಒಡಂಬಡಿಕೆಯಲ್ಲಿ ಅನ್ಯ ಭಾಷೆ ಕುರಿತು ಏನಿದೆ ಅಂತ ನೋಡೋಣ. 28, 11ರಿಂದ 12. ಓದ್ಲಾ? ಹೌದಿ. ಹೌದು, ಮೊದಲು ಮಾತಿನವರು ಅನ್ಯ ಭಾಷೆಗಳು, ಇವರ ಮೂಲಕವಾಗಿಯೇ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತನಾಡಿದನು. ಆತನು ಮೊದಲು, ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ, ಬಳಲಿದವರನ್ನು ವಿಶ್ರಮಿಸಿಕೊಳ್ಳಿರಿ, ನಿಮಗೆ ಅನುಕೂಲವಾದ ಉಪಶಮನವೂ ಇದೆ ಎಂದು ಹೇಳಿದಾಗ ಇವರು ಕೇಳಲಲ್ಲದೆ ಹೋದರು. ಸಾಕು. ಯೆಶಾಯ ಕೂಡ ಈ ಮಾತನ್ನ ಹೇಳ್ತಾನೆ. ಅವರು ಓದುವಾಗ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಯೆಶಾಯ ಕೂಡ ಈ ಮಾತನ್ನ ಹಳೆ ಒಡಂಬಡಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ. ಅನ್ಯ ಭಾಷೆ ಕುರಿತು ಇದು ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಬರ್ತಾ ಇರೋದು ಹಳೆ ಒಡಂಬಡಿಕೆಯಲ್ಲಿ, ಆಮೇಲೆ ಹೊಸ ಒಡಂಬಡಿಕೆ ಕುರಿತು ಮಾತಾಡೋಣ. ಎಲ್ಲರೂ ಕೆಲವರು ಹೇಳ್ತಾರೆ ನಮ್ಗೆ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅನ್ಯ ಭಾಷೆ ಇದೆ, ಹಳೆ ಒಡಂಬಡಿಕೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಯೆಶಾಯ ಪ್ರವಾದಿ ಹಳೆ ಒಡಂಬಡಿಕೆಯಲ್ಲಿ ಇರೋದು. ಹಾಗಾಗಿ ಹಳೆ ಒಡಂಬಡಿಕೆಯಲ್ಲಿರುವಂತ ಯೆಶಾಯ ಪ್ರವಾದಿ 28ನೇ ಅಧ್ಯಾಯ 11, 12 ಹೇಳ್ತಾನೆ, ಹೌದು, ತೊದಲಿ ಮಾತಿನವರು ಅನ್ಯ ಭಾಷೆಗಳು, ಇವರ ಮೂಲಕವಾಗಿ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡ್ತಾರೆ. ಅಲ್ಲೆಲೂಯಾ. ಅದ್ಭುತ. ನಿಜವಾಗ್ಲು ಈ ವಾಕ್ಯ ಬಹಳ ಇಷ್ಟ ನನಗೆ. ತೊದಲು ಮಾತಿನವರು ಮತ್ತು ಅನ್ಯ ಭಾಷೆಗಳು, ಇವರ ಮೂಲಕವಾಗಿ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡ್ತಾರೆ. ಅನ್ಯ ಭಾಷೆ ಮಾತಾಡೋರು ಸ್ಪಷ್ಟವಾಗಿ ಮಾತಾಡಲ್ಲ, ತೊದಲ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಯಾವಾಗ ಅಂದ್ರೆ ಅವ್ರು ಮಾತಾಡಿ 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 ಚೆನ್ನಾಗಿ ಅದನ್ನು ಪಳಗದ ಮೇಲೆ ಅವ್ರ ಮಾತೃಭಾಷೆ ಯಾವ ರೀತಿ ಕನ್ನಡ, ತೆಲುಗು, ತಮಿಳು ಯಾವ ರೀತಿ ಮಾತಾಡ್ತಾರೋ ಅದೇ ಸ್ಪಷ್ಟತೆಗೆ ಅನ್ಯ ಭಾಷೆಯಲ್ಲಿ ಬರ್ತಾರೆ. ಆದ್ರೆ ಮಾತಾಡೋದ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಾರೆ, ತೊದಲಿ ಮಾತಾಡ್ತಾರೆ. ತೊದಲು ಮಾತಿನವರು ಮತ್ತೆ ಅನ್ಯ ಭಾಷೆಗಳು, ಇವರ ಮೂಲಕವಾಗಿ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡ್ತಾನೆ ಅಂತಂದ್ರೆ ದೇವರು ಅನ್ಯ ಭಾಷೆಗಳವರ ಮೂಲಕವಾಗಿ ಅನೇಕ ಜನರ ಮುಂದೆ ಪ್ರವಾದನೆಯ ರೂಪವಾಗಿ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ಆತನು ಮೊದಲು, ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ. ಇದು ಅದ್ಭುತ. ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ, ಬಳಲಿದವರನ್ನ ವಿಶ್ರಾಮಗೊಳಿಸ್ರಿ, ನಿಮಗೆ ಅನುಕೂಲವಾದ ಉಪಶಮನ ಇದೆ ಅಂತ ಹೇಳಿದ್ರು ನೀವು ಕೇಳಿಸ್ಕೊತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸರಿ, ಇದಕ್ಕೆ ನಾನು ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾನು ಬೆಳಗ್ಗೆ ಇವಾಗ ಭಾನುವಾರ ನಾನು ಪ್ರೇಯರ್ಗೆ ಹೋಗ್ಬೇಕಾದ್ರೆ ಈಗ ಸಭೆಯಲ್ಲಿ ನಾನು ವಾಕ್ಯ ಕೊಡ್ಬೇಕು. ವಾರ ಪೂರ್ತಿ ನಾವು ನಮ್ದೇ ಆದ ಸೇವೆ ಮತ್ತೆ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೀವಿ. ಭಾನುವಾರ ಸ್ಪಷ್ಟವಾಗಿ ದೇವರು ಯಾರ ಹತ್ರ ಏನ್ ಮಾತಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಕೆಲವು ಸಾರಿ ಯಾರಾದ್ರೂ ಕೆಲವೊಂದ್ ಕಡೆ ನಾನ್ ನೋಡಿರೋ ಪ್ರಕಾರ ಕೆಲವೊಂದ್ ಕಡೆ ಕೆಲವೊಂದು ವಿಷಯಗಳನ್ನ ಕಲೆಕ್ಟ್ ಮಾಡಿ ಆ ವಿಷಯಕ್ಕೆ ಕಲೆಕ್ಟ್ ಮಾಡಿ ಅದಕ್ಕೆ ತಕ್ಕಂತ ವಾಕ್ಯಗಳನ್ನ ಹೇಳೋದ್ ನೋಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ಇವಾಗ ನಡೆಯುವಂತ ಅನೇಕ ನ್ಯೂಸ್ಗಳನ್ನ ನೋಡಿ ವಾಕ್ಯ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಮುಖ್ಯವಾಗಿ ಪ್ರವಾದನೆಯ ರೂಪವಾಗಿ ದೇವರ ಬಾಯಿಯಿಂದ ಬರುವಂತ ಮಾತುಗಳು ನಮ್ಮ ನಾಲಿಗೆ ಮುಖಾಂತರ ಸಭೆಯಲ್ಲಿ ಬರುವಂತದ್ದು ಕೆಲವು ಕಡೆ ಮಾತ್ರ ನೋಡಿದ್ದೀನಿ. ಸೊ ಇದಕ್ಕೆ ಮುಖ್ಯವಾಗಿ ದೇವ್ರು ಹೇಳ್ತಾರೆ, ವಿಶ್ರಮಗೊಳ್ರಿ, ಇದೇ ನಿಮಗೆ ಉಪಶಮನವಾದ ವಿಶ್ರಾಂತಿ ನಾನಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅದರ ಅರ್ಥ ಏನಂತಂದ್ರೆ ಭಾನುವಾರ, ಸೊ ಈ ವಾಕ್ಯಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗೋದಕ್ಕೆ. ಭಾನುವಾರ ನಾವು ಸಭೆಗೆ ಹೋಗೋದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು 2 ಅವರ್ 3 ಅವರ್ ಅನ್ಯ ಭಾಷೆಯಲ್ಲಿ ಮಾತಾಡ್ತೀವಿ, ಬೇರೆ ಏನು ಮಾಡಲ್ಲ. ಯಾಕೆಂದ್ರೆ ಯಾರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಸಭೆ ಬಗ್ಗೆ ಸಭೆಯವ್ರನ್ನ ನೋಡಿರ್ಬೋದು, ನಾವು ಸಭೆಯವ್ರ ಬಗ್ಗೆ ತಿಳ್ಕೊಂಡಿರ್ಬೋದು, ಸಭೆಯವ್ರ ನಮಗ್ ಚೆನ್ನಾಗಿ ಪರಿಚಯ ಇರ್ಬೋದು. ಆದ್ರೆ ಸಭೆ ಒಳಗಡೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಷ್ಟು ನಮಗ್ ಗೊತ್ತಿರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಬೆಳಗ್ಗೆ 2 ಅವರ್ 3 ಅವರ್ ಕುತ್ಕೊಂಡು ಅನ್ಯ ಭಾಷೆಯಲ್ಲಿ ಮಾತಾಡ್ತೀವಿ. ಬೈಬಲ್ ತೆಗಿಯಲ್ಲ.
ಕುತ್ಕೊಂಡು ಒಂದೇ ಸಮ ಅನ್ಯ ಭಾಷೆಲಿ ಮಾತಾಡ್ತಾ ಇರ್ತೀನಿ. ಬಿಡ್ದಿರ ನಾನು ಅನ್ಯ ಭಾಷೆಲಿ ಮಾತಾಡ್ತಾ ಇರ್ತೀನಿ. ಅನ್ಯ ಭಾಷೆಲಿ ಮಾತಾಡ್ತಾ ಕೆಲವು ಸಾರಿ ದೇವ್ರ ರೆಫರೆನ್ಸ್ಗಳನ್ನ ನೆನ್ಪು ಮಾಡ್ತಾರೆ, ಬರ್ಕೋ ಅಂತ ಆಲೋಚನೆ ಕೊಡ್ತಾರೆ, ಅದನ್ನ ಮಾತ್ರ ಬರ್ಕೊಂತೀನಿ. ಕೆಲವು ಸಾರಿ ನನಗೆ ಗೊತ್ತಿರುವಂತ ರೆಫರೆನ್ಸ್ಗಳನ್ನ ದೇವ್ರು ನನ್ನ ಒಳಗಡೆ ತುಂಬಿಸ್ತಾ ಇರ್ತಾರೆ. ಅನೇಕ ವಿಚಾರಗಳನ್ನ ನನ್ನ ಒಳಗಡೆಯಿಂದನೂ ಹೊರಗಡೆ ಬರ್ತಾ ಇರುತ್ತೆ. ಕೆಲವು ಸರಿ ನಿನಗೇನು ಅನ್ಸೋದಿಲ್ಲ, ಆದ್ರೆ ನಾನು ಮಾತಾಡ್ತಿರ್ತೀನಿ. ಅನ್ಯ ಭಾಷೆ ಮಾತಾಡ್ತಾ ಪರಿಶುದ್ಧಾತ್ಮ ದೇವ್ರು ನನ್ನೊಳಗಡೆ ಒಂದು ಮಾತಾಡ್ತಾರೆ. ಏನ್ ಗೊತ್ತಾ? ನಾನ್ ನಡೆಸ್ತೀನಿ. ಇದು ನನ್ಗೆ ಬಹಳ ಇಷ್ಟ. ನಾನ್ ನಡೆಸ್ತೀನಿ, ನೀನು ಧೈರ್ಯವಾಗಿರು. ನಾನ್ ಹೇಳ್ತೀನಿ, ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಾನು ಸಭೆಗೆ ಹೋಗಲ್ಲ. ನಾನ್ ಪ್ರತಿ ಭಾನುವಾರ ಹೇಳೋದಿಷ್ಟೇ, ನೀವು ಮಾತಾಡಿಲ್ಲ ನಾನು ಸಭೆಗೆ ಹೋಗಲ್ಲ. ನೀವು ಮಾತಾಡ್ತೀನಿ ಅಂದ್ರೆ ಮಾತ್ರ ನಾನು ಸಭೆಗೆ ಹೋಗ್ತೀನಿ. ನನಗೇನ್ ಪ್ರತ್ಯಕ್ಷತೆ ಸಿಕ್ಲಿಲ್ಲ, ನಾನು ಹೋಗಿ ನಿಂತ್ಕೊಂಡು ಏನ್ ಮಾಡ್ಲಿ ಅಂತ ಕೇಳ್ತೀನಿ. ಅವಾಗ ಅವ್ರು ಒಂದೇ ಹೇಳ್ತಾರೆ, ನೀನ್ ಹೋಗು ನಾನು ನಡೆಸ್ತೀನಿ ಅಂತ. ಕೆಲವು ಸರಿ ಪ್ರತ್ಯಕ್ಷತೆನೇ ಇರಲ್ಲ, ಕೆಲವು ಸರಿ ಬೈಬಲಲ್ಲಿ ವಾಕ್ಯ ಕೂಡ ಕೊಡಲ್ಲ, ಕೆಲವು ಸರಿ ರೆಫರೆನ್ಸ್ಗಳು ಕೊಡಲ್ಲ, ಏನೂ ಇಲ್ಲ. ದಾರಿಯಲ್ಲಿ ಹೋಗ್ತಾನು ಕೂಡ ಅನ್ಯ ಭಾಷೆಲಿ ಮಾತಾಡ್ತೀನಿ. ಇವತ್ತು ಹೇಗ್ ನಡೆಸ್ತಾರೆ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೋಗ್ತೀನಿ. ಆ ಸಭೆ ಒಳಗಡೆ ಹೋಗಿ ನಿಂತಾಗ ಯಾವ ಆಡಾಡ್ಬೇಕು ಅಂತ ಗೊತ್ತಿಲ್ಲ. ಜಸ್ಟ್ ನಿಂತ್ಕೊಂಡು ಪರಿಶುದ್ಧಾತ್ಮ ದೇವ್ರನ್ನ ಸ್ವಾಗತ ಮಾಡ್ತಾ ಇದ್ದಂಗೆ ಪೂರ್ತಿ ಅಧಿಕಾರ ಅವ್ರು ತಗೊಂಡ್ಬಿಡ್ತಾರೆ. ಆಮೇಲೆ ನಾವ್ಯಾರು ನಮಗ್ ಗೊತ್ತಿಲ್ಲ. ಆ ಮಟ್ಟಿಗೆ ಪ್ರಾರಂಭದಿಂದ ಕೊನೆವರೆಗೂ ಪರಿಶುದ್ಧಾತ್ಮ ದೇವ್ರು ನಾವು ಮುಟ್ಲಿಲ್ಲ ಅಂದ್ರು ಜನ ಬಿದ್ದೋಗ್ತಾ ಇರ್ತಾರೆ. ನಾವು ಪುಲ್ಪಿಟಲ್ಲೇ ನಿಂತಿರ್ತೇವೆ, ನಾವು ಕೆಳಗಡೆ ಇಳಿಯಲ್ಲ. ಜನರನ್ನ ನನ್ ಮುಟ್ಟ ಅಭ್ಯಾಸ ನನ್ಗೆ ತುಂಬಾ ಕಮ್ಮಿ. ಯಾಕಂದ್ರೆ ಒಬ್ರು ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ತಳ್ಳುವಂತ ಅಭ್ಯಾಸ ನನಗೆ ಕಮ್ಮಿ ಇದೆ. ಆದ್ರೆ ನಾನು ಪುಲ್ಪಿಟಲ್ಲಿ ನಿಂತ್ಕೊಂಡಿರುವಾಗ್ಲೇ ಪರಿಶುದ್ಧಾತ್ಮ ದೇವ್ರು ಅವರೇ ಎದ್ದು ನಮ್ಮ ಮುಖಾಂತರವಾಗಿ ಎದ್ದು ಅನೇಕರನ್ನು ಮುಟ್ಟಿ ಗುಣಪಡಿಸ್ತಾ ಬರ್ತಾರೆ. ಅವರಲ್ಲಿರುವಂತ ಬೇಡವಾದ ಕಾರ್ಯಗಳನ್ನ ಬಿಡುಗಡೆ ಮಾಡ್ತಾ ಬರ್ತಾರೆ. ಮತ್ತೆ ಪರಿಶುದ್ಧಾತ್ಮ ದೇವ್ರು ಪ್ರವಾದನೆ ರೂಪವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಹೇಳ್ತಾರೆ ಸಭೆಯವರು, ದೇವ್ರು ಇವತ್ತು ನನ್ನ ಜೊತೆಲಿ ಮಾತಾಡಿದ್ರು. ಇದು ಅದ್ಭುತ. ಸೊ ಇದು ಅನ್ಯ ಭಾಷೆ ಮೂಲಕವಾಗಿ ನಡೆಯುವಂತ ಅನೇಕ ಒಂದು ವಿಶ್ರಾಂತಿ. ಇಲ್ಲಿ ನೋಡಿ, ನಾನು ರೆಫರೆನ್ಸ್ಗಳನ್ನ ತಗೊಂಡು ರೆಫರೆನ್ಸ್ ಬರೀಲಿಲ್ಲ, ಇಲ್ಲಿ ನಾನು ಕಷ್ಟ ಪಡ್ಲಿಲ್ಲ. ಬೈಬಲ್ ತೆಗೆದು ಅಯ್ಯೋ ಆ ವಾಕ್ಯ ಎಲ್ಲಿದೆ, ಈ ವಾಕ್ಯ ಎಲ್ಲಿದೆ ಅಂತ ಕೇಳಲಿಲ್ಲ. ನನ್ನ ಹತ್ರ ಒಂದು ಬುಕ್ ಇತ್ತು. ಅಂದ್ರೆ ಭಾನುವಾರ ಸಂದೇಶ ಕೊಡುವುದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತ ವಚನಗಳನ್ನ ಯಾವ ರೀತಿ ನಾವು ಅದನ್ನ ತೆಗೆದು ವಾಕ್ಯ ಹೇಳೋದು, ಅದು ನನಗೆ ಉಪಯೋಗ ಆಗ್ಲಿಲ್ಲ. ಯಾರೋ ಒಬ್ರು ಪಾಸ್ಟರ್ ಕೇಳಿದ್ರು ಅಂತ ಅವ್ರು ಕೊಟ್ಬಿಟ್ಟೆ, ಅವ್ರು ತಗೊಂಡ್ಬಿಟ್ರು. ಅದನ್ನ ನಾನು ಅವ್ರಿಗೆ ಕೊಟ್ಟೆ, ನನಗೆ ಉಪಯೋಗ ಆಗ್ಲಿಲ್ಲ. ಯಾಕಂದ್ರೆ ನಾನು ಕೂರೋದು ಪರಿಶುದ್ಧಾತ್ಮ ಜೊತೆಲಿ ಅನ್ಯ ಭಾಷೆ ಮಾತಾಡ್ತಾ ಇರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನನ್ನ ಒಳಗಡೆ ರೆಕಾರ್ಡ್ ಆಗ್ತಾ ಬರುತ್ತೆ. ಅದನ್ನ ತುಂಬಾ ಇಷ್ಟ. ನಾನು ಪ್ರಿಪೇರ್ ಮಾಡೋದು ನನಗೆ ಇಷ್ಟ ಇಲ್ಲ. ಬೈಬಲ್ ತೆಗೆದು ನಾನು ರೆಫರೆನ್ಸ್ ಬರೆಯೋದು ನನಗೆ ಇಷ್ಟ ಇಲ್ಲ. ಯಾರನ್ನ ನೋಡಿ ಗಮನಿಸೋದು ನನಗೆ ಇಷ್ಟ ಇಲ್ಲ. ನನಗಿಷ್ಟ ಏನ್ ಗೊತ್ತಾ, ನನ್ನ ಒಳಗಡೆ ರೆಕಾರ್ಡ್ ಆಗೋದು ನಂಗೆ ತುಂಬಾ ಇಷ್ಟ. ಆ ರೆಕಾರ್ಡ್ ಯಾವಾಗ ಆಗುತ್ತೆ ಅಂದ್ರೆ ಅನ್ಯ ಭಾಷೆ ಮಾತಾಡ್ತಾ ಅದು ರೆಕಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಸಭೆ ಒಳಗಡೆ ನಿಂತಿದ ತಕ್ಷಣ ಅದು ಫ್ಲೋ ಆಗಿ ಹೊರಗಡೆ ಬರುತ್ತೆ ಆಟೋಮೆಟಿಕ್ ಆಗಿ. ಆಮೇಲೆ ಅನ್ಕೊಂತೀನಿ, ನಾನಾ ಮಾತಾಡದೆ ನಿಜವಾಗ್ಲೂ ಈ ವಾಕ್ಯ ಹೇಳದ್ನಂತ. ಕೆಲವು ಸಾರಿ ನಮ್ಮ ಸಭೆಯಲ್ಲಿ ಹೇಳ್ತಾರೆ, ಈ ತರ ವಿಷಯ ಹೇಳಿದ್ರಿ, ಹಿಂಗೆ ಹೇಳಿದ್ರಿ. ಹೌದಾ, ನಾನಾ ಮಾತಾಡದೆ ಅಂತ ಕೇಳ್ತೀನಿ. ನನಗೆ ಗೊತ್ತಿರಲ್ಲ. ಆ ರೀತಿ ಪರಿಶುದ್ಧಾತ್ಮ ದೇವರು ನಮ್ಮ ನಾಲಿಗೆಯನ್ನ ತನ್ನ ಒಂದು ಹತೋಟಿಗೆ ತಗೊಂಡು ಅವರು ಬಳಸ್ಕೊಂತಾರೆ. ಯಾಕಂದ್ರೆ ನಮ್ಮ ನಾಲಿಗೆ ಆ ಟೈಮಲ್ಲಿ ನಮ್ದಾಗಿರಲ್ಲ, ಅವರೇ ಅದನ್ನ ಉಪಯೋಗಿಸ್ಕೊತಾರೆ. ಇದು ಒಂದು ಭಾಗ. ಎರಡನೇದು, ಪರಿಶುದ್ಧಾತ್ಮ ದೇವರು ನಮ್ಮೊಳಗಡೆಯಿಂದ ಹೊರಟು ಬರ್ಬೇಕಾದ್ರೆ ಅವರು ಅಭಿವೃದ್ಧಿ ಆಗಿರ್ಬೇಕು. ಈಗ ಒಂದು ಎಕ್ಸಾಂಪಲ್ ನಾನು ಕೊಡ್ಬೇಕಾ, ನಿಮ್ಗೆ ಉದಾಹರಣೆ ಕೊಡ್ಬೇಕಾದ್ರೆ ತುಂಬಾ ಸುಲಭವಾಗಿ ಅರ್ಥ ಮಾಡಿಸೋದಕ್ಕೆ ಒಂದು ಮೊಬೈಲ್ನ ನಾವು ತಗೊಳ್ಳೋಣ. ಈಗ ಒಂದು ಮೊಬೈಲ್, ಎಲ್ಲರ ಕೈಯಲ್ಲಿ ನಮ್ ಮೊಬೈಲ್ ಇದೆ. ಆ ಮೊಬೈಲ್ ಅಲ್ಲಿ ಸಿಮ್ ಇದೆ, ಕರೆನ್ಸಿ ಇದೆ, ಮತ್ತೆ ಇದು ಬ್ಯಾಟ್ರಿ ಇದೆ, ಎಲ್ಲ ಇದೆ. ಆದ್ರೆ ಚಾರ್ಜ್ ಇಲ್ಲ ಅನ್ಕೊಳ್ಳಿ. ಸಿಮ್ ಇದೆ, ಕರೆನ್ಸಿ ಇದೆ, ಬ್ಯಾಟ್ರಿ ಕೂಡ ಇದೆ. ಆ ಒಂದು ಮೊಬೈಲ್ಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಮೆಟೀರಿಯಲ್ ಅದ್ರೊಳಗಡೆ ಇದೆ. ಆದ್ರೆ ಚಾರ್ಜ್ ಇಲ್ಲ ಅನ್ಕೊಳ್ಳಿ, ಚಾರ್ಜ್ 0 ಇದೆ ಅನ್ಕೊಳ್ಳಿ. ಆವಾಗ ನೀವು ಯಾರನ್ನು ಮಾತಾಡೋದಕ್ಕಾಗಲ್ಲ, ಏನು ಮೊಬೈಲ್ ಆನ್ ಮಾಡೋಕೆ ಆಗಲ್ಲ. ಯಾಕಂದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಯಾರಾದ್ರೂ ಮಾತಾಡ್ಬೇಕು ಅಂದ್ರೆ ಅವ್ರಿಗೂ ಸ್ವಿಚ್ ಆಫ್ ಅಂತ ಬರುತ್ತೆ. ನೀವ್ ಆನ್ ಮಾಡಕ್ಕೂ ಕೂಡ ಸಾಧ್ಯ ಇಲ್ಲ, ಯಾಕಂದ್ರೆ ಚಾರ್ಜ್ 0% ಆಗಿದೆ. ಹಾಗಾದ್ರೆ ನೀವೇನ್ ಮಾಡ್ಬೇಕೀಗ, ಮೊಬೈಲ್ನ ಬಳಸ್ಬೇಕಾದ್ರೆ ನೀವು ಚಾರ್ಜ್ಗೆ ಹಾಕ್ಬೇಕು. ನೀವು ಚಾರ್ಜ್ಗೆ ಹಾಕ್ಬೇಕಾದ್ರೆ ಏನ್ ಮಾಡ್ತೀರಿ, ಮೊದಲನೇದಾಗಿ ಚಾರ್ಜ್ ಪಿನ್ ಅನ್ನ ಮೊಬೈಲ್ಗೆ ಹಾಕಿ ಮತ್ತೆ ಪ್ಲಗ್ ಅನ್ನ ಹಾಕಿ ಸ್ವಿಚ್ ಆನ್ ಮಾಡ್ಬೇಕು. ಸ್ವಿಚ್ ಆನ್ ಮಾಡಿದ್ರೆ ಆ ಕರೆಂಟ್ ಪಾಸ್ ಆಗಿ ಇದರಲ್ಲಿ ಚಾರ್ಜ್ ತುಂಬುತ್ತೆ. 2 ಅವರ್ ನಾವು ಮೊಬೈಲ್ನ ಚಾರ್ಜ್ಗೆ ಹಾಕ್ತಿವಿ, 2 ಅವರ್ ಚೆನ್ನಾಗಿ ಅದು ತರೋ ಸ್ಟಡಿ ಅದು ಚಾರ್ಜ್ ಆಗುತ್ತೆ. ಚಾರ್ಜ್ ಯಾವಾಗ ತುಂಬುತ್ತೋ ಅವಾಗ ಆರಾಮಾಗಿ 4 ಅವರ್ 5 ಅವರ್ ಆರಾಮಾಗಿ ನಾವು ಮಾತಾಡ್ತೀವಿ, ಆರಾಮಾಗಿ ನಾವು ಮೊಬೈಲ್ನ ಉಪಯೋಗ ಮಾಡೋದಕ್ಕೆ ಸಾಧ್ಯ. ಯಾವಾಗ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂದ್ರೆ, ಆ ಚಾರ್ಜ್ ಇಲ್ದಿರೋ ಮೊಬೈಲ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಎಲ್ಲೋದ್ರೆ ಏನ್ ಪ್ರಯೋಜನ, ವೇಸ್ಟ್. ಅದೇ ರೀತಿಯಲ್ಲಿ ಇವತ್ತು ಮೊಬೈಲಲ್ಲಿ ಒಬ್ಬ ಮನುಷ್ಯ ಕರೆನ್ಸಿ ಮತ್ತೆ ಬ್ಯಾಟ್ರಿ ಮತ್ತೆ ಇದು ಸಿಮ್ಮು ಎಲ್ಲಾ ಇದ್ದು ಚಾರ್ಜ್ ಇಲ್ಲ ಅಂತಂದ್ರೆ, ಸೊ ಅದು ಯಾವುದಕ್ಕೂ ಕೆಲ್ಸಕ್ಕೆ ಬರಲ್ಲ. ಚಾರ್ಜ್ ಬಹಳ ಮುಖ್ಯ.
ಅದೇ ರೀತಿ ಇವತ್ತು ನನಗೂ ಮತ್ತೆ ನಿಮಗೂ ಆತ್ಮೀಯ ಜೀವಿತದಲ್ಲಿ ಚಾರ್ಜ್ ಬಹಳ ಮುಖ್ಯ. ಇವತ್ತು ನಿಮ್ಮೊಳಗಡೆ ಪರಿಶುದ್ಧಾತ್ಮ ಇರ್ಬೋದು, ನನ್ನೊಳಗಡೆ ದೇವ್ರ ವಾಕ್ಯ ತುಂಬಿರ್ಬೋದು, ನಾನು ಬೈಬಲ್ ಅಲ್ಲಿ ಓದ್ತಾ ಇರ್ಬೋದು, ಬೈಬಲ್ನ 100 ಸರಿ ನಾನು ಓದಿರ್ಬೋದು, 105 ಸರಿ ನಾನು ಬೈಬಲ್ ಓದಿರ್ಬೋದು, ಪ್ರವಾದನೆಯ ವರ ನನಗಿರ್ಬೋದು, ನಾನು ಬೈಬಲನ್ನ ವಾಕ್ಯ ಚಾತುರ್ಯದಿಂದ ಕೂಡ ಹೇಳ್ಬೋದು, ಬಾಯಿ ತೆಗೆದ್ರೆ ನನ್ನ ವಾಕ್ಯ ಬೈಬಲ್ನಿಂದ ಬರ್ಬೋದು ನಿಜ. ಆದರೆ ಪರಿಶುದ್ಧಾತ್ಮನ ಆ ಒಂದು ನಡೆಸುವಿಕೆ ಮತ್ತೆ ಚಾರ್ಜ್ ಇಲ್ಲ ಅಂತಂದ್ರೆ, ಆ ಪ್ರಸನ್ನತೆ ಇಲ್ಲ ಅಂದ್ರೆ ನಾವ್ ಏನೇ ಮಾಡಿದ್ರು ಕೂಡ ಜನರಲ್ಲಿ ಅದು ಕೆಲಸ ಮಾಡೋಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಚಾರ್ಜ್ ಬಹಳ 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 ಪ್ರಾಮುಖ್ಯ. ಮೊಬೈಲ್ ಅಲ್ಲಿ ಚಾರ್ಜ್ ಎಷ್ಟು ಮುಖ್ಯನೋ, ಈ ಒಂದು ಶರೀರ ಅನ್ನುವಂಥ ಮೊಬೈಲ್ಗೆ ಪರಿಶುದ್ಧಾತ್ಮನ ಅನ್ಯ ಭಾಷೆ ಅನ್ನುವಂಥ ಚಾರ್ಜ್ ಬಹಳ ಮುಖ್ಯ. ಅದಕ್ಕೋಸ್ಕರ ನಾವ್ ಎಲ್ಲೇ ಹೋಗ್ಲಿ, ಯಾರಿಗಾರ ಸುವಾರ್ತೆ ಹೇಳೋದಕ್ ಹೋಗ್ಲಿ, ಅಥವಾ ಎಲ್ಲಾದ್ರೂ ಹೋಗಿ ಪುಲ್ಪಿಟ್ ಅಲ್ಲಿ ವಾಕ್ಯ ಹೇಳೋದಕ್ ಹೋಗ್ಲಿ, ಅಥವಾ ಜಸ್ಟ್ ಯಾರಾದ್ರೂ ಬಂದಾಗ ನೀವು ಸಮಾಲೋಚನೆ ಕೊಡೋದಕ್ಕಾಗ್ಲಿ, ನಿಮಗೆ ಚಾರ್ಜ್ ಬಹಳ ಬಹಳ ಪ್ರಾಮುಖ್ಯ. ಅದರಿಂದ ಇದೆಲ್ಲದಕ್ಕೆ ಮಾಡೋದಕ್ಕಿಂತ ಮುಂಚೆ ನೀವು ಮರೆಯಾಗಿ ರೂಮಲ್ಲಿ ಕೂತ್ಕೊಂಡು 1-2 ಅವರ್ ಅಥವಾ 1 ಅವರ್ ಆದ್ರೂ ಅಟ್ಲೀಸ್ಟ್ ಅನ್ಯ ಭಾಷೆಯಲ್ಲಿ ಮಾತಾಡಿ ನಿಮ್ಮನ್ನ ಚಾರ್ಜ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ನಮ್ಮೊಳಗಡೆ ಪರಿಶುದ್ಧಾತ್ಮ ಅನ್ನುವಂಥ ಇಂಜಿನ್ಗೆ ಚಾರ್ಜು ಬಹಳ 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 ಪ್ರಾಮುಖ್ಯ. ಯಾವಾಗ ಅನ್ಯ ಭಾಷೆಯಲ್ಲಿ ನಾವು ಚಾರ್ಜ್ ಮಾಡ್ಕೋತೀವೋ ಆಗ ಆಟೋಮೆಟಿಕ್ ಆಗಿ ನೀವೇನ್ ಮಾಡ್ತೀರಂದ್ರೆ, ವಾಕ್ಯ ನಿಮಗೆ ಗೊತ್ತಿರಲ್ಲ, ನೀವ್ ಯಾವತ್ತೂ ಕೇಳಿರಲ್ಲ, ಆ ವಾಕ್ಯನ ತುಂಬಾ ಈಸಿಯಾಗಿ ಜನರಿಗೆ ಅದನ್ನು ಮುಟ್ಟಿಸ್ತೀರಿ. ನೀವು ಮುಟ್ಟಿಸಿರುವಂತ ವಾಕ್ಯ ಏನಾಗುತ್ತೆ ಗೊತ್ತಾ, ಸುಲಭವಾಗಿ ಅವ್ರೊಳಗಡೆ ಕಾರ್ಯ ಮಾಡುತ್ತೆ. ಅವ್ರು ಹೇಳ್ತಾರೆ, ನೀವ್ ಹೇಳಿದ ತಕ್ಷಣ ನನ್ನ ಒಳಗಡೆ ಒಂದು ಮಾರ್ಪಾಟು ಬಂತು, ನೀವ್ ಹೇಳ್ತಾ ಇದ್ದಂಗೆ ನನ್ನ ಒಳಗಡೆ ಏನೋ ಒಂದು ಬದಲಾವಣೆ ಬಂತು ಅಂತಾರೆ. ಸೊ ಹಾಗಾದ್ರೆ ಇದೆಲ್ಲ ಮುಖ್ಯನಾ ನಮಗೆ? ಖಂಡಿತ. ಹಾಗಾದ್ರೆ ಇದೆಲ್ಲ ಯಾಕೆ ಬೇಕು? ಇದನ್ನ ಮಾಡ್ಲೇಬೇಕಾ? ಇದಷ್ಟೊಂದು ಮುಖ್ಯನಾ? ಸರಿ, ಬನ್ನಿ ನಾವು ಹೋಗೋಣ. ಯೆಶಾಯ 28:11-12 ನೋಡಿದ್ರಿ, ತೊದಲು ಮಾತಿನವರು ಅನ್ಯ ಭಾಷೆಗಳವರ ಮೂಲಕವಾಗಿ ನಾನು ಈ ಜನರ ಮಧ್ಯದಲ್ಲಿ ಮಾತಾಡ್ತೀನಿ ಅಂತ ದೇವ್ರು ಹೇಳಿದ್ರು. 2ನೇದು, ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ, ನೀವು ಈ ವಿಶ್ರಾಂತಿಯಲ್ಲಿ ಇರಿ ಅಂತ ಹೇಳಿದ್ರು. ಅನೇಕ ಸಾರಿ ಆತ್ಮೀಯತೆಯಲ್ಲಿ ಬೆಳೆಯೋದಕ್ಕೋಸ್ಕರ ನಾವು ತುಂಬಾ ಕಷ್ಟಪಡ್ತೀವಿ. 3 ದಿನ ಉಪವಾಸ ಮಾಡ್ತಾರೆ. ಉಪವಾಸ ಮಾಡೋದು ತಪ್ಪಲ್ಲ, ತಪ್ಪುಗಳನ್ನ ಪಾಪ ಮಾಡೋದನ್ನ ಬಿಡ್ಬೇಕು ಅಂತ ಉಪವಾಸ ಮಾಡ್ತಾರೆ. ಬೈಬಲ್ ಅಲ್ಲಿ ವಾಕ್ಯ ಅರ್ಥ ಆಗ್ಲಿಲ್ಲ ಅಂದ್ರೆ ಉಪವಾಸ ಮಾಡ್ತಾರೆ. ಸಾಧ್ಯ ಆದಷ್ಟು ಉಪವಾಸ ಮಾಡಿ 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 ಏನ್ ಮಾಡ್ತಾರೆ, ಅವರನ್ನ ಕಟ್ಕೊಳಕ್ ನೋಡ್ತಾರೆ. 1-2 ದಿನ ಅದು ಉಪಯೋಗ ಆಗುತ್ತೆ, 3ನೇ ದಿನ ಮತ್ತೆ ಸೇಮ್. ಎಷ್ಟು ಜನಕ್ಕಂತ ಅನುಭವಗಳಾಗಿದೆ. ಒಂದು ವಾಕ್ಯನ ಬಾಯ್ಪಾಠ ಮಾಡಿದ್ರೆ ಬಾಯ್ಪಾಠ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ, ಅದ್ ಮತ್ತೆ ಮರ್ತೋಗ್ತದೆ. ಹೇಳ್ತಾರೆ ನಾವು 100 ಸರಿ ಬೈಬಲ್ ವಾಕ್ಯನ ಬಾಯಟ್ ಹೊಡೆದು ನಮ್ಗೆ ಬರ್ಲೇ ಇಲ್ಲ ಅಂತಾರೆ. ಆದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಬೈಬಲ್ ವಾಕ್ಯನ ಬಾಯಟ್ ಹೊಡಿರಿ, 4 ಸರಿ ನೀವು ಬಾಯಲ್ಲಿ ಆ ವಾಕ್ಯನ ಹೇಳಿದ ತಕ್ಷಣ ಬಾಯಟ್ ಆಗೋಗ್ಬಿಡ್ತದೆ. ತುಂಬಾ ಈಸಿ. ವಾಕ್ಯ ಅನ್ಯ ಭಾಷೆ, ವಾಕ್ಯ ಅನ್ಯ ಭಾಷೆ, ಆತ್ಮ ಮತ್ತು ವಾಕ್ಯ, ಈ 2 ಅಟ್ ಎ ಟೈಮ್ ನಮ್ಮ ಒಳಗಡೆ ಹೋಗ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ನಿಮಗೆ ಏನೆಲ್ಲಾ ಗೊತ್ತಿಲ್ವೋ ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಂಡ್ ಬರ್ತದೆ. ಸರಿ, ನಾವು ನೋಡೋಣ, ಇದು ಬಹಳ ಪ್ರಾಮುಖ್ಯನಾ? ಅನ್ಯ ಭಾಷೆ ಬಹಳ ಪ್ರಾಮುಖ್ಯನಾ? 1 ಕೊರಿಂಥ 14ನೇ ಬನ್ನಿ. ಅನ್ಯ ಭಾಷೆ ಅಂದ್ರೆ ಏನು ಅನ್ನೋದ್ರ ಕುರಿತು ಸ್ಪಷ್ಟ. ಇದು ಬೇಕೇ ಬೇಕಾ? ಎಲ್ಲರೂ ಮಾತಾಡ್ಲೇಬೇಕಾ? ಕಂಪಲ್ಸರಿನಾ ಅನ್ನೋದಕ್ಕೆ ಈ ವಾಕ್ಯನ ನಾವು ತೆಗೆದು ಓದೋಣ. 1 ಕೊರಿಂಥ 14ನೇ ಅಧ್ಯಾಯ 2ನೇ ವಚನ ಮಾತ್ರ ಓದಿ. 1 ಕೊರಿಂಥ 14ನೇ ಅಧ್ಯಾಯ 2ನೇ ವಚನ ಮಾತ್ರ ಓದಿ. ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತವಾಗಿ ಸಾಮರ್ಥ್ಯಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳಿದುಕೊಳ್ಳುವುದಿಲ್ಲ. ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ. ಸಾಕು ಸಿಸ್ಟರ್, 2ನೇ ವಚನ ಮಾತ್ರ. ಓಕೆ, ಸ್ತೋತ್ರ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ವಾಣಿಯನ್ನ ಹಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡೋದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನ ನುಡಿತಾ ಇದ್ರು ಯಾರು ತಿಳ್ಕೊಳ್ಳೋದಿಲ್ಲ. ಅನ್ಯ ಭಾಷೆನ ಮಾತಾಡೋರು ಮನುಷ್ಯರ ಜೊತೆಲಿ ಮಾತಾಡಲ್ಲ, ದೇವ್ರ ಜೊತೆಲಿ ಮಾತ್ರ ಮಾತಾಡ್ತಾರೆ. ಇವತ್ತು ನಾವು ಮನುಷ್ಯರ ಜೊತೆಲಿ ಜಾಸ್ತಿ ಮಾತಾಡ್ಬಿಟ್ಟಿದ್ವಿ. ಇವಾಗಲೇ ಸುಮಾರು ವರ್ಷ ಮಾತಾಡಿದ್ವಿ, ಯಾವ ಪ್ರಯೋಜನಕ್ಕೂ ಬಂದಿಲ್ಲ. ಆದ್ರೆ ದೇವ್ರ ಜೊತೆಲಿ ಮಾತಾಡುವಂತ ಅಭ್ಯಾಸ ನಾವ್ ಇಟ್ಕೋಬೇಕು. ಅದನ್ನೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ಪಿತೃ ಭಾಷೆ, ಅದು ರಹಸ್ಯ ಭಾಷೆ. ಇದು ಯಾರಿಗೂ ಅರ್ಥ ಆಗಲ್ಲ, ಸೈತಾನನಿಗೂ ಕೂಡ ಅರ್ಥ ಆಗೋದಿಲ್ಲ. ಇದು ನಮ್ಮ ಅಪ್ಪಗ್ ಮಾತ್ರ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗಲ್ಲ, ದೇವದೂತರಿಗೆ ಅರ್ಥ ಆಗುತ್ತೆ. ದೇವದೂತರು ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ, ಅನ್ಯ ಭಾಷೆ ಮಾತಾಡ್ಬೇಕಾದ್ರೆ ನಿಮ್ ಬಲಭಾಗದಲ್ಲಿ ನಿಂತ್ಕೊಂಡು ನಿಮ್ ಬಾಯಿನ ನೋಡ್ತಾ ಇರ್ತಾರೆ, ಏನ್ ಮಾತಾಡ್ತಾರೆ ಅಂತ ನೋಡ್ತಾರೆ. ನಿಮ್ಮ ಭಾಷೆಯಲ್ಲಿ ನಾರ್ಮಲ್ ಆಗಿ ಕನ್ನಡ ಭಾಷೆ ಮಾತಾಡ್ತಿದ್ದ ದೇವದೂತರಿಗೆ ಅರ್ಥ ಆಗಲ್ಲ. ಅದೇ ನೀವು ಅನ್ಯ ಭಾಷೆಯಲ್ಲಿ ಮಾತಾಡಿದ್ರೆ ಅಂದ್ರೆ ಅಷ್ಟು ಬೇಗ ಕ್ಯಾಚ್ ಮಾಡಿ ಅದನ್ನ ತಗೊಂಡೋಗಿ ಕಾರ್ಯ ಮಾಡಕ್ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ಎಂತ ಅದ್ಭುತ! ನಿಜವಾಗ್ಲು ಪರಿಶುದ್ಧಾತ್ಮ ದೇವರ ಒಂದು ಭಾಷೆ
ತಂದೆಯೊಟ್ಟಿಗೆ ಮಾತನಾಡುವಂತ ಭಾಷೆ. ಅನ್ಯ ಭಾಷೆ ಮಾತನಾಡುವವನು ದೇವರ ಸಂಗಡ ಮಾತಾಡ್ತಾನೆ ಹೊರತು ಮನುಷ್ಯರ ಸಂಗಡ ಮಾತಾಡೋದೇ ಇಲ್ಲ. ಅದು ಬಹಳ ಪ್ರಾಮುಖ್ಯ ನಮ್ಗೆ. ನಾವು ದೇವ್ರ ಜೊತೆಲಿ ಇವತ್ತು ಮಾತಾಡಿ ದೇವರ ಜೊತೆಲಿ ಕನೆಕ್ಟ್ ಆದ್ರೆ ತಾನೇ ದೇವರೊಳಗಿರುವಂತದ್ದನ್ನ ನಾವು ತಗೊಂಡು ಮನುಷ್ಯರಿಗೆ ಕೊಡಕ್ ಸಾಧ್ಯ. ನಾವು ಮನುಷ್ಯರ ಹತ್ರ ಮಾತಾಡಿ ಮನುಷ್ಯರಿಂದ ಮನುಷ್ಯರಿಗೆ ಕೊಡೋದ್ರಿಂದ ಯಾರಿಗೂ ಯಾವ ಲಾಭ ಇಲ್ಲ. ದೇವ್ರ ಜೊತೆಲಿ ಮಾತಾಡಿ ದೇವರಿಂದ ಬರುವಂತದ್ದನ್ನ ನಾವು ತಗೊಂಡು ನಮ್ಮ ಮೂಲಕವಾಗಿ ಮನುಷ್ಯರಿಗೆ ಕೊಟ್ಟಾಗ ಏನಾಗುತ್ತೆ ಗೊತ್ತಾ, ಅದು ಮನುಷ್ಯನಲ್ಲಿ ಅನೇಕ ಅದ್ಭುತಗಳನ್ನ ಮಾಡುತ್ತೆ, ಮಾರ್ಪಾಟನ್ನ ತರುತ್ತೆ ಅನ್ನೋದಂತೂ ಸತ್ಯ. ಧ್ವನಿಯನ್ನ ಆಡುವವನು ಮನುಷ್ಯರ ಜೊತೆಲಿ ಮಾತಾಡಲ್ಲ, ದೇವ್ರ ಜೊತೆಲಿ ಮಾತ್ರ ಮಾತಾಡ್ತಾನೆ. ಅವನು ಆತ್ಮ ಪ್ರೇರಿತನಾಗಿ ಮಾತಾಡ್ತಾನೆ, ಶರೀರ ಪ್ರೇರಿತನಾಗಿ ಅಲ್ಲ, ಆತ್ಮ ಪ್ರೇರಿತನಾಗಿ ಅವನು ಮಾತಾಡಿದ್ರೆ ಆ ರಹಸ್ಯ ಅರ್ಥಗಳು ಯಾರಿಗೂ ಅರ್ಥ ಆಗಲ್ಲ. ಇವತ್ತು ನಾನು ಅನ್ಯ ಭಾಷೆ ಮಾತಾಡ್ಬೇಕಾರೆ ನಿಮಗ ಅರ್ಥ ಆಗಲ್ಲ, ನೀವು ಅನ್ಯ ಭಾಷೆ ಮಾತಾಡೋದು ನನಗೆ ಅರ್ಥ ಆಗೋದಿಲ್ಲ. ಆದ್ರೆ ಇನ್ನೊಂದು ಭಾಗ ಏನು ಗೊತ್ತಾ, ನೀವು ಮಾತಾಡ್ತಾ ಇರ್ಬೇಕಾರೆ ಕೆಲವು ಸಾರಿ ನಿಮ್ ಭಾಷೆ ನಿಮಗೆ ಅರ್ಥ ಆಗೋಗುತ್ತೆ. ನೀವೇನ್ ಮಾತಾಡ್ತೀರಿ ನಿಮ್ಗೆ ಗೊತ್ತಾಗುತ್ತೆ. ಅದು ಯಾವಾಗ ಗೊತ್ತಾ, ಪಳಗದವ್ರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಈಗ ಒಂದು ಸಣ್ಣ ಮಗು, ಈಗ ಅದೇನು ದೇವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ತೀರಲ್ವಾ, ಯಾಕೆ ಬೇರೆಯವ್ರಿಗೆ ಅರ್ಥ ಆಗಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಅದಕ್ಕೂ ಕೆಲವು ಉದಾಹರಣೆಗಳು. ಒಬ್ಬ ತಾಯಿ ಒಂದು ಎಳೆ ಮಗು ಇವಾಗ ಮಾತಾಡಕ್ಕೆ ಪ್ರಾರಂಭ ಮಾಡಿದಾಗ ಅಜ್ಜಿ ತಾತ ಅತ್ತೆ ಅಂತ ಮಾತಾಡಕ್ ಸ್ಟಾರ್ಟ್ ಮಾಡುತ್ತೆ. ಹಂಗೆ ಮಾತಾಡಿದಾಗ ತೊದಲ್ತಾ ಮಗು ಮಾತಾಡಿದ್ರೆ ಅದು ನನಗೂ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ, ಒಬ್ರಿಗೆ ಅರ್ಥ ಆಗುತ್ತೆ, ಅದು ತಾಯಿಗೆ ಮಾತ್ರ. ಯಾಕೆ ಹೇಳ್ರಿ, ತಾಯಿ ಜೊತೆಲಿ ಮಗು ಯಾವಾಗ್ಲೂ ಹತ್ತಿರದಲ್ಲಿರುತ್ತೆ. ಆ ತಾಯಿ ಹತ್ರ ಆ ಮಗು ಮಾತಾಡ್ಬೇಕಾರೆ ತಾಯಿ ಭಾಷೆ ಮಗುವಿನ ಭಾಷೆ ತಾಯಿಗೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾವು ಕೇಳ್ತೀವಿ ಆ ಮಗು ಏನ್ ಮಾತಾಡ್ತೋ ನಮಗ್ ಗೊತ್ತಿಲ್ಲ ಅಂದ್ರೆ ಆ ತಾಯಿ ಅದನ್ನ ವಿವರಿಸ್ತಾರೆ, ಹಿಂಗೆ ಮಾತಾಡ್ತು ಮಗು ಅಂತೇಳಿ. ಯಾಕಂದ್ರೆ ತಾಯಿಗೆ ಮಗು ಭಾಷೆ ಅರ್ಥ ಆಗುತ್ತೆ, ಯಾಕಂದ್ರೆ ಯಾವಾಗ್ಲೂ ತಾಯಿ ಮಗುಗೆ ಹತ್ರದಲ್ಲಿ ಇರ್ತಾಳೆ, ಅದರಿಂದ ಅರ್ಥ ಆಗುತ್ತೆ. ಅದೇ ರೀತಿ ಅನ್ಯ ಭಾಷೆ ನಮ್ಮ ತಂದೆಗೆ ಯಾಕೆ ಅರ್ಥ ಆಗುತ್ತೆ ಅಂದ್ರೆ ಅವ್ರಿಗೆ ನಾವು ಕೂಡ ನೀವು ಮಗು ಅಲ್ವಾ, ಅದಕ್ಕೋಸ್ಕರ ಮಗುವಿನ ಭಾಷೆ ತಂದೆಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಅದರಿಂದ ಪರಲೋಕದಲ್ಲಿರುವಂತ ನಮ್ಮ ತಂದೆಗೆ ನಮ್ಮ ಭಾಷೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದರಿಂದ ನಿಮಗ ಅದು ಅರ್ಥ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ. ನಾನು ಏನ್ ಮಾತಾಡ್ತಾ ಇದ್ದೀನೋ ನನಗೆ ಅರ್ಥ ಆಗ್ಲಿಲ್ವಲ್ಲ, ನನಗೆ ಅರ್ಥ ಆಗ್ದಿರ ನಾನು ಏನೇನೋ ಕೆಟ್ಟದಾಗ ಅಂತ ಇದ್ದೀನೇನೋ, ತಲೆನೇ ಕೆಡ್ಸ್ಕೋಬೇಡಿ. ನಿಮಗೇನ್ ಬರುತ್ತೋ ಬಾಯಿಲ್ಲ ಅದನ್ನ ಮಾತಾಡಕ್ ಸ್ಟಾರ್ಟ್ ಮಾಡೋದು ಒಳ್ಳೇದೇ ಆಗಿರುತ್ತೆ. ಯಾಕಂದ್ರೆ ಪರಲೋಕದ ಭಾಷೆ ನಮಗ್ ಗೊತ್ತಿಲ್ಲ. ಅನೇಕ ಭಾಷೆ, ಪ್ರೇಮ ಭಾಷೆ, ಆರಾಧನೆ ಭಾಷೆ. ಆಗ್ಲೇ ಸಿಸ್ಟರ್ ಅವರು ಆರಾಧನೆ ಮಾಡ್ತಿರ್ಬೇಕಾರೆ ಅವ್ರು ಕನ್ನಡದಲ್ಲಿ ಆರಾಧನೆ ಮಾಡ್ತಾ ಇದ್ರು, ನಾನು ಅದನ್ನ ಅನ್ಯ ಭಾಷೆಯಲ್ಲಿ ಆರಾಧನೆ ಮಾಡ್ತಾ ಇದ್ದೆ. ಅವರು ಆಶ್ರಯವು ನೀವೇ ಸೈ ಅಂದ್ರೆ ನಾನು ಶಂದಾರ ಬಾಲಿಕರ ಬಲ ಶಂದಾರ ಬಲಿ ಅಂದರ ಬಾ ಶಂದಾರ ಬಾರಿ ಬಲಿ ಅಂದರ ಶಂದಾರ ಬಾ ಅಂತ ನಾನು ಆಡ್ತಾ ಇದ್ದೆ. ಅದನ್ನ ತುಂಬಾ ಇಷ್ಟ. ಯಾಕಂದ್ರೆ ದೇವ್ರ ಪ್ರಸನ್ನತೆನ ಹಂಗ ನಾವು ಅನುಭವಿಸ್ತೀವಿ. ನಾರ್ಮಲ್ ಆಗಿ ಆಡೋದಕ್ಕೂ ಅನ್ಯ ಭಾಷೆಯಲ್ಲಿ ಆಡೋದಕ್ಕೂ ಕಣ್ಣಲ್ಲಿ ನೀರೇ ಬರುತ್ತೆ. ನಮ್ಮೊಳಗಡೆ ಅರಿವಿಲ್ದಿರೆ ನಮ್ಮೊಳಗಡೆ ದೇವ್ರ ಪ್ರಸನ್ನತೆ ಹಾಗೇ ನಮ್ಮನ್ನು ತುಂಬೋದನ್ನ ನಾವು ನೋಡ್ತೀವಿ. ಅವ್ರ ಕನ್ನಡದಲ್ಲಿ ಆಡ್ಬೇಕಾದ್ರೆ ನಾನು ಆ ರೀತಿಗೆ ಅನ್ಯ ಭಾಷೆಯಲ್ಲಿ ಆಡ್ತಾ ಇದ್ದೆ. ನಿಜವಾಗ್ಲೂ ತಂದೆ ಭಾಷೆ ಬಹಳ ಸ್ಪಷ್ಟ ನಮಗೆ, ಅವ್ರಿಗೆ ಅರ್ಥ ಆಗುತ್ತೆ, ಅವರು ತುಂಬಾ ಸಂತೋಷ ಪಡ್ತಾರೆ. ಅನೇಕ ರಹಸ್ಯಾರ್ಥಗಳು ನಮ್ಮ ಬಾಯಲ್ಲಿ ಬರುತ್ತೆ. ಅನೇಕರು ಹೇಳ್ತೀರಿ ಏನ್ ಗೊತ್ತಾ, ನಾನು ಪ್ರವಾದನೆ ಮಾಡ್ಬೇಕು, ಪ್ರವಾದನೆ ವರ ನನಗ್ ಬೇಕು ಅಂತ ತುಂಬಾ ಜನ ಪ್ರವಾದನೆ ವರಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಒಂದೇ ಹೇಳ ನಿಮಗೆ, ಪ್ರವಾದನೆ ವರಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಡ್ರಿ, ಪ್ರವಾದನೆ ವರಕ್ಕೋಸ್ಕರ ನೀವು ಉಪವಾಸ ಮಾಡ್ಬೇಡ್ರಿ, ಪ್ರವಾದನೆ ವರಕ್ಕೋಸ್ಕರ ನೀವು ಬಿಡದಿರ ಅನ್ಯ ಭಾಷೆ ಮಾತಾಡ್ರಿ. ನೀವು ಅನ್ಯ ಭಾಷೆ ಮಾತಾಡ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ನಿಮ್ ನಾಲಿಗೆ ಏನಾಗುತ್ತೆ ಗೊತ್ತಾ, ಪರಿಶುದ್ಧಾತ್ಮನ ಕಂಟ್ರೋಲ್ಗೆ ಬರುತ್ತೆ. ಯಾವಾಗ ಪರಿಶುದ್ಧಾತ್ಮನ ಕಂಟ್ರೋಲ್ ನಿಮ್ ನಾಲಿಗೆ ಬರುತ್ತೋ ಆಗ ಆಟೋಮೆಟಿಕ್ ಆಗಿ ಪ್ರವಾದನೆ ಹೊರಟು ಬರುತ್ತೆ. ನೀವು ಅದು ಕಷ್ಟಪಡ್ಬೇಕಾದ ಅವಶ್ಯಕತೆ ಇಲ್ಲ. ತುಂಬಾ ಈಸಿಯಾಗಿ ನೀವು ಬಾಯಿ ತೆಗೆದ್ರೆ ಪ್ರವಾದನೆ ಬರುತ್ತೆ. ತುಂಬಾ ಜನ ಪ್ರವಾದನೆ ನುಡಿಯೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಪ್ರವಾದನೆ ಹೇಗ್ ಬರುತ್ತೆ ಅಂದ್ರೆ ಅನ್ಯ ಭಾಷೆ ಮಾತಾಡೋದ್ರಿಂದ ಪರಲೋಕದಿಂದ ಬರುವಂತ ತಂದೆಯ ಮುಖಾಂತರ ಬರುವಂತ ಎಲ್ಲ ಪ್ರವಾದನೆ ನಮ್ಮ ನಾಲಿಗೆಯಿಂದ ಬರುತ್ತೆ. ಇದು ಅದ್ಭುತ ನಿಜವಾಗ್ಲು. ನೋಡ್ರಿ ಅಲ್ಲಿ ವಾಕ್ಯ ನೋಡಿದ್ರಿ, ಅನ್ಯ ಭಾಷೆ ಮಾತಾಡೋರು ಮನುಷ್ಯರ ಹತ್ರ ಮಾತಾಡಲ್ಲ, ದೇವ್ರ ಹತ್ರ ಮಾತ್ರ ಮಾತಾಡ್ತಾರೆ. ಯಾಕಂದ್ರೆ ನಮ್ಮ ಅಪ್ಪನಿಗೆ ಮಾತ್ರ ಅರ್ಥ ಆಗುತ್ತೆ, ಅದಕ್ಕೆ ನಾವು ಅವ್ರ ಹತ್ರ ಮಾತ್ರ ಮಾತಾಡ್ತೀವಿ. ಅದು ಬಹಳ ಪ್ರಾಮುಖ್ಯ. ನನಗೊಂದೇ ಒಂದು ಇಷ್ಟ ಏನ್ ಗೊತ್ತಾ, ಮನುಷ್ಯರ ಹತ್ರ ಹೆಚ್ಚಾಗಿ ಮಾತಾಡೋದಕ್ಕಿಂತ ದೇವ್ರ ಹತ್ರ ಮಾತಾಡೋದು ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ದೇವ್ರ ಹತ್ರ ಹೆಚ್ಚಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಮುಂದೆ ಹೋದ್ರಿ 4ನೇ ವಚನ ಓದ್ರಿ. ಆಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿ ಉಂಟು ಮಾಡುತ್ತಾನೆ, ಪ್ರವಾದಿಸುವವನು ಸಭೆಗೆ ಭಕ್ತಿ ಉಂಟು ಮಾಡುವಾತನೇ. ಸಾಕು, ಪ್ರೈಸ್ ಗಾಡ್.
ಥ್ಯಾಂಕ್ ಯು ಜೀಸಸ್. ಅಲ್ಲ ಇಲ್ಲಿ 4ನೇ ವಚನ ನೋಡಿದ್ರೆ, ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನ ಉಂಟು ಮಾಡ್ಕೊಳ್ತೇನೆ ಹೊರತು ಬೇರೆಯವ್ರಿಗೆ ಅಲ್ಲ. ಇದೊಂದು ಮಾತ್ರ ನಮ್ಗೆ ಅರ್ಥ ಆಗ್ಲಿ. ಅನ್ಯ ಭಾಷೆ ಮಾತನಾಡುವವನು ಯಾರಿಗೋ ಭಕ್ತಿ ವೃದ್ಧಿ ಮಾಡೋದಕ್ಕಲ್ಲ, ಅವನ ಭಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಅನ್ಯ ಭಾಷೆ ಮಾತಾಡ್ಬೇಕು. ನನ್ನ ಭಕ್ತಿಯನ್ನು ಅಭಿವೃದ್ಧಿ ಮಾಡ್ಕೋಬೇಕಾದ್ರೆ, ನನ್ನ ಒಂದು ಭಕ್ತಿಯನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂದ್ರೆ ನಾನು ಅನ್ಯ ಭಾಷೆ ಮಾತಾಡ್ಬೇಕು. ಬೇರೆಯವರ ಪ್ರಯೋಜನಾರ್ಥವಾಗಿ ನಾನು ಅನ್ಯ ಭಾಷೆ ಮಾತಾಡ್ತಿಲ್ಲ. ನನ್ನ ಭಕ್ತಿಯನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ನನಗ್ ಬೇಕು ಅಂತ ನನ್ನ ಉಪಯೋಗಕ್ಕೋಸ್ಕರ ನಾನು ಅನ್ಯ ಭಾಷೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ವಾಕ್ಯ ಪೌಲ ಹೇಳ್ತಾನೆ, ವಾಣಿಯನ್ನ ಆಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ, ಪ್ರವಾದಿಸುವವನು ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತಾನೆ. ಇದು ಅದ್ಭುತ. ಮನೇಲಿ ಕೂತ್ಕೊಂಡು ನೀವು 2 ಅವರ್ 3 ಅವರ್ ಅನ್ಯ ಭಾಷೆ ಮಾತಾಡ್ತಾ ಇದ್ರಿ ಅನ್ಕೊಳ್ಳಿ, ಆ ಅನ್ಯ ಭಾಷೆ ಸಭೆಗೆ ಹೋಗಿದ ತಕ್ಷಣ ಪ್ರವಾದನೆಯಾಗಿ ಮಾರ್ಪಡುತ್ತೆ. ಇದೀಸಿ ನೀವೇ ಹೋಗಿ ಪ್ರವಾದನೆ ಮಾಡ್ಬಿಡ್ತೀರಾ. ವಾಣಿಯನ್ನ ಮನೇಲಿ ಆಡ್ತೀರಿ, ಭಕ್ತಿ ವೃದ್ಧಿಯನ್ನ ಬೆಳೆಸ್ಕೋತೀರಿ, ಆ ಭಕ್ತಿ ವೃದ್ಧಿ ಏನಾಗುತ್ತೆ, ಸಭೆ ಒಳಗಡೆ ಪ್ರವಾದನೆಯಾಗಿ ಹೊರಟು ಬರುತ್ತೆ. ಹಂಗಾಗಿ ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ಕೊಡ್ತಾನೆ, ಪ್ರವಾದಿಸುವವನಾದರೂ ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತಾನೆ. ಆದ್ರಿಂದ ಸಭೆಗೆ ಭಕ್ತಿ ವೃದ್ಧಿ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಮನೇಲಿ ಮೊದ್ಲು ನಾವು ಅನ್ಯ ಭಾಷೆಯಲ್ಲಿ ಮಾತಾಡಿ ನಮ್ಮನ್ನ ಭಕ್ತಿಯಿಂದ ವೃದ್ಧಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇವತ್ತು ನಾವು ಚಾರ್ಜ್ ಆಗ್ಬೇಕಾಗಿದೆ. ಮೊಬೈಲ್ಗೆ ಚಾರ್ಜ್ ಎಷ್ಟು ಮುಖ್ಯನೋ ನನಗೂ ನಿಮಗೂ ಇವತ್ತು ಅನ್ಯ ಭಾಷೆ ಮುಖಾಂತರವಾಗಿ ನಾವು ಚಾರ್ಜ್ ಆಗೋದು ಬಹಳ ಮುಖ್ಯ. ಇವತ್ತು ಅದಕ್ಕೆ ನಾವ್ ಯಾರ ಹತ್ರ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಅಯ್ಯೋ ಅವ್ರು ಏನೋ ಬರ್ತಾರಂತೆ ಅವ್ರ ಹತ್ರ ಹೇಗ್ ಮಾತಾಡೋಣ, ಅಯ್ಯೋ ಅವ್ರು ಯಾರೋ ಹುಷಾರಿಲ್ಲ ಅಂತ ಪ್ರಾರ್ಥನೆ ಮಾಡಿಸ್ಕೊಬೇಕು ಅಂತ ಫೋನ್ ಮಾಡಿದ್ದಾರೆ, ನಿಜವಾಗ್ಲೂ ನಾನು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ವಾಸಿ ಆಗುತ್ತಾ ಅಂತ ಅನೇಕ ಅನುಮಾನಗಳು ನಮಗ್ ಬರುತ್ತೆ, ಅನೇಕ ರೀತಿಯ ಸಂದೇಹಗಳು ನಮಗ್ ಬರುತ್ತೆ. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅಯ್ಯೋ ಹೆಂಗೆ ನಾನು ಪ್ರಾರ್ಥನೆ ಮಾಡ್ಲಿ, ನಾನು ಪ್ರಾರ್ಥನೆ ಮಾಡಿದ್ರೆ ವಾಸಿ ಆಗುತ್ತಾ? ಭಕ್ತಿ ವೃದ್ಧಿ ಆಯ್ತು ಅಂದ್ರೆ ಆಟೋಮೆಟಿಕ್ ವಾಸಿ ಆಗುತ್ತೆ. ಅಲ್ಲೆಲ್ಲೂಯ್ಯ. ಭಕ್ತಿ ವೃದ್ಧಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದಂಗೆ, ನೀವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಆ ಒಂದು ಚಾರ್ಜ್ ಆಗಿರ್ತೀರಾ. ದೇವರ ಪ್ರಸನ್ನತೆ ನಿಮ್ಮ ಸ್ವರದ ಮುಖಾಂತರ ಹೋಗಿ ಅವ್ರನ್ನ ಬಿಡುಗಡೆ ಮಾಡುತ್ತೆ. ಸ್ವರದ ಮುಖಾಂತರವಾಗಿ ಅದ್ಭುತ, ನಿಜವಾಗ್ಲು. ಸೊ ಕೆಳಗಡೆ ವಾಕ್ಯಕ್ಕೆ ಬನ್ನಿ. ಸ್ತೋತ್ರ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ರಬ ಶಂದಲಬ ನಮಸ್ತೆ ಕೇರಿ ಅಂತರಬ ಓ ರಬ ಬಬ ಬಬಲಿ ಅಂತರಬ ಶಂದರಬ ರಬ. 11ನೇ ವಚನ ಓದ್ರಿ. ಅಲಬರಸಿ. ಭಾಷೆ ಅರ್ಥವು ನಮಗೆ ತಿಳಿಯದಿದ್ದರೆ ಮಾತನಾಡುವವನಿಗೆ ನಾನು ಅನ್ಯ ದೇಶದಂತಿರುವೆನು, ಮಾತನಾಡುವವನು ನನಗೆ ಅನ್ಯ ದೇಶದವನಂತಿರುವನು. ಭಾಷೆಯ ಅರ್ಥ ನನಗೆ ತಿಳಿಯದಿದ್ರೆ ಮಾತಾಡುವವನಿಗೆ ನಾನು ಅನ್ಯ ದೇಶದಂತೆ ಅವನೇ ಇರ್ತೀನಿ, ಮಾತಾಡುವವನು ನನಗೆ ಅನ್ಯ ದೇಶದಂತೆ ಇರ್ತಾನೆ. ಹೌದು, ಎದುರುಗಡೆ ಇರುವಂತ ನಿಮಗೆ ನಾನ್ ಮಾತಾಡೋದು 1 ಅಕ್ಷರ ಅರ್ಥ ಆಗಲ್ಲ, ನೀವು ಮಾತಾಡೋದು ನನಗೆ ಅರ್ಥ ಆಗಲ್ಲ. ಅವಾಗ ನಾವು ಅನ್ಯ ದೇಶಗಳ ತವರ ಇರ್ತೀವಿ. ಆದ್ರೆ ಆತ್ಮದಲ್ಲಿ ನಾವು ಒಬ್ರಿಗೊಬ್ರು ಆತ್ಮದಲ್ಲಿ ನಾನು ನೀವು ಮಾತಾಡೋದೇ ಆದ್ರೆ ಖಂಡಿತವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ವರವನ್ನ ಕೂಡ ನಮಗೆ ದೇವ್ರು ನಮ್ಮೊಳಗಡೆ ತೆಗೆದು ನಮಗೆ ತಿಳಿಯಪಡಿಸ್ತಾರೆ. ಮತ್ತೆ ಆ ಭಾಷೆಯನ್ನ ಮಾತಾಡೋದ್ರಿಂದ, ಹೆಚ್ಚು ಮಾತಾಡೋದ್ರಿಂದ, ದಿನಕ್ಕೆ 3 ಅವರು 4 ಅವರು 5 ಅವರು ಬಿಡದಿರ ನಾವು ಮಾತಾಡೋದ್ರಿಂದ ಆಟೋಮೆಟಿಕ್ ಆಗಿ ಭಾಷೆಯ ಅರ್ಥವನ್ನು ಕೂಡ ನಾವು ತಿಳ್ಕೊಳಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಮಾತಾಡಿ ಅಪೇಕ್ಷಿಸ್ಬೇಕು, ನಾನು ಭಾಷೆಯ ಅರ್ಥವನ್ನು ಕೂಡ ತಿಳ್ಕೊಬೇಕು ದೇವ್ರಂತೇಳಿ ಅಪೇಕ್ಷಿಸ್ಬೇಕು. ಇವತ್ತು ನೋಡ್ರಿ, ಕೆಲವ್ರಿಗೆ ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ. ಈಗ ಮಾತೃಭಾಷೆ ಒಂದಲ್ಲ, ಕೆಲವ್ರಿಗೆ 3-4 ಭಾಷೆಗಳು ಬರ್ತಾ ಇದಾವೆ. ಕೆಲವ್ರು ಹಿಂದಿ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಹಾಗೆ ಅನೇಕ ಭಾಷೆ ನಿಮಗ್ ಬರುತ್ತೆ. ಅದೇ ತರ ಒಂದು ಭಾಷೆ ನಿಮಗ್ ಬರಲ್ಲ, ಕೆಲವು ಸುತ್ತಮುತ್ತ ಇರುವಂತವರ ಭಾಷೆ ಕೂಡ ನೀವು ಮಾತಾಡಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಅದೇ ರೀತಿ ಅನ್ಯ ಭಾಷೆ ಕೂಡ ನೀವೆಷ್ಟು ಪಳಗ್ತಿರೋ ಆಟೋಮೆಟಿಕ್ ಆಗಿ ನಿಮ್ಮೊಳಗಡೆಯಿಂದನೇ ಭಾಷೆಯ ಅರ್ಥವನ್ನ ಹೇಳುವಂತ ವಿಚಾರ ಕೂಡ ನಿಮ್ಮೊಳಗಡೆಯಿಂದ ಹೊರಟು ಬರುತ್ತೆ. ಅದು ಮಾತಾಡೋದ್ರ ಮೇಲೆ ಡಿಪೆಂಡ್. ಯಾಕಂದ್ರೆ ವಾಕ್ಯ ನೆಕ್ಸ್ಟ್ ಇದೆ, ಅರ್ಥ ಹೇಳದೆ ಇರೋನು ಅನ್ಯ ಭಾಷೆ ಮಾತಾಡಬಾರ್ದು ಅಂತ ಕೂಡ ಇದೆ. ಅದಕ್ಕೆ ನಿಮಗೆ ಪ್ರಶ್ನೆ ಬರಬಾರ್ದು ಅಂತ ಮುಂಚಿತನೇ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ದೇವ್ರ ಸ್ತೋತ್ರ. 14ನೇ ವಚನಕ್ಕೆ ಬರೋಣ. 14, 15 2 ಓದಿ. ಲಿಬರಸಿ ಅಂತ. ಯಾಕಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಹಾಡುವೆನು. ಮುಂದೆ ಕಂಟಿನ್ಯೂ ಮಾಡ್ಲಾ? ಓಕೆ, ಸಾಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. 14ನೇ ವಚನ ಹೇಳುತ್ತೆ, ನಾನು ವಾಣಿಯನ್ನಾಡುತ್ತಾ ದೇವರನ್ನ ಪ್ರಾರ್ಥಿಸಿದ್ರೆ ನನ್ನ ಆತ್ಮ ಮಾತ್ರ ಪ್ರಾರ್ಥನೆ ಮಾಡುತ್ತೆ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುತ್ತೆ.
ನಿಮಗೊಂದು ವಿಷಯ ಗೊತ್ತಾ, ನೀವು ಪ್ರೇಯರ್ ರಿಕ್ವೆಸ್ಟ್ನ ಬರ್ಕೊಂತೀರಲ್ಲ, ನಾನು ಹಾಗೆ ಅನ್ಯ ಭಾಷೆನ ಸ್ಟಾರ್ಟ್ ಮಾಡಿದ್ದು. ನಾನು ಅನ್ಯ ಭಾಷೆ ಮಾತಾಡ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ 1-2 ಪದಗಳು ಬರ್ತಾ ಇತ್ತು. ಅದೇನು ಅಂತೇಳಿ ತುಂಬಾ ಟ್ರೈ ಮಾಡಿ ಮಾತಾಡ್ತಾ ಇದ್ದ ಬೋರ್ ಅನ್ನಿಸ್ತಾ ಇತ್ತು. ಅವಾಗ ನಾನು ಏನ್ ಮಾಡಿದೆ ಅಂದ್ರೆ, ಪ್ರೇಯರ್ ರಿಕ್ವೆಸ್ಟ್ ಅನ್ನ ಒಂದು ಬರ್ಕೊಂಡ್ಬಿಟ್ಟು ಆ ಪ್ರೇಯರ್ ರಿಕ್ವೆಸ್ಟ್ ನ ಕರ್ನಾಟಕಕ್ಕೋಸ್ಕರ, ದೇಶಕ್ಕೋಸ್ಕರ, ಜಿಲ್ಲೆಗೋಸ್ಕರ ಎಲ್ಲ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆ ಒಂದೊಂದು ಪ್ರೇಯರ್ ರಿಕ್ವೆಸ್ಟ್ ನ ಓದುವಾಗ ಕನ್ನಡದಲ್ಲಿ ಓದ್ಬಿಟ್ಟು ಅದನ್ನ ಹಂಗೆ ಅನ್ಯ ಭಾಷೆಲಿ ಓದಕ್ ಟ್ರೈ ಮಾಡ್ಬಿಟ್ಟೆ. ಹಂಗೆ ಕನ್ನಡದಲ್ಲಿ ಓದ್ಬಿಟ್ಟು ಅನ್ಯ ಭಾಷೆಲಿ ಮಾತಾಡ್ತಾ ಆಟೋಮೆಟಿಕ್ ಆಗಿ ನನ್ಗೇನಾಯ್ತು ಅಂದ್ರೆ ಅನೇಕ ಹೊಸ ಹೊಸ ಭಾಷೆಗಳು ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನೀವು ಎಷ್ಟು ಮಾತಾಡಕ್ಕೆ ನಿಮ್ಮ ಬಾಯಿನ ಬಿಟ್ಟುಕೊಡ್ತಿರೋ ನಾಲ್ಗಿನ, ಅಷ್ಟರ ಮಟ್ಟಿಗೆ ದೇವರು ಅದನ್ನ ತುಂಬ್ಸಕ್ಕೆ ರೆಡಿ ಇದ್ದಾರೆ. ಅವ್ರು ಹೇಳ್ತಾನೆ, ಅಗಲವಾಗಿ ಬಾಯ್ತೀರಿ, ನಾನ್ ತುಂಬಿಸ್ತೀನಿ. ಪರಿಶುದ್ಧಾತ್ಮ ದೇವ್ರು ಎಷ್ಟು ದಾಹ ಉಳ್ಳವರಾಗಿರ್ತಾರೋ ಅಷ್ಟು ನಮ್ಮನ್ನ ತುಂಬ್ಸಕ್ಕೆ ರೆಡಿ ಇದ್ದಾರೆ. ಯಾಕಂದ್ರೆ ಯೋಹಾನ 7:37-38 ನಮ್ಗೆಲ್ಲರಿಗೂ ಗೊತ್ತು, ಯಾವನಿಗಾದರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನನ್ನು ನಂಬಿರುವವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಈ ಅನ್ಯ ಭಾಷೆ ಅನ್ನೋದು ಜೀವಕರವಾದ ನೀರಿನ ಹೊಳೆಗಳು ಅಂತೆ. ನೀರಿನ ಹೊಳೆ ಅದು ಹರಿದು ಬಂತು, ಅನೇಕ ಪಾಪಗಳನ್ನ ತೊಳ್ಕೊಂಡೋಗ್ಬಿಡುತ್ತೆ. ಗೊತ್ತಾ ನಿಮಗೆ? ಅನ್ಯ ಭಾಷೆ ಒಂದು ಅಗ್ನಿ ಅಂತ ಭಾಷೆ. ಅನ್ಯ ಭಾಷೆ ಜೀವಜಲದ ಬುಗ್ಗೆ. ಅದು ಒಂದು ಸಾರಿ ಬಂತು ಅಂದ್ರೆ ಪ್ರವಾಹದೋಪಾದಿಯಲ್ಲಿ ಬಂದು ಇರುವಂತ ಎಲ್ಲಾ ಒಂದು ಪಾಪಗಳನ್ನ ಕೊಚ್ಕೊಂಡು ಹೋಗ್ತದೆ. ಅಗ್ನಿಯ ಭಾಷೆ ಅದು. ಇರುವಂತ ಪಾಪಗಳನ್ನ ಸುಟ್ಟರು ಭಸ್ಮ ಮಾಡಾಕತ್ತೆ, ನಮ್ಮನ್ನ ಪರಿಶುದ್ಧವಾಗಿ ಮಾರ್ಪಡಿಸುತ್ತೆ ಅನ್ನೋದು ನಿಜ. ಅದ್ಭುತ. ನಾನೊಂದು ನಿಮಗೆ ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಯ್ಯೋ, ನಾನು ತಪ್ಪು ಮಾಡೋದ್ ಬಿಡ್ಬೇಕು, ನಾನು ಪಾಪ ಮಾಡೋದ್ ಬಿಡ್ಬೇಕು, ಅಯ್ಯೋ ಇದು ನನಗೆ ಇಷ್ಟ ಇಲ್ಲ, ಇದನ್ ಮಾಡಬಾರ್ದು, ನಾನು ಹಿಂಗಿರ್ಬೇಕು ಆಗಿರ್ಬೇಕು ಅಂತ ಎಷ್ಟು ಸಾರಿ ಉಪವಾಸ ಮಾಡಿರ್ತೀರಿ. ಖಂಡಿತ ನಾನು ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಬ್ಬ ಹುಡುಗಿ ನನ್ನ ಹತ್ರ ಬಂದ್ಲು, ಆಂಟಿ ನಾನು ವರ್ಷಕ್ಕೆ 3 ಆವರ್ತಿ ಉಪವಾಸ ಮಾಡ್ತೀನಿ, ತಿಂಗಳಿಗೆ 3 ಸಾರಿ ಉಪವಾಸ ಮಾಡ್ತೀನಿ ಆಂಟಿ. ಮೂರು ದಿನ ಉಪವಾಸ ಮಾಡ್ತೀನಿ, ಆ ತಿಂಗಳಲ್ಲಿ 3 ದಿನ ಉಪವಾಸ ಮಾಡಿ 3 ದಿನ ಚೆನ್ನಾಗಿರ್ತೀನಿ. ಆ ಉಪವಾಸ ಆಗಿ 4 ದಿನ 5 ದಿನ ಆದ್ಮೇಲೆ ಮತ್ತೆ ಆಟೋಮೆಟಿಕ್ ಆಗಿ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡ್ತೀನಿ, ಸೀರಿಯಲ್ ನೋಡಕ್ ಸ್ಟಾರ್ಟ್ ಮಾಡ್ತೀನಿ, ಹುಡುಗರ ಹತ್ರ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ, ನನ್ನನ್ನ ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತಾನೇ ಇಲ್ಲ ಅಂತ ಅಂದ್ಲು. ಒಂದಿನ ಮನೆಗ್ ಬಂದ್ಲು. ನಾನು ಬಹಳ ಭಕ್ತಿ ವೃದ್ಧಿಯನ್ನು ಹೊಂದ್ಕೊಂಡ್ಬಿಟ್ಟಿದ್ದೆ ಆ ಟೈಮು. ಅವಳ ಮೇಲೆ ಕೈ ಇಟ್ಟಿದ ತಕ್ಷಣ ಸಡನ್ ಅಂತ ಅನ್ಯ ಭಾಷೆಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಲು, ಬಿದೋಗ್ಬಿಟ್ಲು. ಅನ್ಯ ಭಾಷೆ ಮಾತಾಡ್ತಾ ಅವಳ ಒಳಗಡೆ ಅಗ್ನಿಯ ಭಾಷೆ ಬರಕ್ ಸ್ಟಾರ್ಟ್ ಆಗ್ಬಿಡ್ತು. ಆ ಬೆಂಕಿ ಭಾಷೆ ಮಾತಾಡೋದ್ ನೋಡಿ ಆವತ್ತು ಅವಳು ಸಿನಿಮಾ ನೋಡೋದ್ ಬಿಟ್ಬಿಟ್ಲು. ಎಷ್ಟೋ ವರ್ಷ, 2-3 ವರ್ಷ ಅವಳು ಉಪವಾಸ ಮಾಡಿ ಪ್ರಯತ್ನ ಮಾಡಕ್ ಆಗ್ದಿರುವಂತ ಕೆಲ್ಸವನ್ನ ಕೇವಲ 1 ಅವರ್ ಅನ್ಯ ಭಾಷೆ ಮಾತಾಡಿ ಸಿನಿಮಾ ನೋಡೋದೇ ನಿಲ್ಸ್ಬಿಟ್ಲು, ಸೀರಿಯಲ್ ನೋಡೋದ್ ನಿಲ್ಸ್ಬಿಟ್ಲು, ಚಾಟಿಂಗ್ ಮಾಡೋದ್ ನಿಲ್ಸ್ಬಿಟ್ಲು, ಮೊಬೈಲ್ ಅಡಿಷನ್ ಅಂತ ಹೊರಗೆ ಬಂದ್ಲು. ಅದ್ಭುತ. ಇವಾಗ ತುಂಬಾ ಚೆನ್ನಾಗಿದ್ದಾಳೆ. ಅವಳು ಹೇಳ್ತಾಳೆ, ಆಂಟಿ ಇಷ್ಟು ಈಸಿನಾ? ಹೌದು, ಯೆಶಾಯದಲ್ಲಿ ಅದನ್ನೇ ಹೇಳಿದ್ದು, ನಿಮಗೆ ವಿಶ್ರಾಂತಿ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ವಿಶ್ರಮಗೊಳ್ರಿ, ಯಾಕೆ ಇಷ್ಟೊಂದು ಕಷ್ಟ ಪಡ್ತೀರಂತ ದೇವ್ರು ನನ್ನನ್ನು ನಿಮ್ಮನ್ನು ಪ್ರಶ್ನೆ ಕೇಳ್ತಾರೆ. ದೇವ್ರಿಗೆ ಯಾವುದೇ ಕಾರಣಕ್ಕೆ ನಾನು ನೀವು ಕಷ್ಟ ಪಡೋದು ಇಷ್ಟ ಇಲ್ಲ, ಗೊತ್ತಾ? ಇವತ್ತು ಎಷ್ಟೊಂದು ಕಷ್ಟ ಪಡ್ತಾರೆ ದೇವ್ರ ಮಕ್ಕಳು. ದೇವ್ರಿಗೆ ಹತ್ರ ಆಗ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ, ಎಷ್ಟು ಒದ್ದಾಡ್ತೀರಾ. ಅರ್ಧರಾತ್ರಿ 3 ಗಂಟೆಗೆ ಎದ್ದೇಳ್ತೀರಾ, 2 ಗಂಟೆಗೆ ಎದ್ದೇಳ್ತೀರಾ. ದೇವ್ರನ್ನ ಒಲಿಸ್ಕೋಬೇಕಂತ ತುಂಬಾ ಇಷ್ಟಪಡ್ತೀರಾ. ದೇವ್ರನ್ನ ಒಲಿಸ್ಕೋಬೇಕಾ? ಒಂದೇ ಮಾಡಿ 1 ಅವರ್ ಅನ್ಯ ಭಾಷೆ ಮಾತಾಡ್ರಿ, ಅವ್ರ ಜೊತೆಲಿ ಕೂತ್ಕೊಳ್ರಿ, ಅವ್ರ ಜೊತೆಲಿ ಮಿಂಗಲ್ ಆಗ್ರಿ. ವಾವ್, ಸೂಪರ್. ನಿಜವಾಗ್ಲು ಅವ್ರ ಆತ್ಮ ನಿಮ್ಮ ಆತ್ಮ 2 ಒಂದಾಗ್ಬಿಡತ್ತೆ. ಯಾವಾಗ ಅವ್ರ ಆತ್ಮ ನಿಮ್ಮ ಆತ್ಮ 2 ಒಂದಾಗುತ್ತೋ ಆವಾಗ ನೀವಿಬ್ರು ಇಬ್ರಲ್ಲ, ಬೇರೆಲ್ಲ, ನೀವಿಬ್ರು ಒಂದಾಗ್ತೀರಾ. ಅಲ್ಲೆಲೂಯ. ಎಂತ ಅದ್ಭುತ. ಈಗ್ಲೇ ನೀವು ಅನ್ಯ ಭಾಷೆ ಬರೋರು ಅನ್ಯ ಭಾಷೆ ನಿಧಾನಕ್ಕೆ ಮಾತಾಡ್ಕೊಂತ ಈ ವಾಕ್ಯನ ಕೇಳಿಸ್ಕೊಳ್ರಿ. ನಿಮ್ಮಲ್ಲಿ ಅನೇಕ ಹೊಸ ಭಾಷೆಗಳು ಪ್ರಾರಂಭ ಆಗ್ತಾ ಇದೆ. ನಿಮ್ಮಲ್ಲಿ ಅನೇಕ ಹೊಸ ಭಾಷೆ. ಸುಮ್ಮನೆ ಕೇಳಿಸ್ಕೋಬೇಡ್ರಿ. ಇದನ್ನ ನೀವು ಕೇಳ್ತಾನೆ ಪರಿಶುದ್ಧಾತ್ಮ ದೇವರು ನಿಮ್ಮನ್ನ ತಾಕ್ತಾ ಇರೋದನ್ನ ನಾನು ಅದನ್ನ ಗಮನಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಪರಿಶುದ್ಧಾತ್ಮ ದೇವರು ಅನೇಕ ವಿಚಾರದಲ್ಲಿ ನಿಮ್ಮನ್ನು ತಾಕ್ತಾ ಇದ್ದಾರೆ. ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ವಾಕ್ಯ ಓದಿದ್ವಿ, ನಾನು ವಾಣಿಯನ್ನ ಆಡುತ್ತಾ ದೇವರನ್ನ ಪ್ರಾರ್ಥಿಸಿದರೆ ನನ್ನ ಆತ್ಮ ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರತ್ತೆ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನ್ ಪ್ರಾರ್ಥನೆ ಮಾಡ್ಬೇಕು, ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ನಮಗ್ ಗೊತ್ತಿಲ್ಲ. ಆದ್ರಿಂದ ನಾವು ಅನ್ಯ ಭಾಷೆಲಿ ಮಾತಾಡ್ಬೇಕಾ? ಕೆಲವು ಸಾರಿ ಪ್ರೇಯರ್ ಪಾಯಿಂಟ್ ಅನ್ನ ತಗೊಂಡು ನೀವು ಪ್ರಾರ್ಥನೆ ಮಾಡ್ತಾ ಆಟೋಮೆಟಿಕ್ ಆಗಿ ಅನ್ಯ ಭಾಷೆಗೆ ಹೋಗ್ಬಿಡ್ರಿ. ಮಾತಾಡ್ತಾ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಪ್ರಾರಂಭ ಮಾಡ್ರಿ. ಮಾತಾಡ್ತಾ ಏನಾಗುತ್ತೆ ಗೊತ್ತಾ,
1 ಅವರ್ ನೀವು ಪ್ರಾರ್ಥನೆ ಮಾಡಕ್ ಕೂತ್ರೆ 3 ಅವರ್ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತೀರಾ. 3 ಅವರಲ್ಲಿ ನೀವು ದೇಶಕ್ಕೆಲ್ಲ ಪ್ರೇಯರ್ ಮಾಡ್ಬಿಟ್ಟಿರ್ತೀರಾ. ಅನೇಕ ವಿಚಾರಗಳನ್ನ ದೇವ್ರು ನಿಮ್ಗೆ ತಿಳ್ಸಕ್ ಸ್ಟಾರ್ಟ್ ಮಾಡ್ತಾರೆ. ದರ್ಶನಗಳನ್ನ ಕಾಣ್ತೀರಾ. ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಪ್ರತಿ ಒಂದು ವಿಚಾರ ಪ್ರಕಟಣೆ ದೇವ್ರು ಕೊಟ್ಬಿಡ್ತಾರೆ. ಬುಕ್ ತಗೊಂಡ್ ಪಟ ಅಂತ ಬರ್ದು ಬಿಡ್ರಿ. ಆ ಪ್ರಕಟಣೆಗಳು ನೆರವೇರುವಂತ ದಿನಗಳ ಹತ್ರದಲ್ಲಿದೆ. ಆ ರೀತಿಯಾಗಿ ದೇವರು, ಅದನ್ನೇ ಪೌಲ ಹೇಳ್ತಾನೆ, ನಾನು ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನ ಬುದ್ಧಿ ನಿಷ್ಫಲವಾಗಿರುತ್ತೆ. ಅಂದ್ರೆ ನನ್ನ ಬುದ್ಧಿ ಫುಲ್ ಆಫ್ ಆಗೋಗ್ಬಿಡತ್ತೆ. ನಮ್ಮ ಬುದ್ಧಿ, ನಮ್ಮ ಒಂದು ಸ್ವಂತ ಒಂದು ಬುದ್ಧಿ ಆಫ್ ಆಗೋಗುತ್ತೆ. ಆತ್ಮ ಮಾತ್ರ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಶರೀರನ ಏನ್ ಮಾಡ್ತಾರೆ, ನಮ್ಮ ನಾಲಿಗೆಯನ್ನ ಆತ್ಮ ಟೋಟಲಿ ಕಂಟ್ರೋಲ್ ತಗೊಂತಾರೆ. ಆಗ ಪರಿಶುದ್ಧಾತ್ಮ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಆಧಾರ ತೆಗೆಯೋಣ. ರೋಮ 8ನೇ ಅಧ್ಯಾಯ 26ನೇ ವಚನ. ಇವತ್ತು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಿಮ್ಮ ಕುಟುಂಬಕ್ಕೋಸ್ಕರ? ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತಿದ್ದೀರಿ. ಕೆಲವೊಂದು ಪ್ರಾರ್ಥನೆಗಳು ಇನ್ನೂ ನಡೆದಿಲ್ಲ. ನೀವ್ ಅನ್ಕೋತೀರಿ, ದೇವ್ರೆ ಎಷ್ಟು ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನ್ ಪ್ರಾರ್ಥನೆ ಯಾಕೆ ನೀನ್ ಕೇಳ್ತಿಲ್ಲ, ಯಾಕೆ ನನ್ ಪ್ರಾರ್ಥನೆ ದೇವ್ರ ಹತ್ರ ಬಳಿಗೆ ಹೋಗ್ಲಿಲ್ವಾ, ಎಷ್ಟೋ ವರ್ಷದಿಂದ ನಾನು ಮಾಡ್ತಾ ಇರುವಂತ ಪ್ರಾರ್ಥನೆ ದೇವ್ರ ಬಳಿಗೆ ಹೋಗ್ಲಿಲ್ವಾ ಅಂತ ತುಂಬಾ ಸರಿ ನೀವು ಪ್ರಾರ್ಥನೆ ಮಾಡೋದನ್ನೇ ಬೇಸರ ಮಾಡ್ಕೊಂಡಿದ್ದೀರಾ. ಕೆಲವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೆ ಪ್ರಾರ್ಥನೆ, ಇನ್ಯಾಕ್ ಮಾಡ್ಬೇಕು ಅಂತ ಕೆಲವು ಸಾರಿ ಮಾಡುವಂತ ಪ್ರಾರ್ಥನೆನ ಕೂಡ ಬೇಸರ ಮಾಡ್ಕೊಂಡು ನಿಲ್ಸ್ಬಿಟ್ಟಿದ್ದೀರಾ. ಆದ್ರೆ ಇವತ್ತು ಮತ್ತೆ ಪ್ರಾರಂಭ ಮಾಡಿ ಅನ್ಯ ಭಾಷೆ ಮುಖಾಂತರ ಅದೇ ಪ್ರಾರ್ಥನೆಯನ್ನ ನೆರವೇರ್ಲಿಲ್ಲ ಅಂದ್ರೆ ಆಮೇಲೆ ಕೇಳಿ, 3 ದಿನದಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತೆ. ಅದೇ ಇಷ್ಟು ವರ್ಷ ನೀವು ಮಾಡಿರುವಂತ ಪ್ರಾರ್ಥನೆ ಈ 3 ದಿನಗಳಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡುತ್ತೆ ಅನ್ನೋದಂತೂ ಗ್ಯಾರಂಟಿ ಕೊಡ್ತೀನಿ ನಾನು ನಿಮಗೆ, ಖಂಡಿತ. ದೇವ್ರ ಸ್ತೋತ್ರ. ರೋಮ 8ನೇ ಅಧ್ಯಾಯ 26ನೇ ವಚನ ಓದ್ರಿ. ಅಲ್ಲಿ ಪೌಲ ಏನ್ ಹೇಳ್ದ? ನನ್ನ ಓದಿ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರೂ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಸಾಕು. ಅಲ್ಲಿ ವಾಕ್ಯ ಆಸಕ್ತಿ ಅಂತಿಲ್ಲ, ಅಶಕ್ತಿ. ಓಕೆನಾ? ಆಸಕ್ತಿ ಅಂತಿಲ್ಲ, ಆ ಇಲ್ಲ, ಹ. ಅಶಕ್ತಿಯನ್ನ ನೋಡಿ. ಅಂದ್ರೆ ನನಗೂ ನಿಮಗೂ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಅಶಕ್ತರು ನಾವು. ಅಂತ ಒಂದು ಪ್ರೇಯರ್ ರಿಕ್ವೆಸ್ಟ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಕ್ಕೆ ಅಶಕ್ತರು. ಯಾವ ರೀತಿ ಇದು ಪ್ರೇಯರ್ ಮಾಡ್ಬೇಕು ನಮಗ್ ಗೊತ್ತಿಲ್ಲ. ಆದ್ರಿಂದ ನಾವೇನ್ ಮಾಡ್ತೀವಂತೆ 26ನೇ ವರ್ಷದಲ್ಲಿ ಹೇಳಿದೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನ ನೋಡಿ, ಆಸಕ್ತಿ ಅಲ್ಲ ಅಶಕ್ತಿಯನ್ನ ನೋಡಿ ಅವರು ಸಹಾಯ ಮಾಡ್ತಾರೆ. ಹೇಗೆಂದ್ರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡ್ಕೊಳ್ತಾನೆ. ಅಲ್ಲೆಲ್ಲೂಯಾ. ನೀವ್ ಯಾವ್ಯಾವ ವಿಷಯಕ್ಕೋಸ್ಕರ ಇಷ್ಟು ದಿನ ಪ್ರಾರ್ಥನೆ ಮಾಡಿ ಅದನ್ನ ಫಲ ಕಾಣ್ದಿರೋ ಹೋಗಿದ್ದೀರಾ? ಇವತ್ತು ಅನ್ಯ ಭಾಷೆಯಲ್ಲಿ ಅದನ್ನ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಪರಿಶುದ್ಧಾತ್ಮ ಏನ್ ಮಾಡ್ತಾರೆ ಗೊತ್ತಾ? ನನ್ ಮಗಳಿಗೆ ಇದ್ರ ಪ್ರಾರ್ಥನೆ ಅಶಕ್ತ, ನನ್ನ ಮಗಳು ಶಕ್ತಿ ಇಲ್ಲ, ನನ್ನ ಮಗಳಿಗೆ ಇದ್ರ ಪ್ರಾರ್ಥನೆ ಮಾಡಕ್ ಬರ್ತಾ ಇಲ್ಲ. ಸರಿ ಮಗಳೇ, ನೀನ್ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದ್ಯಾ, ಈಗ ನಾನ್ ಸ್ಟಾರ್ಟ್ ಮಾಡ್ತೀನಿ ನೋಡು ಅಂತ ನಿಮ್ಮ ನಾಲಿಗೆಯನ್ನ ತಾನೇ ಕಂಟ್ರೋಲ್ ತಗೊಂಡು ಆಟೋಮೆಟಿಕ್ ಆಗಿ ಅವ್ರು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅನ್ಕೊಳ್ಳದಿರ ನೀವೇನ್ ಮಾಡ್ತೀರಿ ಗೊತ್ತಾ? ನಾಲಿಗೆನ ಬಿಟ್ಕೊಡ್ತೀರಾ. ಸುಮಾರು 1 ಅವರ್ 2 ಅವರ್ 3 ಅವರ್ ಮಾತಾಡ್ತೀರಿ. ಪೂರ್ತಿಯಾಗಿ ನಿಮ್ಮನ್ನೇ ನೀವು ಮರ್ತೋಗ್ತೀರಾ. ಅದೇನ್ ಪ್ರಾರ್ಥನೆ ಮಾಡ್ತಿರೋ ಆತ್ಮ ಮಂಡಲದಲ್ಲಿ ಅದ್ಭುತಗಳು ನಡೀತಾನೆ ಬರುತ್ತೆ. ಆತ್ಮ ಮಂಡಲದಲ್ಲಿ ಅದ್ಭುತಗಳು ನಡೆಯಕ್ ಸ್ಟಾರ್ಟ್ ಆಗುತ್ತೆ. ಇದು ದೇವ್ರು ಮಾಡುವಂತ ಅದ್ಭುತ. ಹಾಗಾಗಿ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡೋದು ಬಹಳ 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 ಪ್ರಾಮುಖ್ಯ. ನಾವು ಮಾತಿಲ್ಲದಂತ ನರಳಾಟದಿಂದ ಪರಿಶುದ್ಧಾತ್ಮ ನನ್ನೊಳಗಡೆಯಿಂದ ನಿಮ್ಮೊಳಗಡೆಯಿಂದ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಿಮ್ಮ ಬುದ್ಧಿ ಸೈಲೆಂಟ್ ಆಗಿ ಆಗ್ಬಿಡತ್ತೆ. ನೀವು ಪ್ರಯತ್ನ ಮಾಡಲ್ಲ. ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಪ್ಪ, ಇನ್ನೇನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ನೀವು ಯೋಚನೆನೆ ಮಾಡಲ್ಲ. ಆಟೋಮೆಟಿಕ್ ಆಗಿ ಅದೇನಾಗುತ್ತೆ ಗೊತ್ತಾ? ಫ್ಲೋ ಆಗಿ ಬರ್ತಾನೆ ಇರುತ್ತೆ. ನಿಮ್ಮ ಕೈಲಿ ಆ ಪ್ರಾರ್ಥನೆ ನಿಲ್ಸೋದಕ್ಕೆ ಆಗಲ್ಲ. ಅದ್ ಹೇಗಿರುತ್ತೆ ಗೊತ್ತಾ? ಬೆಂಕಿಯ ರೀತಿಯಲ್ಲಿ ಆ ಪ್ರಾರ್ಥನೆ ಮುಂದುವರಿಯುತ್ತೆ. ಇದು ಅನ್ಯ ಭಾಷೆ ಮೂಲಕವಾಗಿ ನಡೆಯುವಂತ ಅದ್ಭುತ. ಅದಕ್ಕೋಸ್ಕರ ನೀವೆಷ್ಟೋ ಪ್ರೇಯರ್ ರಿಕ್ವೆಸ್ಟ್ಗಳನ್ನ ಇಟ್ಕೊಂಡು ಇವತ್ತು ಪ್ರಾರ್ಥನೆ ಮಾಡ್ತಿರ್ಬೋದು. ಅರ್ಧ ರಾತ್ರಿ ಎದ್ದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಒಂದು ವೇಳೆ ಆ ಪ್ರಾರ್ಥನೆನ ಅನ್ಯ ಭಾಷೆಯಲ್ಲಿ ಪ್ರಾರಂಭ ಮಾಡಿ. 2 ಪದಗಳು ಬರ್ತದ, 3 ಪದಗಳು ಬರ್ತದ, ತೊಂದರೆ ಇಲ್ಲ, ಪ್ರಾರ್ಥನೆ ಸ್ಟಾರ್ಟ್ ಮಾಡಿ. ಅದ್ಭುತಗಳ ಮೇಲೆ ಅದ್ಭುತ ನೀವು ನೋಡಕ್ ಸ್ಟಾರ್ಟ್ ಮಾಡ್ತೀರಾ. ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಇವತ್ತಿಂದ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿ. ಆದ್ರ ಅಲ್ಲಿ ಬರುವಂತ ಉತ್ತರ, ಇದುವರೆಗೂ ನೀವು ಕಾಣದಂತ ಉತ್ತರಗಳನ್ನ ಇಲ್ಲಿ ಪ್ರಾರಂಭ ಮಾಡ್ತೀರಿ. ನಿಜವಾಗ್ಲೂ ಅದ್ಭುತ. ಇದನ್ನ ನಾನು ಯಾವ ರೀತಿ ವಿವರಿಸ್ಬೇಕೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಯಾವ ರೀತಿ ಇದನ್ನ ವಿವರಿಸ್ಬೇಕೋ ಗೊತ್ತಿಲ್ಲ. ಆದ್ರೆ ನಾನು ಒಂದಿನ ನನಗೊಂದು ಉತ್ತರ ಬೇಕಾಗಿತ್ತು. ದೇವರ ಹತ್ರ ಪ್ರೇಯರ್ ಕೂತ್ಕೊಂಡೆ. ಬೆಳಗ್ಗೆ 7 ಗಂಟೆ ಕೂತೆ. ಬೆಳಗ್ಗೆ 7 ಗಂಟೆ ಕೂತ್ಕೊಂಡು ದೇವರ ಸನ್ನಿಧಿಯಲ್ಲಿ ಕೂತಿರೋಳು ಮಧ್ಯಾಹ್ನ 3 ಗಂಟೆವರೆಗೂ ಮುಗಿಸಿದ್ದೀನಿ.
ನನಗೆ ಗೊತ್ತಿಲ್ಲ. ನನ್ನ ಆತ್ಮ ನನ್ನನ್ನು ಪೂರ್ತಿಯಾಗಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ನಾನು ಮನೇಲಿರೋದೇ ಮರ್ತೋಗಿದ್ದೀನಿ. 3 ಗಂಟೆ ನನ್ನ ಮಕ್ಕಳು ಬಾಗಿಲು ತಟ್ಟುವಾಗ ನೋಡ್ತಾ ಇದ್ದೀನಿ ನಾನು ಮನೇಲಿದ್ದೀನಾ ಅಂತ. ನನಗೆ ಗೊತ್ತೇ ಇಲ್ಲ. ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ಏನನ್ಸುತ್ತೆ ಹೇಳಿ, ಮುಗಿಸ್ಬಿಟ್ಟು ಎದ್ದೋಗ್ಬಿಡೋಣ ಅನ್ಸುತ್ತೆ. ನಿದ್ದೆ ಬಂದಂಗೆ ಆಗುತ್ತೆ. ಕೆಲವು ಸರಿ ಮೊಣಕಾಲು ನೋವು ಬರುತ್ತೆ. ಮೊಣಕಾಲಿಂದ ಎದ್ದು ಕುತ್ಕೊಂಡ್ಬಿಡ್ತೀವಿ. ಆಯಾಸ ಅನ್ಸ್ಬಿಡತ್ತೆ. ಸಾಕು ಪ್ರಾರ್ಥನೆ ಮಾಡಿದ್ದೋದ್ ಕೂಡ ಅನ್ಸುತ್ತೆ. ಆದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ರಿ, ಸಾಕು ಅಲ್ಲ, ನೀವು ನಿಲ್ಸೋದು ನಿಮಗೆ ಗೊತ್ತೇ ಆಗಲ್ಲ. ಟೈಮ್ ಹೋಗೋದು ಗೊತ್ತೇ ಆಗಲ್ಲ. ಒಂದಾದ್ಮೇಲೆ ಒಂದು ಪ್ರಯರ್ ರಿಕ್ವೆಸ್ಟ್ ರೆಕಾರ್ಡ್ ಆಗಿ ನಿಮ್ಮ ಬಾಯಿಂದ ಹೊರಗೆ ಬಂದು ದೇವದೂತರು ಅದನ್ನ ತಗೊಂಡೋಗಿ ಆತ್ಮ ಮಂಡಲದಲ್ಲಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಉತ್ತರಗಳನ್ನ ಅತಿ ಶೀಘ್ರದಲ್ಲಿ ನೀವು ಪಡ್ಕೊಂತೀರಿ. ಇದು ಅನ್ಯ ಭಾಷೆ ಮುಖಾಂತರವಾಗಿ ಮಾಡುವಂತ ಪ್ರಾರ್ಥನೆ ಮುಂದೆ ಬರುವಂತ ಲಾಭಗಳು. ಅದರಿಂದ ಅನ್ಯ ಭಾಷೆ ಬಹಳ ಪ್ರಾಮುಖ್ಯ. ಸೊ ಕೆಳಗಡೆ ನೋಡಿದ್ವಿ, ನಾನು ವಾಣಿಯನ್ನಾಡುತ್ತಾ ದೇವರನ್ನ ಪ್ರಾರ್ಥಿಸ್ತೇನೆ, ನನ್ನ ಆತ್ಮ ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲ. ಸೊ ಕೆಳಗಡೆ ಹಾಗಾದ್ರೇನು, ನಾನು ಆತ್ಮದಿಂದನೂ ಪ್ರಾರ್ಥನೆ ಮಾಡ್ತೀನಿ, ಬುದ್ಧಿಯಿಂದನೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಆತ್ಮದಿಂದ ಪ್ರಾರ್ಥನೆ ಯಾವಾಗ ಮಾಡ್ತೀವಿ ಗೊತ್ತಾ? ನಮ್ಮ ಮನೆ ಒಳಗಡೆ ನಾವು ಒಬ್ಬರೇ ಇರುವಾಗ ಮಾಡಬಹುದು. ನಾವು ಒಬ್ಬರೇ ಮನೆ ಒಳಗಡೆ ಇರ್ತೀವಲ್ಲ, ಆವಾಗ ಪ್ರಯರ್ ರಿಕ್ವೆಸ್ಟ್ ತಗೊಂಡು ಯಾವ್ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು ಅನ್ಕೊಂಡಿರ್ತೀವೋ ಆ ಎಲ್ಲ ವಿಷಯಗಳನ್ನ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು. ಯಾಕಂದ್ರೆ ನಾವು ಒಬ್ಬರೇ ಇರ್ತೀವಿ. ನಾವು ಮತ್ತೆ ನಮ್ಮ ದೇವರು ಇಬ್ರೇ. ನಾವೇನ್ ಪ್ರಾರ್ಥನೆ ಮಾಡ್ತೀವಿ ಅಂತ ದೇವ್ರಿಗೆ ಗೊತ್ತಾಗ್ತಾ ಇದೆ, ನಮ್ಮ ಪಕ್ಕದಲ್ಲಿ ಯಾರು ಇಲ್ಲ. ಹಾಗೆ ಆ ರೀತಿ ನಾವು ಆತ್ಮನಿಂದ ಪ್ರಾರ್ಥನೆ ಮಾಡ್ಬೋದು. ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡ್ತೀನಿ ಅಂತ ಪೌಲ ಹೇಳ್ತಾನಲ್ಲ, ಅದರ ಅರ್ಥ ಏನ್ ಗೊತ್ತಾ? ಸಭೆಯಲ್ಲಿ ಅಥವಾ ನೋಡಿ ಈ ರೀತಿ ಈಗ 4 ಜನ ನಮ್ಮ ಜೊತೆಲಿ ಇರ್ತಾರೆ, ಅವ್ರ ಜೊತೆಲಿ ಕುತ್ಕೊಂಡು ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಕ್ಕಾಗಲ್ಲ. ಯಾಕೆ ಗೊತ್ತಾ? ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೇನು ಅರ್ಥ ಆಗುತ್ತೆ ಅಂತೇಳಿ ಅವ್ರು ಆಮೇನಂತ ಹಿಂಗೆ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಬುದ್ಧಿಯಿಂದ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ನಮ್ಮ ಭಾಷೆ ನಾರ್ಮಲ್ ಆಗಿ ಎಲ್ಲರಿಗೂ ಅರ್ಥ ಆಗುವಂತ ಕನ್ನಡ ಅಥವಾ ತೆಲುಗು, ಆ ಥರ ನಮಗಿರುವಂತ ಭಾಷೆ 4 ಜನ ಸೇರಿರುವಂತ ಸ್ಥಳದಲ್ಲಿ ಎಲ್ಲರಿಗೂ ಅರ್ಥ ಆಗುವಂತ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದನ್ನ ಹೇಳಿದು ಆತ್ಮನಿಂದ ಪ್ರಾರ್ಥನೆ ಮಾಡೋರು ಒಬ್ಬರೇ ತಂದೆ ಜೊತೆಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು, ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದು 4 ಜನ ಸೇರಿರುವಾಗ ನಾವು ಪ್ರಾರ್ಥನೆ ಮಾಡೋದು. ಓಕೆನಾ? ಖಂಡಿತ. ನೆಕ್ಸ್ಟ್ ಬರೋಣ ವಾಕ್ಯಕ್ಕೆ. ಸ್ತೋತ್ರ, ಪ್ರೈಸ್ ಕಾರ್ಡ್. ಮತ್ತೆ ಆತ್ಮದಿಂದನೂ ಆಡ್ತೀನಿ, ನಾನು ಬುದ್ಧಿಯಿಂದನೂ ಆಡ್ತೀನಿ. ಇದರ ಅರ್ಥ ಏನಂತಂದ್ರೆ, ಇಷ್ಟೊತ್ತ ಆ ಸಿಸ್ಟರ್ ಅವರು ಆರಾಧನೆ ಮಾಡ್ಬೇಕಾರೆ ಆತ್ಮದಿಂದ ಬುದ್ಧಿಯಿಂದ ಆರಾಧನೆ ಮಾಡಿದ್ರು. ಆಶ್ರಯವು ನೀವೇ ಎಸೈ, ಅದೆಲ್ಲರಿಗೂ ಅರ್ಥ ಆಯ್ತು. ಆದ್ರೆ ನಾನು ಆತ್ಮದಿಂದ ಆರಾಧನೆ ಮಾಡಿದೆ. ಸೊ ಆತ್ಮದಿಂದ ಆರಾಧನೆ ಅಂದ್ರೆ ಅದೇ ಟ್ಯೂನ್ ತಗೊಳ್ಳೋದು. ಶಂದಾರ ಬಾಲಿಕರ ಬನ ಶಂದಾರ ಬಲಿ ಅಂದಾರ ಬಾ, ಶಂದಾರ ಬಾಲಿ ಅಂದಾರ ಬಾ, ಶಂದಾರ ಬಲಿ ಅಂದಾರ ಬಾ, ಲಲ್ಮಾರ ಬಾ ಲಲ್ಮಾರ ಬಾ ಲಲ್ಮಾರಬಾ. ಇದು ಆತ್ಮನಿಂದ ಆರಾಧನೆ ಮಾಡೋದು. ಅವರು ಬುದ್ಧಿಯಿಂದ ಆರಾಧನೆ ಮಾಡಿದ್ರು, ನಾನು ಆತ್ಮನಿಂದ ಆರಾಧನೆ. ಆ ರೀತಿ ಬುದ್ಧಿಯಿಂದ ಆರಾಧನೆ ಮಾಡೋದು 4 ಜನ ಸೇರಿರುವಾಗ ನಾವು ಆರಾಧನೆ ಮಾಡ್ತೀವಿ, ಎಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲಿ. ಆತ್ಮದಿಂದ ಆರಾಧನೆ ಮಾಡೋದಂದ್ರೆ ನಾವೊಬ್ಬರೇ ನಮ್ಮ ಅಪ್ಪ ಜೊತೆಯಲ್ಲಿ ಇರ್ಬೇಕಾರೆ ನಾವು ಅವರು ಸೇರಿ ಆರಾಧನೆ ಮಾಡೋದು. ಯಾಕಂದ್ರೆ ಅವ್ರ ನಮ್ಮ ಮೊದಲಿಂಗ, ನಾವು ಅವ್ರಿಗೆ ಮೊದಲಿಂಗ ಮತ್ತೆ ಮೊದಲಿಗೀತಿ ಪ್ರೇಮ ಗೀತೆ ಆಡ್ಕೊಳ್ಳೋದ್ರಲ್ಲಿ ಇರುವಂತ ಮಹಿಮೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಅಲ್ಲೆಲ್ಲೂಯ್ಯ. ಖಂಡಿತ. ದೇವ್ರ ಸ್ತೋತ್ರ. ನೆಕ್ಸ್ಟ್, ಬುದ್ಧಿಯಿಂದಲೂ ನಾನು ಆಡ್ತೀನಿ. ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದ್ರೆ ಆ ವರವನ್ನ ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದೇ ಇರುವುದರಿಂದ ನೀನು ಮಾಡುವಂತ ಕೃತಜ್ಞತಾ ಸ್ತುತಿಗೆ ಅವನು ಆಮೇನ್ ಎಂದು ಹೇಗೆ ಹೇಳಾನು? ನೀನಂತೂ ಚೆನ್ನಾಗಿ ಕೃತಜ್ಞತಾ ಸ್ತುತಿ ಮಾಡ್ತೀಯ, ಹೌದು. ಆದ್ರೆ ಬೇರೊಬ್ಬನು ಭಕ್ತಿ ವೃದ್ಧಿ ಹೊಂದೋದಿಲ್ಲ. ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ವಾಣಿಯನ್ನ ಆಡ್ತೀನಿ ಅಂತ ನಾನು ನಿಮಗೆ ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಈ ಒಂದು ವಿಚಾರವನ್ನ, ಈ ವಾಕ್ಯವನ್ನ ತಗೊಂಡು ಸೈತಾನನು ಇವತ್ತು ಅನೇಕರ ಒಂದು ಸಭೆಯಲ್ಲಿ ಈ ವಾಕ್ಯ ನಾವು ಪ್ರಯೋಗ ಮಾಡಿ ಅನ್ಯ ಭಾಷೆ ಮಾತಾಡ್ಲೇಬಾರ್ದು ಅಂತ ಅವನೇನ್ ಮಾಡಿದ್ದಾನೆ, ಅದನ್ನ ನಂಬಿಸ್ಬಿಟ್ಟಿದ್ದಾನೆ. ಇವತ್ತು ಅನ್ಯ ಭಾಷೆ ಮಾತಾಡೋರು ದೇವ್ರ ಜೊತೆಲಿ ಮಾತಾಡ್ತಾರೆ ಅಂತ ವಾಕ್ಯ ನೋಡಿದ್ವಿ. ಸೈತಾನನಿಗೆ ದೇವ್ರ ಜೊತೆಲಿ ನೀವು ಮಾತಾಡೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ದೇವ್ರ ಜೊತೆಲಿ ಯಾರು ಮಾತಾಡ್ತಾರೋ ಅವರು ಭಕ್ತಿ ವೃದ್ಧಿಯನ್ನ ಹೊಂದುತ್ತಾರೆ. ದೇವ್ರ ಜೊತೆಲಿ ಯಾರು ಮಾತಾಡ್ತಾರೋ ಪರಲೋಕದ ರಹಸ್ಯಗಳನ್ನ ಹೊಂದಿಕೊಳ್ತಾರೆ. ದೇವ್ರ ಜೊತೆಲಿ ಯಾರು ಮಾತಾಡ್ತಾರೋ ಅವರು ದೆವ್ವಗಳನ್ನ ಓಡಿಸ್ತಾರೆ. ದೇವ್ರ ಜೊತೆಲಿ ಯಾರು ಮಾತಾಡ್ತಾರೋ ರೋಗಗಳನ್ನ ವಾಸಿ ಮಾಡ್ತಾರೆ. ದೇವ್ರ ಜೊತೆಲಿ ಯಾರು ಕನೆಕ್ಟ್ ಆಗಿರ್ತಾರೋ ಅವರು ದೇವರೊಂದಿಗೆ ನಡೀತಾರೆ. ಅದು ಸೈತಾನ್ಗೆ ಇಷ್ಟ ಇಲ್ಲ. ಅದಕ್ಕೆ ಈ ವಾಕ್ಯನ ತಗೊಂಡವನ್ ಏನ್ ಮಾಡ್ತಾನೆ, ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡ್ಬೇಡ್ರಿ, ಅನ್ಯ ಭಾಷೆ ಹೆಚ್ಚಾಗಿ ಮಾತಾಡಬಾರ್ದು, 5 ನಿಮಿಷ ಮೇಲೆ ಅನ್ಯ ಭಾಷೆ ಮಾತಾಡ್ಬೇಡ್ರಿ ಅಂತ ಹೇಳ್ತಾನೆ.
ಆದ್ರೆ ಈ ವಾಕ್ಯದ ಅರ್ಥ ಏನ್ ಗೊತ್ತಾ? ನಾವು ಹೋಗಿ ಸಭೆಯಲ್ಲಿ ನನಗ್ ಚೆನ್ನಾಗಿ ಅನ್ಯ ಭಾಷೆ ಬರುತ್ತೆ ಅಂತ ಹೇಳ್ಬಿಟ್ಟು 1 ಅವರ್ ನಿಂತ್ಕೊಂಡು ಬರೀ ಅನ್ಯ ಭಾಷೆಯಲ್ಲಿ ಹೋಗಿ ನಿಂತ್ಕೊಂಡು ನಾನು ಮಾತಾಡ್ಬಿಟ್ರೆ ಸಭೆಗೆ ಬಂದಿರೋರ್ಗೆ ಏನ್ ಅರ್ಥ ಆಯ್ತು? ಅವ್ರು ಯಾವ ರೀತಿ ಆಮೇನ್ ಅಂತ ಹೇಳ್ತಾರೆ? ಅವ್ರು ಯಾವ ರೀತಿ ಸ್ತೋತ್ರ ಮಾಡ್ತಾರೆ? ನಾನೇನೋ ಚೆನ್ನಾಗಿ ಕೃತಜ್ಞತೆ ಹೇಳ್ತೀನಿ ಸರಿ, ಆದ್ರೆ ಅವ್ರಿಗೆ ಅರ್ಥ ಆಗ್ಲಿಲ್ಲ ನಾನೇನು ಹೇಳಿದ್ದು. ಲಾಸ್ಟ್ಗೆ ಅವ್ರಿಗೆ ಏನು ಗೊತ್ತಿಲ್ದಿರ ಲಾಸ್ಟ್ ಅವ್ರ ಮನೆಗೆ ಹೋಗ್ಬಿಡ್ತಾರ ಅವರು. ಅದಕ್ಕೋಸ್ಕರ ಸಭೆಯಲ್ಲಿ ನಾವು ಮಾತಾಡಬಾರ್ದು. ಭಕ್ತಿ ವೃದ್ಧಿಯನ್ನು ಎಲ್ಲಿ ಮಾಡ್ಕೋಬೇಕು? ಮನೆ ಒಳಗಡೆ ಮಾಡ್ಕೋಬೇಕು. ಸಪ್ರೇಟ್ ಆಗಿ ಒಬ್ಬರೇ ಇದ್ದಾಗ ಹೆಚ್ಚಿನ ಸಮಯ ಅನ್ಯ ಭಾಷೆಯಲ್ಲಿ ಮಾತಾಡ್ಬೇಕು. ಹಾಗಾದ್ರೆ ನೀವು ಕೇಳ್ಬೋದು ನನ್ನ, ಹಾಗಾದ್ರೆ ಅಷ್ಟೊಂದು ಟೈಮ್ ತಗೊಂಡ್ ಮಾತಾಡ್ಬೇಕಾ? ನಮ್ಗೆ ಅಷ್ಟೊಂದು ಟೈಮ್ ಇಲ್ವಲ್ಲ, ನಾವು ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ. ಪರವಾಗಿಲ್ಲ, ಕೆಲ್ಸಕ್ಕೆ ಹೋಗೋವಾಗ ಕೆಲ್ಸದಲ್ಲಿ ಮಾತಾಡ್ಕೊಳ್ರಿ, ಗಾಡಿ ಓಡಿಸೋವಾಗ ಮಾತಾಡ್ರಿ, ಮಲಗಿರುವಾಗ ಮಾತಾಡ್ರಿ, ನಿದ್ದೆ ಬರೋವರೆಗೂ ಮಾತಾಡ್ರಿ, ಟಿಫನ್ ತಿನ್ನೋವಾಗ ತುತ್ತಿಟ್ಕೊಂಡು ಗ್ಯಾಪ್ ಬಿಡ್ತದ ಅಲ್ಲಿ ಮಾತಾಡ್ರಿ, ಕಾಫಿ ಕುಡಿಯುವಾಗ ಮಾತಾಡ್ರಿ, ಸುಮ್ಮನೆ ಇದ್ದಾಗ ಮಾತಾಡ್ರಿ, ದಾರಿಯಲ್ಲಿ ನಡ್ಕೊಂಡು ಹೋಗೋವಾಗ ಮಾತಾಡ್ರಿ, ವಾಕಿಂಗ್ ಮಾಡೋವಾಗ ಮಾತಾಡ್ರಿ. ನಿಮಗೆ ಎಲ್ಲೆಲ್ಲ ಬಾಯಿ ಸುಮ್ಮನೆ ಇರುತ್ತೋ ಅಲ್ಲೆಲ್ಲ ಮಾತಾಡ್ತಾ ಬನ್ನಿ. ನೀವು ಮಾತಾಡ್ತಾ 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 ನಿಮ್ಮೊಳಗಿರುವಂತ ಪರಿಶುದ್ಧಾತ್ಮ ಬೆಳೆದು ನಿಲ್ತಾರೆ. ಅಲ್ಲೆಲುಯ್ಯ. ಪರಿಶುದ್ಧಾತ್ಮ ನಮ್ಮೊಳಗಡೆಯಿಂದ ಬೆಳೆದು ನಿಂತರು ಅನ್ಕೊಳ್ಳಿ, ಅವ್ರು ನಮ್ಮೊಳಗಡೆಯಿಂದ ಅನ್ಯ ಭಾಷೆ ಮುಖಾಂತರ ವಾಕ್ಯದ ಮುಖಾಂತರ ಅಭಿವೃದ್ಧಿ ಆದ್ರು ಅನ್ಕೊಳ್ಳಿ, ಖಂಡಿತವಾಗಿ ನಾವಾಗಿರಲ್ಲ. ನಾವೇನಾಗ್ತೀವಿ ಗೊತ್ತಾ? ಯಾರಾದ್ರೂ ಒಬ್ರು ಹೋದ್ರಿ, ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ ಮಾತ್ರ. ನಾವಾಗಿರಲ್ಲ. ಮ್ಯೂಟ್ ಆಗಿದೆ ಅಮ್ಮ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ. ಅದಕ್ಕೆ ಯೇಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ. ಓಕೆ, ಅದಕ್ಕೆ ಯೇಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು. ನೀವಾಗಿರಲ್ಲ, ದೇವರುಗಳಾಗ್ತೀರಿ ಅಂತ ಹೇಳ್ತಾ ಇದ್ದಾರೆ ದೇವರು. ನಾನು ಹೇಳಿಲ್ಲ, ಬೈಬಲಲ್ಲಿ, ನಿಮ್ಮ ಬೈಬಲಲ್ಲಿ ಇದೆ, ಅದಕ್ಕೆ ನಿಮ್ಮ ಹತ್ರನೇ ಓದಿಸ್ದೆ. ನೀವು ದೇವರುಗಳೇ, ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರ್ದಿದೆಯಲ್ಲ, ವಾಕ್ಯವನ್ನ ಹೊಂದಿರುವವರೆಲ್ಲ ದೇವರುಗಳು. ಯಾರೊಳಗಡೆ ವಾಕ್ಯ ಇರುತ್ತೋ ಅವರೆಲ್ಲ ದೇವರೇ. ನೀವು ದೇವರುಗಳು ಅಂದ್ರೆ ಅರ್ಥ, ಯೇಸು ಬಂದ್ಬಿಟ್ಟು ಅವರು ದೊಡ್ಡ ಯೇಸು, ಯೇಸು, ನಾವ್ಯಾರಂತೆ ಚಿಕ್ಕ ಯೇಸು. ಅವರು ದೊಡ್ಡವರು, ನಾವು ಚಿಕ್ಕವರು. ನಾವು ಕೂಡ ಅವರು ಒಳಗಡೆ ಒಂದಾಗಿರೋದ್ರಿಂದ ನಾವು ಅವ್ರು ಏನಾಗಿರ್ತೀವಂತೆ, ಬೇರೆ ಬೇರೆ ಎಲ್ಲ ನಾವಿಬ್ರು ಒಂದಾಗಿದ್ದೀವಿ. ಈಗ ನಾನ್ ಮಾತಾಡೋ ಮಾತು ನಂದಲ್ಲ, ಅವ್ರು ಮಾತಾಡೋದು. ಅವ್ರು ಏನ್ ಮಾತಾಡ್ತಾರೋ ನನ್ನ ಒಳಗಡೆಯಿಂದ ಅದನ್ನ ನಾನು ಅನೇಕರು ಕೊಡ್ತೀನಿ. ಅದು ಪ್ರವಾದನೆ ರೂಪವಾಗಿ ಬರುತ್ತೆ. ಅಲ್ಲೆಲ್ಲೂಯ್ಯ, ಅದ್ಭುತ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ರು ನೋಡ್ರಿ, 10ನೇ ಅಧ್ಯಾಯ 34ನೇ ವಚನ, ನೀವು ದೇವರುಗಳು ಅಂತ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಸತ್ಯವೇದದಲ್ಲಿ ಬರ್ದಿದ್ದು ಯಾವುದು ಸುಳ್ಳಲ್ಲಲ್ವಾ? ಅದನ್ನ ನಾವು ನಂಬಲೇಬೇಕಲ್ವಾ? ನೀವು ದೇವರುಗಳಂದ್ರೆ ಅರ್ಥ ಏನು? ಪರಿಶುದ್ಧಾತ್ಮ ಯಾರ ಒಳಗಡೆ ಅಭಿವೃದ್ಧಿ ಆಗ್ತಿ ಹೊರಗಡೆ ಬರ್ತಾರೋ ಆಗ ಅವರು ದೇವರುಗಳು. ಹೇಗೆ ಗೊತ್ತಾ? ಸ್ನಾನಿಕನಾದ ಯೋಹಾನನ ಒಂದು ಮಾತು ಹೇಳ್ತಾನೆ, ನಾನು ಕಡಿಮೆ ಆಗ್ಬೇಕು, ನೀನು ವೃದ್ಧಿ ಆಗ್ಬೇಕು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನದಲ್ಲಿ ಆ ವಾಕ್ಯ ಇದೆ. ನಾನು ಕಡಿಮೆ ಆಗ್ಬೇಕು, ಆತನು ವೃದ್ಧಿ ಆಗ್ಬೇಕು. ನಾವು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ವಾಕ್ಯನ ಓದ್ತಾ ಅನ್ಯ ಭಾಷೆ ವಾಕ್ಯ ತಗೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ಬದಲಾವಣೆ. ನಾವು ದಿನದಿಂದ ದಿನ ನಮ್ಮ ಸ್ವಭಾವ, ನಮ್ಮ ಶಾರೀರಿಕ ರೀತಿಯ ಕಾರ್ಯಗಳು, ನಮ್ಮ ಶರೀರ ಪೂರ್ತಿಯಾಗಿ ಕಡಿಮೆ ಆಗಿ ದಿನದಿಂದ ದಿನ ಅದು ಕೆಳಗಡೆ ಹೋಗ್ತಾ ಬರುತ್ತೆ. ಪರಿಶುದ್ಧಾತ್ಮ ದಿನದಿಂದ ದಿನ ನಮ್ಮೊಳಗಡೆಯಿಂದ ಅಭಿವೃದ್ಧಿ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಗ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೋ ಅದು ನಮ್ಮ ಮುಖಾಂತರ ಫ್ಲೋ ಆಗುತ್ತೆ. ನಾವೇನ್ ಅನ್ಕೊಂಡಿದೀವೋ ಅದೆಲ್ಲ ನಿಂತೋಗ್ಬಿಡತ್ತೆ. ಅದನ್ನೇ ಸ್ನಾನಿಕನಾದ ಯೋಹಾನ ಹೇಳ್ದ, ನಾನು ಕಡಿಮೆ ಆಗ್ಬೇಕು, ಆತನು ವೃದ್ಧಿ ಆಗ್ಬೇಕು. ಅದ್ಭುತ. ನಿಜವಾಗ್ಲು ಅವನೊಂದು ಸ್ವರ. ಏಸು ಈ ಲೋಕಕ್ಕೆ ಬರ್ತಾರೆ ಅಂತ ತಿಳಿಸಕ್ ಬಂದಂತ ಒಂದು ಸ್ವರ. ಯಾರು? ಸ್ನಾನಿಕನಾದ ಯೋಹಾನನು. ಈಗ ಅವನು ಏಸು ಬಂದು ಹೇಳಿರುವಂತ ಮಾತನ್ನ, ಏಸು ಬರ್ತಾರೆ ಅನ್ನುವಂತ ಪ್ರವಾದನೆಯನ್ನ ನುಡಿದ ಮೇಲೆ ಅವನ ಕೆಲಸ ಮುಗೀತು. ಈಗ ಅವನ್ ಏನ್ ಅನ್ಕೋತಾ ಇದ್ದಾನೆ? ನಾನ್ ಕಡಿಮೆ ಆಗ್ಬೇಕು, ಆತನ ವೃದ್ಧಿ. ಯಾಕಂದ್ರೆ ನೆಕ್ಸ್ಟ್ ಏಸುನೇ ಬರೋದು. ಅದೇ ತರ ಇವತ್ತು ನನಗೂ ನಿಮಗೊಂದು ಶರೀರ ಕೊಡಲ್ಪಟ್ಟಿದೆ. ಆ ಶರೀರದಲ್ಲಿ ಏಸು ಇದ್ದಾರೆ.
ಆ ಶರೀರದ ಮುಖಾಂತರ ಏಸು ಕಾಣಿಸ್ಕೋಬೇಕು. ಆ ಶರೀರದ ಮುಖಾಂತರ ಏಸುವಿನ ಮಾತು ಹೊರಗಡೆ ಬರ್ಬೇಕು. ಈ ಒಂದು ಕೈಗಳ ಮುಖಾಂತರ ಏಸು ಮುಟ್ಟಬೇಕು ಜನರನ್ನ. ಈ ಕಣ್ಣುಗಳ ಮುಖಾಂತರ ಏಸು ಜನರನ್ನ ನೋಡ್ಬೇಕು. ಈ ನಾಲಿಗೆಯ ಮುಖಾಂತರ ಏಸು ಮಾತಾಡ್ಬೇಕು. 2000 ವರ್ಷಗಳ ಹಿಂದೆ ಏಸು ಒಂದು ಶರೀರ ಕೊಡಲ್ಪಡ್ತು. ಆ ಶರೀರ ನನ್ನ ನಿಮ್ಮ ವಿಮೋಚನೆಗೋಸ್ಕರ ಜಜ್ಜಲ್ಪಡ್ತು, ಶಿಲುಬೆಗೆ ಹಾಕಲ್ಪಟ್ಟು ಸಂಪೂರ್ಣವಾಗಿ ಆ ಶರೀರ ಈ ಲೋಕನ ಬಿಟ್ಟು ಹೋಗ್ಬಿಡ್ತು. ಆದ್ರೆ ಈಗ ಅನೇಕ ಶರೀರಗಳು ಇವತ್ತಿದೆ. ಆ ಶರೀರ ಯಾರ್ದು ಗೊತ್ತಾ? ನನ್ನ ನಿಮ್ಮ ಶರೀರ. ಅಲ್ಲೇಲುಯ್ಯ. ಆವತ್ತು ದೇವರಾತ್ಮ, ತಂದೆಯ ಆತ್ಮ ಯೇಸುವಿನಲ್ಲಿ ಬಂದ್ರು. ಆ ಯೇಸುವಿನಲ್ಲಿದ್ದಂತ ಆತ್ಮನ ಮೂಲಕ ಯೇಸು ಅದ್ಭುತಗಳನ್ನ ಮಾಡಿದ್ರು. 33.5 ವರ್ಷ ಈ ಲೋಕದಲ್ಲಿದ್ರು. 3.5 ವರ್ಷ ಅವ್ರು ಏನೆಲ್ಲ ಮಾಡಿದ್ರು ನಮಗ್ ಗೊತ್ತು. ನಂತರ ಅವರು ದೇವರನ್ನೇ ತನ್ನೊಳಗಡೆಯಿಂದ ತೋರಿಸ್ಬಿಟ್ಟು ಈ ಲೋಕದಿಂದ ಹೋದ್ರು. ನಂತರ ಆ ತಂದೆಯ ಆತ್ಮ ಯೇಸುವಿನಲ್ಲಿದ್ದು, ಆ ಯೇಸುವಿನಲ್ಲಿದ್ದಂತ ಆತ್ಮ ನಮ್ಮೊಳಗಡೆ ಟ್ರಾನ್ಸ್ಫರ್ ಆಗಿದೆ. ಇವಾಗ ಯೇಸುವಿನಲ್ಲಿರುವಂತ ಆತ್ಮ ನಮ್ಮೊಳಗಡೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇವಾಗ ಆ ಒಂದು ಟ್ರಾನ್ಸ್ಫರ್ ಆಗಿರುವಂತ ಆತ್ಮ ನಮ್ಮೊಳಗಡೆಯಿಂದ ಬಿಡುಗಡೆ ಆಗ್ಬೇಕು. ಅದನ್ನ ಬಿಡುಗಡೆ ಮಾಡೋದಕ್ಕೆ ಒಂದೇ ಒಂದು ನಮಗಿರುವಂತ ಆಯುಧ ಅನ್ಯ ಭಾಷೆ, ವಾಕ್ಯ. ನೀವು ವಾಕ್ಯ ಎಷ್ಟು ಓದ್ತಿರೋ, ಎಷ್ಟು ಅನ್ಯ ಭಾಷೆ ಮಾತಾಡ್ತಿರೋ, ಅಷ್ಟು ಈಸಿಯಾಗಿ ಪರಿಶುದ್ಧಾತ್ಮನನ್ನ ನಮ್ಮೊಳಗಡೆಯಿಂದ ಹೊರಗಡೆ ತರೋಕೆ ಸಾಧ್ಯ. ಆದ್ರಿಂದ ಪರಿಶುದ್ಧಾತ್ಮನನ್ನ ಸೆರೆಯಲ್ಲಿಡೋದು ಬೇಡ. ಪರಿಶುದ್ಧಾತ್ಮ ನಮ್ಮೊಳಗಡೆ ಇದ್ದಾರೆ. ಅವ್ರನ್ನ ಕೂಡಾಕ್ಬಿಟ್ಟಿದೀವಿ. ಅವ್ರನ್ನ ಮಾತಾಡ್ತಿಲ್ಲ, ಅವ್ರನ್ನ ಉಪಯೋಗ ಮಾಡ್ಕೋತಿಲ್ಲ. ಏನಾದ್ರೂ ಮನೇಲಾಗ್ಲಿ ಪರಿಶುದ್ಧಾತ್ಮನನ್ನ ಕರೀರಿ. ನಮ್ಮ ಮನೇಲಿ ಒಂದು ಕೀ ಕಾಣಿಸ್ಲಿಲ್ಲ ಅಂದ್ರೆ ಒಂದೇ ಹೇಳ್ತೀನಿ, ಪರಿಶುದ್ಧಾತ್ಮ ಕೀ ಎಲ್ಲೋ ಕಾಣಿಸ್ತಿರ ಹೋಗಿದೆ, ಎಲ್ಲಿಟ್ಟಿದ್ದೀನಿ ತೋರ್ಸ್ರಿ, ನಿಮಗ್ ಗೊತ್ತಿದೆ, ತೋರ್ಸಿದಕ್ಕಾಗಿ ಸ್ತೋತ್ರ ಅಂತೀನಿ. ತಕ್ಷಣ ನನ್ನ ಕೈನ ತಗೊಂಡಾಗ ಅಲ್ಲೇ ಇಟ್ಬಿಡ್ತಾರೆ. ನಾನು ಒಂದೇ ಒಂದು ಏನ್ ಕಳೆದೋದ್ರು ಕೂಡ ಇದುವರೆಗೂ ನಾನು ಹುಡುಕೋದೇ ಇಲ್ಲ. ಏನೇ ಒಂದು ನಡೆದ್ರು ಕೂಡ ನಾನು ಪರಿಶುದ್ಧಾತ್ಮ ಜೊತೆಲಿ ಮಾತನಾಡ್ತೀನಿ. ಯಾಕಂದ್ರೆ ಪರಿಶುದ್ಧಾತ್ಮ ಮುಂದೆ ಇರಬೇಕು, ನಾನು ಯಾವತ್ತು ಎಂದೇ ಇರಬೇಕು. ಇನ್ನು ಪರಿಶುದ್ಧಾತ್ಮ ಬಲವಾಗಿ ಯಾವ ರೀತಿ ಕಾರ್ಯ ಮಾಡ್ತಾರೆ ನೋಡಿ. ಅನ್ಯ ಭಾಷೆಯಲ್ಲಿ ಅನೇಕ ವಿಧ ಇದೆ. ನೀವು 14ನೇ ಅಧ್ಯಾಯನ ಸಂಪೂರ್ಣವಾಗಿ ಮನೇಲಿ ಕುತ್ಕೊಂಡು ಒಂದ್ಸಾರಿ ಓದ್ರಿ. 1 ಕೊರಿಂಥ 14ನೇ ಅಧ್ಯಾಯನ ನಿಮಗ್ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸರಿ, ಈ ಅನ್ಯ ಭಾಷೆಯನ್ನು ಎಷ್ಟೆಲ್ಲ ವಿಧವಾಗಿ ನಾವು ವಿಂಗಡ ಮಾಡಬಹುದು. ಅನ್ಯ ಭಾಷೆಯಲ್ಲಿ ಅನೇಕ ವಿವಿಧ ರೂಪಗಳಿದೆ. ಅನ್ಯ ಭಾಷೆ ಜಯ ಕೊಡುವಂತ ಭಾಷೆ, ಅನ್ಯ ಭಾಷೆ ಜಯ ಕೊಡುವಂತ ಭಾಷೆ, ಅನ್ಯ ಭಾಷೆ ಉದ್ವೇಗಕಾರಕ ಭಾಷೆ, ಅನ್ಯ ಭಾಷೆ ಸಮಾಧಾನ ಪಡಿಸುವಂತ ಭಾಷೆ. ಇದನ್ನೆಲ್ಲ ನಾನು ವಿವರಿಸಕ್ಕೆ ಇವಾಗ ಟೈಮ್ ಇಲ್ಲ. ಖಂಡಿತ ಇದೆಲ್ಲ ಒಂದೊಂದು ಪದಗಳನ್ನು ವಿವರಿಸಿದ್ರೆ ತುಂಬಾ ಅರ್ಥ ಇದೆ. ಅನ್ಯ ಭಾಷೆ ಸಂತೈಸುವ ಭಾಷೆ, ಅನ್ಯ ಭಾಷೆ ಪ್ರೇರೇಪಿಸುವಂತ ಭಾಷೆ, ಅನ್ಯ ಭಾಷೆ ಉತ್ತೇಜನಕಾರಿ ಭಾಷೆ, ಅನ್ಯ ಭಾಷೆ ಪ್ರಾರ್ಥಿಸುವ ಭಾಷೆ ಒಂದು ಮಾತ್ರ ನಾನು ವಿವರಣೆ ಮಾಡಿದೆ. ಅನ್ಯ ಭಾಷೆ ಪ್ರವಾದನೆಯ ಭಾಷೆ, ಅನ್ಯ ಭಾಷೆ ಪ್ರಕಟಿಸುವಂತ ಭಾಷೆ, ಅನ್ಯ ಭಾಷೆ ಅದ್ಭುತಗಳನ್ನ ಮಾಡುವಂತ ಭಾಷೆ, ಅನ್ಯ ಭಾಷೆ ಪರಿಶುದ್ಧಗೊಳಿಸುವಂತ ಭಾಷೆ, ಅನ್ಯ ಭಾಷೆ ಯುದ್ಧ ಮಾಡುವಂತ ಭಾಷೆ, ಅನ್ಯ ಭಾಷೆ ಒಂದುಗೂಡಿಸುವಂತ ಭಾಷೆ. ತಂದೆ ಮತ್ತೆ ನಾವಿಬ್ರು ಒಂದಾಗುವಂತ ಭಾಷೆ ಅನ್ಯ ಭಾಷೆ. ಈಗ ಒಂದನ್ನ ನಾನು ವಿವರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಟೈಮ್ ಇಷ್ಟನ್ನು ನಾನು ವಿವರಣೆ ಕೊಡಕ್ಕಾಗಲ್ಲ. ಸೊ ಇದೆಲ್ಲಾನು ಪರಿಶುದ್ಧಾತ್ಮನ ಹತ್ರ ಖಂಡಿತ ನೀವು ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಈ ಎಲ್ಲದಕ್ಕೂ ವಿವರಣೆ ಕೊಡ್ಬೋದು. ಒಂದೊಂದಕ್ಕೂ ನನಗೆ ಅರ್ಧ ಗಂಟೆ ತಗೊಳುತ್ತೆ, ಅದರಿಂದ ಬೇಡ. ಸೊ ಒಂದಕ್ಕೆ ಮಾತ್ರ ನಾನು ಅದ್ಭುತ ಮಾಡುವಂತ ಭಾಷೆ, ಇದೊಂದು ವಿವರಣೆ ನಾನು ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮಿಕ್ಕಿದ್ದ ನಾನೆಲ್ಲ ವಿವರಣೆ ಕೊಡಲ್ಲ, ಜಸ್ಟ್ ಇದೊಂದು ಕೊಡ್ತೀನಿ. ಇದರಲ್ಲಿ ನಡೆದಂತ ವಿಚಾರ ಅದ್ಭುತ ಮಾಡುವಂತ ಭಾಷೆ. ಅನ್ಯ ಭಾಷೆ ಅನ್ನೋದು ಅದ್ಭುತ ಮಾಡುವಂತ ಭಾಷೆ. ಯಾವ ರೀತಿ ಅದ್ಭುತ ಮಾಡುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ನಾನು ಸೇವೆ ಪ್ರಾರಂಭ ಮಾಡಿದಾಗ ನಾನೊಬ್ಬ ವಿಶ್ವಾಸಿ. ನಾನು ಬೆರಕಾಗಿ ಹೋಗ್ಬಿಟ್ಟು ಬಂದೆ. ಬೆರಕಾಗಿ ಹೋಗಿ ಬಂದಿದ ತಕ್ಷಣನೇ ನಮ್ಮ ಸಭೆಯಲ್ಲಿ ನನ್ನನ್ನು ಎತ್ತಿ ಹೊರಗಡೆ ಹಾಕ್ಬಿಟ್ರು. ಇನ್ಮೇಲೆ ಸಭೆಗೆ ಬರಬೇಡ್ರಿ ಅಂತ ಹೇಳ್ಬಿಟ್ಟು, ಕಾರಣ ಇಲ್ಲ, ಸಡನ್ ಅಂತ ನನ್ನ ಎತ್ತು ಹೊರಗಡೆ ಹಾಕ್ಬಿಟ್ರು. ಅಲ್ಲಿಂದ ನನ್ನ ಮನೇಲೆ ಚಾಪೆ ಹಾಕೊಂಡು 1 ವರ್ಷ ನಾನು ನಮ್ಮ ಮನೇಲೆ ನಮ್ಮ ಮಕ್ಕಳು ನಾನು ಕೂತ್ಕೊಂಡು ಪ್ರೇಯರ್ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ವಿ. ಬೇರೆ ಕಡೆ ಎಲ್ಲೂ ನನಗೆ ಸಭೆ ಸಿಗ್ಲಿಲ್ಲ. ಹಾಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಬೆರಕಾಗಿ ಹೋಗಿ ಬರ್ತಾ ಇದ್ದೆ. ಆಮೇಲೆ ಒಂದಿನ ಒಬ್ರು ಪಾಸ್ಟರ್ ನಂಗೆ ಪರಿಚಯ ಇದ್ರು. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರಿಗೆ ಸೇವೆ ಬಗ್ಗೆ ಸ್ವಲ್ಪ ನಾನು ಆಲೋಚನೆ ಕೊಡ್ತಿದ್ದೆ. ಅದೇನೋ ನಂಗೆ ಬರ್ತಿತ್ತು, ನಾನು ಆಲೋಚನೆ ಕೊಡ್ತಾ ಇದ್ದೆ. ಅವ್ರು ಅನ್ಕೊಂಡ್ರು ನಾನು ಇನ್ನೆಷ್ಟೋ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ನಾನು ದೊಡ್ಡ ಪಾಸ್ಟ್ ಅನ್ಕೊಂಡ್ಬಿಟ್ಟಿದ್ರು ಅವರು. ಒಂದಿನ ಅವ್ರ ಸಭೆಯಲ್ಲಿ ನೈಟ್ ಪ್ರೇಯರ್ ಇಟ್ಟಿದ್ರು ಶುಕ್ರವಾರ. ಅವ್ರು ಗುರುವಾರ ನಂಗೆ ಫೋನ್ ಮಾಡ್ಬಿಟ್ಟು, ಅಮ್ಮ ನಾಳೆ ನೈಟ್ ಪ್ರೇಯರ್ ಇದೆ,
ಅದಕ್ಕೋಸ್ಕರ ನೀವೇ ಮೆಸೇಜು ಎಲ್ಲರಿಗೂ ಹೇಳ್ಬಿಟ್ಟಿದ್ವಿ. ನಾಳೆ ಚರ್ಚ್ ತುಂಬಾ ಜನ ಬರ್ತಾ ಇದ್ದಾರೆ, ನೀವು ಬರ್ತೀರಾ ಅಂದಿದ್ದಕ್ಕೆ ಜನ ಬರ್ತಾ ಇದ್ದಾರೆ ಅಂತ ಅಂದ್ರು. ನಾನು ನನ್ನ ಕೈಲಾಗುತ್ತಾ? ನಾನೊಬ್ಬ ವಿಶ್ವಾಸಿ. ನಾನು ಇದುವರೆಗೂ ಎಲ್ಲೂ ಪುಲ್ಪಿಟಲ್ಲಿ ನಿಂತಿಲ್ಲ, ಎಲ್ಲೂ ನಾನು ನಿಂತು ಮಾತನಾಡಿರೋ ಅಭ್ಯಾಸ ನನಗಿಲ್ಲ. ನಾನು ಹೆಂಗೆ ಅಂದ್ರೆ, ಇಲ್ಲಮ್ಮ ನೀವು ಮಾತಾಡ್ತೀರಿ ನಂಗೆ ಗೊತ್ತು, ನಾನು ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ನೀನು ಚೇಂಜ್ ಮಾಡಂಗಿಲ್ಲ ಅಂದ್ಬಿಟ್ರು. ಸರಿ ಅಂತ ಫೋನ್ ಇಟ್ಮೇಲೆ ಭಯ ಪಟ್ಬಿಟ್ಟೆ ನಾನು. ಏನ್ ಮಾಡ್ಲಿ ದೇವ್ರೆ, ಫಸ್ಟ್ ಟೈಮು, ನನಗೇನು ಗೊತ್ತಿಲ್ಲ, ನಾನು ಯಾವ ಸಭೆಯಲ್ಲಿ ಹೋಗಿ ವಾಕ್ಯ ಹೇಳ್ದವಳಲ್ಲ, ನಾನೊಬ್ಬ ವಿಶ್ವಾಸಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ತುಂಬಾ ಪೇಚಾಡಿ ಕಷ್ಟಪಟ್ಟೆ. ಫೋನ್ ಮಾಡಿ ಹೇಳ್ಬಿಡೋಣ, ನನ್ಗಾಗಲ್ಲ ಅಂತ ಹೇಳೋಣ ಅನ್ಕೊಂತಾ ಇದ್ದೀನಿ. ಆದ್ರೆ ದೇವ್ರು ನನಗೆ ಅವಕಾಶ ಕೊಡ್ಲಿಲ್ಲ. ಶುಕ್ರವಾರ ಬೆಳಗ್ಗೆ ಕೇಳಿದೆ, ಯೇಸುವೆ ನಾನೇನ್ ಮಾಡ್ಲಿ? ಚರ್ಚ್ ತುಂಬಾ ಜನ ಬರ್ತಾರಂತೆ, ಆ ಜನ ಹೇಗಿರ್ತಾರೋ ಗೊತ್ತಿಲ್ಲ, ನಾನು ಏನ್ ರೆಫರೆನ್ಸ್ ತಗೊಳ್ಳಿ ನನಗ್ ಗೊತ್ತಿಲ್ಲ. ದೇವ್ರು ಒಂದೇ ಮಾತಂದ್ರು, ಶುಕ್ರವಾರ ಉಪವಾಸ ಪ್ರಾರ್ಥನೆ ಎಲ್ಲ ಸಮಾನವಾಗಿ ಶುಕ್ರವಾರ ನಾವು ಉಪವಾಸ ಇರ್ತೀವಲ್ಲ, ಶುಕ್ರವಾರ 10 ಗಂಟೆಗೆ ನಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ಬಿಟ್ಟು ಶುಕ್ರವಾರ ಕರೆಕ್ಟಾಗಿ 10 ಗಂಟೆಗೆ ನಾನು ವಾಗ್ದಾನ ಬುಕ್ ತಗೊಂಡು ಅದರಲ್ಲೊಂದು 4-5 ವಾಗ್ದಾನ ವಾಕ್ಯಗಳನ್ನು ಓದ್ತಾ ಅನ್ಯ ಭಾಷೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 10 ಗಂಟೆಗೆ ಅನ್ಯ ಭಾಷೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದು, ಸಾಯಂಕಾಲ 4 ಗಂಟೆಗೆ ಮುಗಿಸ್ದೆ. ನಾನು ಬೈಬಲ್ ಮುಟ್ಲಿಲ್ಲ. 4 ಗಂಟೆವರೆಗೂ ಆ 4-5 ವಚನ ಮಾತ್ರ ಇಟ್ಬಿಟ್ಟು ಪದೇ ಪದೇ ಅದನ್ನೇ ರಿಪೀಟ್ ಮಾಡಿ ವಾಕ್ಯ ಅನ್ಯ ಭಾಷೆ ಓಡಾಡ್ಕೊಂಡು ಮನೆಯೆಲ್ಲ ತಿರ್ಗಾಡ್ಕೊಂಡು ನಾನೇನ್ ಮಾಡಿದೆ, ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ನಾನು ಅನ್ಯ ಭಾಷೆ ಮಾತಾಡಿದೆ. ಅನ್ಯ ಭಾಷೆ ಮಾತಾಡಿದ ನಂತರ ಸ್ವಲ್ಪ ಊಟ ಮಾಡಿ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡೋದಾಗ ನನ್ನೊಳಗಡೆ ಏನೋ ಒಂದು ಧೈರ್ಯ, ನನ್ನೊಳಗಡೆ ಏನೋ ಒಂದು ಹುಮ್ಮಸ್ಸು, ಏನೋ ಒಂದು ನಾನು ಸಾಧನೆ ಮಾಡ್ತೀನಿ ಅನ್ನುವಂತ ಒಂದು, ನನ್ನ ಶರೀರನೇ ಅಲ್ಲ ಅನ್ನೋ ಮಟ್ಟಕ್ಕೆ ನನಗೊಂದು ಅನುಭವ ಇತ್ತು. ಆಮೇಲೆ ನಾನು ಹೋದೆ. 6 ಜನ ಪಾಸ್ಟ್ರು, ನಾನು ಸೇರಿ 7 ಜನ. 6 ಜನ ಪಾಸ್ಟ್ರಿಗೆ ಅರ್ಧ ಗಂಟೆ ಮೆಸೇಜ್ ಕೊಟ್ಟಿದ್ರು. ಅವ್ರು ಅರ್ಧ ಗಂಟೆ ಮೆಸೇಜ್ ಕೊಟ್ರು ಪಾಸ್ಟ್ಗಳು. ಮೇನ್ ಮೆಸೇಜ್ ಇದ್ದಿದ್ದು ನಂದು. 12 ಗಂಟೆಗೆ ನನ್ನ ಮೈಕ್ ಕೊಟ್ರು. ನಾನು ಮೊಬೈಲನ್ನ ನಂದು ಬೈಬಲನ್ನ ಮತ್ತೆ ನನ್ನ ನೀರ್ ಬಾಟ್ಲನ್ನ ಪುಲ್ಪಿಟ್ ಕೆಳಗಡೆ ಇಟ್ಟೆ. ಅವ್ರು ಹೇಳಿದ್ರು ಪುಲ್ಪಿಟ್ ಮೇಲೆ ಹೋಗ್ರಿ ಅಂತ. ನನಗೆ ಯೋಚನೆ ಏನ್ ಗೊತ್ತಾ, ನಾನೊಬ್ಬ ವಿಶ್ವಾಸಿ, ಪುಲ್ಪಿಟ್ ಹೋಗೋ ಯೋಗ್ಯತೆ ನನಗಿಲ್ಲ ಅಂತ. ನಾನು 6 ಜನ ಪಾಸ್ಟ್ರು ಸಾಲ ಕೂತಿದ್ದಾರೆ, ಅವ್ರ ಮುಂದೆ ನನಗೆ ಯೋಗ್ಯತೆ ಇದೆಯಾ ಅಂತ ನನ್ನ ಯೋಚನೆ. ಆವಾಗ ನಾನು ಹೇಳಿದೆ, ಪುಲ್ಪಿಟ್ಗೆ ನಾನು ಹೋಗಲ್ಲ, ಕೆಳಗಡೆನೆ ಹೇಳ್ತೀನಿ ಅಂತ. ಸರಿ ಆಯ್ತು ಅಂದ್ರು. ನಾನು ಪುಲ್ಪಿಟ್ಗೆ ಹೋಗ್ಲಿಲ್ಲ. ಆ ಸೈಡಲ್ಲಿ ನಾನು ಬೈಬಲ್ ನೀರ್ ಬಾಟ್ಲ್ ಇಟ್ಬಿಟ್ಟು ನಿಂತ್ಕೊಂಡು ಒಂದೇ ಮಾತಂದೆ, ಪರಿಶುದ್ಧಾತ್ಮ, ನಾನ್ ನಿನ್ನನ್ನು ಸ್ವಾಗತ ಮಾಡ್ತಾ ಇದ್ದೀನಿ, ನೀನ್ ಬಂದ್ ನಡ್ಸ್ಕೊ, ನಾನೇನು ಇಲ್ಲ ಅಂದೆ. ಅಷ್ಟೇ ನೋಡಿ. ಅಷ್ಟ ಅಂದಿದ್ ಮೈಕ್ ತಗೊಂಡು ಮಾತಾಡ್ತಾ ಇದ್ದೀನಿ. ನಾನ್ ಬೈಬಲ್ ಓಪನೇ ಮಾಡ್ಲಿಲ್ಲ. ರಾತ್ರಿ 12 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ 2 ಅವರ್ ನಾನು ಏನ್ ಮೆಸೇಜ್ ಕೊಟ್ರೆ ನನಗೆ ಗೊತ್ತಿಲ್ಲ. ಅಷ್ಟ್ರೊಳಗೆ ಎದೆ ನೋವಿರೋರ್ಗೆ ವಾಸಿ ಆಯ್ತು, ಮಾಟ ಮಂತ್ರದಲ್ಲಿರೋರ್ ಕಟ್ಟುಗಳು ಬಿಡುಗಡೆ ಆಯ್ತು, ಸೈತಾನನಿಲ್ಲವ್ರಿಗೆ ಬಿಡುಗಡೆ, ಮಾನಸಾಂತರ ಹೊಂದವ್ರು ಮಾನಸಾಂತರ, ಅನೇಕ ರೀತಿಯ ಬಿಡುಗಡೆಯನ್ನ ಅಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಬರೀ ವಾಕ್ಯದ ಮುಖಾಂತರ. 2 ಗಂಟೆಗೆ ಪರಿಶುದ್ಧಾತ್ಮ ಹೇಳಿದ್ರು, ನಿಲ್ಲಿಸ್ಬಿಡು, ಒಂದು ಪ್ರಾರ್ಥನೆ ಅರ್ಕೆ ಮಾಡಿಸು ಅಂತ. ಅವ್ರನ್ನ ನಿಲ್ಸಿ ಆ ಅರ್ಕೆ ಮಾಡಿದ್ದು ನನ್ ನೆನಪಿಲ್ಲ. ನಾನು ಅದೆಲ್ಲ ಮುಗಿಸಾದ್ಮೇಲೆ ಅವರು ಎಲ್ಲರೂ ಪ್ರೇಯರ್ ಮಾಡಿಸ್ಕೊಳಕ್ ನನ್ನ ಹತ್ರ ಬಂದ್ರು. 3 ಗಂಟೆ ರಾತ್ರಿಯಿಂದ 7 ಗಂಟೆ ಬೆಳಗ್ಗೆವರೆಗೂ ನಾನು ಪ್ರಾರ್ಥನೆ ಮಾಡಿದೆ. ಒಬ್ಬೊಬ್ಬರು ಬಂದು ನನ್ನ ಕಾಲನ್ನ ಗಟ್ಟಿಯಾಗಿ ಇಟ್ಕೊಂಡು ಪಾಪದರಿಕೆ ಮಾಡ್ಬಿಟ್ಟು ಅವ್ರಿಗವರೇ ಪರಿಶುದ್ಧಾತ್ಮನ ಶರಣರಾಗ್ಬಿಟ್ರು. ಎಲ್ಲರಿಗೂ ಬಿಡುಗಡೆ. ಒಬ್ಬೊಬ್ಬನ ಸಾಕ್ಷಿ ಕರೆದ್ರೆ ಹೇಳ್ತಾರೆ, ನನಗೆ ಹಿಂಗಿತ್ತು, ನನ್ಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ನನ್ಗೆ ಮಾಟ ಮಂತ್ರದ ಕಟ್ಟುಗಳಿತ್ತು, ನನ್ ದೆವ್ವ ಇತ್ತು. ಆ ರೀತಿ ವಾಕ್ಯ ಹೇಳ್ತಾ ನಾನು ಫ್ರೀ ಆಗ್ಬಿಟ್ಟಿದ್ದೀನಿ. ಇವಾಗ ನನಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ನನ್ ತಲೆನೋವಿತ್ತು, ನನ್ಗೆ ಆ ರೀತಿ ತುಂಬಾ ಪ್ರಾಬ್ಲಮ್ಸ್ನ ಅವ್ರು ಹೇಳಿದ್ರು. ನಾನು ಅನ್ಕೊಂಡೆ, ವಾಕ್ಯ ಹೇಳ್ತಾ ಇಷ್ಟೊಂದು ಬಿಡುಗಡೆನಾ ಅಂತ ಅನ್ಕೊಂಡೆ. ಆ ರೀತಿ ದೇವರು ಪ್ರಸನ್ನತೆಯಿಂದ ದೇವರು ಒಬ್ಬೊಬ್ಬನ ವಾಕ್ಯದ ಮುಖಾಂತರ ಗುಣಪಡಿಸಿದ್ರು. ಇದು ಅದ್ಭುತ ಮಾಡುವಂತ ಭಾಷೆ. ಈ ರೀತಿ ಆಯ್ತು. ಅದಾದ್ಮೇಲೆ 7 ಗಂಟೆಗೆ ಮುಗಿಸ್ಬಿಟ್ಟು ಬಂದೆ. ಅದಾದ್ಮೇಲೆ ನಮ್ಮ ಆ ಒಂದು ಸಭೆಯಿಂದನೇ ನನ್ನ ಸೇವೆ ಪ್ರಾರಂಭ ಆಯ್ತು. ನನ್ನ ಸೇವೆಗೆ ದೇವರು ಒಂದು ಗ್ರಾಮ ಕರೆದ್ರು. ಅಲ್ಲಿಂದ ನನ್ನ ಸೇವೆ ಸ್ಟಾರ್ಟ್ ಆಗಿದ್ದು. ನಿಜವಾಗ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಮಾಡಿದಂತ ಅನ್ಯ ಭಾಷೆ ಪ್ರಾರ್ಥನೆ, ಅನ್ಯ ಭಾಷೆಯಲ್ಲಿ ಮಾತನಾಡಿದ್ದು ನನ್ನನ್ನ ರಾತ್ರಿ ಪೂರ್ತಿಯಾಗಿ ಅಲ್ಲಿ ನಡೆಸ್ತು. ನಾನು ಏನ್ ಮಾತಾಡ್ದೆ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಜನರನ್ನ ಬಿಡುಗಡೆ ಮಾಡಿದ್ದು ಪರಿಶುದ್ಧಾತ್ಮ. ಅವ್ರ ಬಾಯಿಂದ ಬಂದಂತ ಮಾತು ನನ್ನ ನಾಲಿಗೆಯಿಂದ ಹೊರಟು ಬಂತು. ಅನೇಕರು ಬಿಡುಗಡೆ ಬಂದಂತ 6 ಜನ ಪಾಸ್ಟರ್ಗಳು ಮಾತಾಡಿದ್ರಂತ. ಈ ಪಾಸ್ಟರ್ ಹತ್ರ ಆ ಎಮ್ಮ ಯಾರು, ಆ ಎಮ್ಮನಿಗೆ ಇದೆಲ್ಲ ಹೇಗೆ? ಆ ಎಮ್ಮ ಬೈಬಲೇ ಓಪನ್ ಮಾಡ್ಲಿಲ್ಲ, ರೆಫರೆನ್ಸ್ಗಳನ್ನ ಪಟಾಪಟ ಅಂತ ಹೇಳ್ತಿದ್ಲ ಎಮ್ಮ, ವಾಕ್ಯನ ಬಾಯಿ ಬಿಟ್ಟು ಹಂಗೆ ಹೇಳ್ತಾ ಇದ್ಲು. ಅದೆಂಗ ಆ ಎಮ್ಮ ಕಲ್ತ್ಕೊಂಡಿದ್ ಯಾವ ರೀತಿ? ನಾವು ಬೈಬಲ್ ಕಾಲೇಜ್ 5-6 ವರ್ಷ ಬೈಬಲ್ ಕಾಲೇಜ್ ಮಾಡಿದೀವಿ, ನಮಗೊಂದು ವಾಕ್ಯನ ಕೂಡ ನಮ್ಗೆ ಏನು ಬಾಯ್ಪಟ್ ಮಾಡಕ್ಕಾಗಿಲ್ಲ. ಆಯಮ್ಮ ಹೆಂಗ್ರಿ ಬಾಯಲ್ಲೇ ವಾಕ್ಯನ ಇಟ್ಕೊಂಡಿದ್ದಾನಂತ ಕೇಳಿದ್ರಂತೆ. ನನಗೂ ಗೊತ್ತಿಲ್ಲ. ಅವ್ರನ್ನ ಹೊಸದಾಗಿ ನಾನು ಕರೆದೆ ಅಂತ ಈ ಪಾಸ್ಟ್ ಹೇಳಿದ್ರಂತೆ. ದೇವರು ನಿಜವಾಗ್ಲು ನಿಮ್ಮನ್ನ ಮಹಿಮೆಯಿಂದ ಮಹಿಮೆ ಕರ್ಕೊಂಡು ಹೋಗ್ತಾರೆ. ಇದು ಅದ್ಭುತ ಮಾಡುವಂತ ಭಾಷೆ, ಅದ್ಭುತ ಮಾಡುವಂತ ಭಾಷೆ. ನಿಜವಾಗ್ಲು ಅದ್ಭುತ ಮಾಡುವಂತ ಭಾಷೆಯಲ್ಲಿರುವಂತ ಮಹಿಮೆಯ ಕಾರ್ಯ ನಿಮಗೆ ಗೊತ್ತಿಲ್ವಾ?
ನಿಜವಾಗ್ಲು ಅನ್ಯ ಭಾಷೆಯಲ್ಲಿ ಯಾರು ಮಾತಾಡ್ತಾರೋ ಅವ್ರಿಗೆ ಸಂದೇಹ ಅನ್ನೋದು ಸ್ವಲ್ಪನೂ ಬರಲ್ಲ. ಅನ್ಯ ಭಾಷೆ ಮಾತಾಡೋರು ಸ್ವಲ್ಪ ಕೂಡ ಅನುಮಾನ ಪಡಲ್ಲ. ಅಯ್ಯೋ ಅವ್ರಿಗೆ ನಾನು ಪ್ರಾರ್ಥನೆ ಮಾಡ್ಬೇಕಾ, ನಾನು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ವಾಸಿ ಆಗುತ್ತಾ ಅಂತ ಕಿಂಚಿತ್ತು ನಿಮ್ಮ ಮನ್ಸಲ್ಲಿ ಬರೋದೇ ಇಲ್ಲ. ನಿಮಗೊಂದೇ ಬರುತ್ತೆ ಏನ್ ಗೊತ್ತಾ, ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರು ಎದ್ದೇಳ್ತಾರೆ. ಅಲ್ಲೆಲ್ಲೂಯ್ಯ. ಅದ್ಭುತವಾದ ರೀತಿಯಲ್ಲಿ ನೀವ್ ಹೆಂಗ್ ಆಗ್ತೀರಿ ಗೊತ್ತಾ, ಒಂದ್ ಸೆಕೆಂಡ್ ನೀವಲ್ಲ, ನೀವ್ ಅನ್ಕೋತೀರಾ ಈಗ ಪ್ರಾರ್ಥನೆ ಮಾಡ್ತೇನೆ ಅವ್ರು ಎದ್ದೇಳ್ತಾರೆ. ನೀವ್ ಹೇಳ್ಬಿಟ್ಟು ಬರ್ತೀರಾ ಅವ್ರು ವಾಸಿ ಆಗ್ತಾರೆ. ನೀವ್ ಹೇಳ್ಬಿಟ್ಟು ಮನೆಗೆ ಹೋಗ್ತೀರಾ ಅವ್ರು ಪೂರ್ತಿಯಾಗಿ ಮಾನಸಾಂತರ ಹೊಂದುತ್ತಾರೆ. ನೀವ್ ಅನ್ಕೊಂತೀರ ದೇವ್ರ ನಿನ್ ಸ್ತೋತ್ರ, ನೀನ್ ಕಾರ್ಯ ಮಾಡಿದ್ದೆ ಅದಕ್ಕೆ ನೀನ್ ಸ್ತೋತ್ರ ಅಂತೀರಾ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ದೇವ್ರ ಜೊತೆಯಲ್ಲಿ ನಡೆಯುವಂತ ಒಂದು ಸಂಬಂಧಕ್ಕೆ ನಾವು ಬರ್ತೀವಿ. ನಿಜವಾಗ್ಲೂ ಎಷ್ಟು ಒಂದು ದೇವರನ್ನ ಸಂಪಾದನೆ ಮಾಡೋದಕ್ಕೆ, ದೇವರನ್ನ ನೋಡೋದಕ್ಕೆ ತುಂಬಾ ಜನ ಕಣ್ಣು ಮುಚ್ಚಿ ತುಂಬಾ ಕಷ್ಟಪಡ್ತಾರೆ. ಆಕಾಶನೆಲ್ಲ ನೋಡ್ತಾರೆ, ಕತ್ಲು ಕಾಣಿಸುತ್ತೆ. ಇದೆಲ್ಲ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಒಂದೇ ಹೇಳೋದು, ಅನ್ಯ ಭಾಷೆ ವಾಕ್ಯ ಎರಡನ್ನು ಪ್ರಾರಂಭ ಮಾಡ್ರಿ. ಅದೇನ್ ಮಾಡುತ್ತೆ ಗೊತ್ತಾ, ದೇವರನ್ನ ಕ್ಲಿಯರ್ ಕಟ್ ಆಗಿ ನಿಮಗೆ ತೋರ್ಸ್ಕೊಡತ್ತೆ. ಅಲ್ಲೆಲ್ಲೂಯ್ಯ. ನೀವು ಅನ್ಕೊಂತೀರಿ ನಾನೊಬ್ಳೇ ಇಲ್ಲ, ನನ್ನ ಜೊತೆಲಿ ಅಪ್ಪ ಇದ್ದಾರೆ, ನಮ್ಮಪ್ಪ ನನ್ನ ಹಿಂದೆಗಡೆ ನಿಂತ್ಕೊಂಡು ನನಗೆಲ್ಲ ನಡೆಸ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ, ಅವ್ರು ನನ್ನನ್ನು ಮುಂದುವರಿಸ್ತಾರೆ. ನನ್ನನ್ನು ಅವ್ರು ಕರ್ಕೊಂಡು ಎಷ್ಟೋ ಅಡ್ರೆಸ್ಗಳಿಗೂ ನನಗೆ ಗೊತ್ತಿಲ್ಲ, ಎಲ್ಲೆಲ್ಗೋ ದೇವ್ರು ಕರ್ಕೊಂಡು ಹೋಗ್ತಾರೆ. ನಾನು ಹೇಳ್ತೀನಿ, ಏಸಪ್ಪ ನನ್ನನ್ನು ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ, ನೀವೇ ಅಲ್ಲಿ ಇಳಿಸ್ಕೋಬೇಕು, ನಂಗೆ ಅಡ್ರೆಸ್ ಗೊತ್ತಿಲ್ಲ ಅಂತೀನಿ. ಪಟ್ ಅಂತ ಏಸಪ್ಪನೇ ನನ್ನನ್ನು ಇಳಿಸ್ಕೊಳ್ತಾರೆ. ಎಲ್ಲಿ ಕೂಡ ನಾನು ಪರದಾಡಿ ದಾರಿ ತಪ್ಪಿದ್ದು ಒಂದು ಕಡೆನೂ ಇಲ್ಲ. ಯಾಕಂದ್ರೆ ಅನ್ಯ ಭಾಷೆಯಲ್ಲಿ ಮಾತನಾಡುವವರು ಸ್ಪಷ್ಟವಾಗಿ ಕಣ್ಣುಳ್ಳವರು. ಕಣ್ಣು ಕಾಣಿಸ್ತಿರ್ಲಿಲ್ಲ, ಅನ್ಯ ಭಾಷೆ ಮಾತಾಡ್ಬೇಕಾದ್ರೆ ಅಂತರಂಗದ ಕಣ್ಣುಗಳು ತೆರೆಯಲ್ಪಡ್ತು. ಈಗ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಯಾವುದು ಕರೆಕ್ಟು ಯಾವುದು ತಪ್ಪು ಅನ್ನೋದು ನಾವು ತಿಳ್ಕೊಂಡ್ಬಿಟ್ಟಿವಿ. ಅನ್ಯ ಭಾಷೆ ಮಾತಾಡೋರು ಪ್ರವಾದಿಸ್ತಾರೆ, ಅನ್ಯ ಭಾಷೆ ಮಾತಾಡೋರು ಅನೇಕವ್ರನ್ನ ಸಂತೈಸ್ತಾರೆ, ಅನ್ಯ ಭಾಷೆ ಮಾತಾಡೋರು ಅದ್ಭುತಗಳನ್ನು ಮಾಡ್ತಾರೆ, ಅನ್ಯ ಭಾಷೆ ಮಾತಾಡೋರ ಮುಖಾಂತರ ಸತ್ತವ್ರು ಎದ್ದೇಳ್ತಾರೆ, ಅನ್ಯ ಭಾಷೆ ಮಾತಾಡೋರ ಮುಖಾಂತರ ಗರ್ಭದಲ್ಲಿ ಕೈ ಇಟ್ಟ ತಕ್ಷಣ ಅವ್ರಿಗೆ ಮಕ್ಕಳಾಗತ್ತೆ. ಒಂದಲ್ಲ ಎರಡಲ್ಲ, ಬೇಕಾದಷ್ಟು ಅದ್ಭುತಗಳು ನಡೆದಿದೆ. ಸರಿ, ಈಗ ಅನ್ಯ ಭಾಷೆ ಮಾತಾಡೋದು ಹೇಗೆ ಅಂತ ಒಂದ್ ಸ್ವಲ್ಪ ಜಸ್ಟ್ ನಾನು ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ನಾನು 14ನೇ ಅಧ್ಯಾಯ ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ತಗೊಂಡಿದ್ದೀನಿ ಖಂಡಿತವಾಗಿ. ಸೊ ಇಷ್ಟು ಸಾಕು ನಾವು ತಿಳ್ಕೊಂಡ್ರೆ. ಇಷ್ಟರಲ್ಲಿ ನಾನು ವಿವರ ಕೊಟ್ಟಿದ್ದೀನಿ. ಈ ವಿವರಣೆಯನ್ನು ತಗೊಂಡು ಅನ್ಯ ಭಾಷೆ ಮಾತಾಡಕ್ ಸ್ಟಾರ್ಟ್ ಮಾಡಿ. ನಿಮಗೇನ್ ಪ್ರಶ್ನೆ ಇದ್ರು ಯಾರನ್ನೂ ಹೋಗಿ ಕೇಳಕ್ ಹೋಗ್ಬೇಡಿ, ಯಾರನ್ನೂ ಕೇಳ್ಬೇಡಿ. ನನಗೊಂದು ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಉತ್ತರ ಹೇಳಿ. ಯಾರು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಕ್ ಶಕ್ತರಿಲ್ಲ ರೀ, ಆತ್ಮ ಒಬ್ಬರು ಬಿಟ್ರೆ. ಆ ಪ್ರಶ್ನೆನ ಮನ್ಸಲ್ಲಿ ಇಟ್ಕೊಳ್ಳಿ, ಮನ್ಸಲ್ಲಿ ಇಟ್ಕೊಂಡು ಅನ್ಯ ಭಾಷೆಯಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿ. ಆ ಪ್ರಶ್ನೆಗೆ ಆಟೋಮೆಟಿಕ್ ಉತ್ತರ ಸಿಕ್ಬಿಡತ್ತೆ ನಿಮಗೆ. ಬುಕ್ ತಗೊಳ್ಳಿ, ಪೆನ್ ತಗೊಳ್ಳಿ, ಆ ಪ್ರಶ್ನೆನ ದೇವ್ರ ಮುಂದೆ ಮನ್ಸಲ್ಲಿ ಹಾಕೊಳ್ರಿ. ಮನ್ಸಲ್ಲಿ ಅದನ್ನ ನೆನ್ಪು ಮಾಡ್ಕೊಂತ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಮಾತಾಡ್ತಾ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಪಟ್ ಅಂತ ಬುಕ್ಕಲ್ಲಿ ಬರ್ದ್ಬಿಡಿ. ಒಂದೊಂದ್ಸಾರಿ ನಿಮ್ ಕನ್ಸು ಬೀಳತ್ತೆ, ಕನ್ಸಿಗೆ ಅರ್ಥನೇ ಗೊತ್ತಾಗಲ್ಲ, ಯಾರನ್ನ ಕೇಳಕ್ ಟ್ರೈ ಮಾಡ್ತೀರಾ. ಕೆಲವ್ರು ಕನಸಿನ ಅರ್ಥ ಹೇಳೋರು ಇದಾರೆ ನಿಮಗೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಕೆಲವು ಸಾರಿ ನೀವು ಕನಸಿನ ಅರ್ಥನ ನಿಮಗ್ ನೀವೇ ತಿಳ್ಕೊಬೋದು. ಹೇಗ್ ಗೊತ್ತಾ, ಆ ಕನಸನ್ನ ಮನ್ಸಿಗೆ ತಂದ್ಕೊಂಡು ಅನ್ಯ ಭಾಷೆಯಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿ. ಆಟೋಮೆಟಿಕ್ ಆ ಕನಸಿನ ಅರ್ಥ ದೇವರೇ ನಿಮ್ಗೆ ತಿಳಿಸ್ತಾರೆ. ಅದ್ಭುತ ಆಯ್ತು. ಕನಸಿನ ಅರ್ಥನ ತಿಳ್ಕೊಬೇಕಪ್ಪ, ನೋಡೋರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳ್ಬೇಡಿ. ನಿಮಗೂ ಬೇರೆಯವ್ರ ಕನಸಿನ ಅರ್ಥನ ಹೇಳೋದಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ. ಬೇರೆಯವ್ರು ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಅಕ್ಕ ನನಗೆ ಈ ತರ ಕನ್ಸು ಬಿತ್ತು, ಆ ಕನಸಿನ ಅರ್ಥ ಏನು ಅಂತ ಗೊತ್ತಿಲ್ಲ ಅಕ್ಕ, ತುಂಬಾ ಪೇಚಾಡ್ತಾ ಇದ್ದೀನಿ ರಾತ್ರಿ ಎಲ್ಲ ಅಂದ್ರೆ ಸುಲಭವಾಗಿ ಅವ್ರ ಕನಸಿನ ಅರ್ಥ ನೀವೇ ಹೇಳ್ಬಿಡ್ತೀರಾ. ಅನ್ಯ ಭಾಷೆ ಮಾತಾಡೋರು ಫ್ಯಾಮಿಲಿಗಳನ್ನ ಒಂದುಗೂಡಿಸ್ತಾರೆ. ಯಾವ ಫ್ಯಾಮಿಲಿಗಳು ಕೂಡ ಯಾವುದೇ ಕಾರಣಕ್ಕೆ ಡೈವರ್ಸ್ ಆಗೋದಿಲ್ಲ. ಇದುವರೆಗೂ ದೇವರು ನನ್ನ ಹತ್ರ ಕರ್ಕೊಂಡು ಬಂದ್ರೆ ಎಷ್ಟೋ ಕುಟುಂಬಗಳು ಅದ್ಭುತವಾದ ರೀತಿಯಲ್ಲಿ ಒಂದಾಗಿದ್ದಾವೆ. ನಿನ್ನೆ ಕೂಡ ಒಂದು ಫ್ಯಾಮಿಲಿ ಒಂದಾಯ್ತು. ಬೇಡವೇ ಬೇಡ ಅಂತ ತೀರ್ಮಾನ ಆಗಿತ್ತು, ಫೋನಲ್ಲೇ ಮಾತಾಡಿದೆ, ಅದ್ಭುತವಾದ ರೀತಿಯಲ್ಲಿ ದೇವ್ರು ಒಂದ್ ಮಾಡಿದ್ರು. ಮುಂದಿನ ವಾರ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಒಂದು ಕುಟುಂಬ ಅಲ್ಲಿ ಕೌನ್ಸಿಲಿಂಗ್ ಕೊಡೋದಿದೆ. ನನಗೆ ಗೊತ್ತು ಆ ಕುಟುಂಬ ಚೆನ್ನಾಗಾಗುತ್ತೆ ಅಂತ. ನಾನು ಏಸಪ್ಪಗೆ ಹೇಳಿದ್ದೀನಿ, ಏಸಪ್ಪ ನೀವು ನನ್ನನ್ನು ಕರ್ಕೊಂಡೋಗಿ ನನ್ನ ಶರೀರದ ಮುಖಾಂತರ ಅವ್ರನ್ನೆಲ್ಲ ನೀವು ಒಂದು ಮಾಡ್ತೀರ, ಅದಕ್ಕೆ ನೀನು ಸ್ತೋತ್ರ ಅಂತ ಹೇಳಿದ್ದೀನಿ. ಇವಾಗ ಆಲ್ರೆಡಿ ಅವ್ರ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಮುಂದಿನ ವಾರ ದಾವಣಗೆರೆಗೆ ಹೋದಾಗ ಖಂಡಿತವಾಗಿ ದೇವರು ಆ ಒಂದು ಫ್ಯಾಮಿಲಿನ ಒಂದು ಮಾಡ್ತಾರೆ. ಕೆಲವೊಂದ್ಸಾರಿ ದೇವ್ರು ಹೇಳ್ತಾರೆ ಫೋನಲ್ಲೇ ಇದು ಸಕ್ಸಸ್ ಆಗುತ್ತೆ ಅಂತಾರೆ. ಕೆಲವು ಕಡೆ ಹೇಳ್ತಾರೆ ಇದು ಫೋನಲ್ಲಿ ಆಗಲ್ಲ, ನೀನೇ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ದೇವರು ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಸರಿ, ಇವಾಗ ಅನ್ಯ ಭಾಷೆಯಲ್ಲಿ ಪ್ರೇಮ ಗೀತೆ ಯಾವ ರೀತಿ? ಅನ್ಯ ಭಾಷೆಯಲ್ಲಿ ಪ್ರೇಮ ಭಾಷೆ ಅನ್ನೋದು ಒಂದು ಭಾಷೆ. ಅನ್ಯ ಭಾಷೆ ಅಂದ್ರೆ ರಬ 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 ಅಂತ ಒಂದು ದೊಡ್ಡದಾಗಿ ಕಿರಿಸ್ತಾರಲ್ಲ, ಅದಲ್ಲ ಅನ್ಯ ಭಾಷೆ. ಈಗ ಗಾಡಿ ಓಡಿಸ್ಬೇಕಾದ್ರೆ ಗಂಡು ಮಕ್ಕಳು ಆ ಗಾಡಿ ಓಡಿಸ್ತೀರಾ, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಗಾಡಿ ತಗೊಂಡು ಹೋಗ್ಬೇಕು. ಅವಾಗ ಏನ್ ಮಾಡ್ತೀರಿ, ಥಂಡಿ ಇರುತ್ತೆ ಅಂತ ಎಕ್ಸಲೇಟರ್ ಜೋರಾಗಿ ಕೊಡ್ತೀರಾ. ಎಕ್ಸಲೇಟರ್ ಕೊಟ್ಟ ಒಂದೇ ಸಮ ಬರೋಂದ್ ಸೌಂಡ್ ಬರುತ್ತೆ. ಎಕ್ಸಲೇಟರ್ ಕೊಟ್ಟು ಸ್ವಲ್ಪ ಇಂಜಿನ್ ಹೀಟ್ ಆದ್ಮೇಲೆ ಏನ್ ಮಾಡ್ತೀರಾ, ನಾರ್ಮಲ್ ಆಗಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಾ.
ಆ ಎಕ್ಸ್ಲೇಟರ್ ಕೊಟ್ಟಂಗೆ ಒಂದ್ 2 ನಿಮಿಷ 5 ನಿಮಿಷ ಶಂದಲಕರ ಮಲಬರ ಶಿಯಂದರಬ ಅಂತ ಕಿರ್ಚೋದು ಸಂತೋಷನೇ. ಹಂಗನ್ಬಿಟ್ಟು 1 hour ಕಿರ್ಚಕ್ ಹೋದ್ರೆ ನಿಮ್ ಗಂಟ್ಲು ಏನಾಗ್ಬೇಡ. ಎಕ್ಸ್ಲೇಟರ್ ಸ್ವಲ್ಪ ಹೊತ್ತು ಕೊಟ್ರೆ ಇಂಜಿನ್ ಹೀಟ್ ಆಗುತ್ತೆ. ಇಂಜಿನ್ ಹೀಟ್ ಆಗಿದ ತಕ್ಷಣ ಏನ್ ಮಾಡ್ತೀರಾ ನೀವು? ಆಟೋಮೆಟಿಕ್ ಆಗಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಾ. ಅದೇ ತರ ಅನ್ಯ ಭಾಷೆ ಕೂಡ ಸ್ವಲ್ಪ ಹೊತ್ತು ಜೋರಾಗಿ ಮಾತಾಡ್ರಿ, ಆಮೇಲೆ ಅದೊಂದು ಹಂತಕ್ಕೆ ಬಂದಾಗ ನಿಮ್ಗೆ ನೀವೇ ಆತ್ಮನಲ್ಲಿ ಕನೆಕ್ಟ್ ಆಗ್ತೀರಾ. ಅವಾಗ ಈಸಿಯಾಗಿ ನಿಧಾನಕ್ಕೆ ಅನ್ಯ ಭಾಷೆಲಿ ಮಾತಾಡ್ರಿ. ಅನ್ಯ ಭಾಷೆನ ಒಂದೇ ಸಮ ಕೋಪ ಮಾಡ್ಕೊಳೋದಲ್ಲ. ಅನ್ಯ ಭಾಷೆ ಮಾತಾಡ್ಬೇಕಾದ್ರೆ ನಗ್ನಗ್ತಾ ಮಾತಾಡ್ರಿ. ಯಾಕಂದ್ರೆ ದೇವರು ಕೂಡ ಭಾವನೆಗಳನ್ನ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತಾರೆ. ಈಗ ಪ್ರೇಮ ಭಾಷೆ ಅಂದ್ರೆ ಏನು ಅದನ್ನ ಜಸ್ಟ್ ನಾನು ಮಾತಾಡಿ ತೋರಿಸ್ತೀನಿ ನಿಮಗೆ. ಪ್ರೇಮ ಭಾಷೆ, ದೇವ್ರ ಜೊತೆಲಿ ನಾನು ಮತ್ತೆ ಅವರು ಪ್ರೇಮ ಭಾಷೆ ಮಾತಾಡ್ಕೊಡೋದು ಹೇಗೆ? ನಮಗ್ ಬರೀ ಸೀರಿಯಸ್ ಆಗಿದ್ದು ಮಾತಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಲ್ಲಾರ್ಗು ಆಲ್ಮೋಸ್ಟ್ ಸೀರಿಯಸ್ ಆಗಿ ಆರಾಧನೆ ಮಾಡ್ತಾರೆ, ಸೀರಿಯಸ್ ಆಗಿ ಅನ್ವೇಷಣೆ ಮಾತಾಡ್ತಾರೆ, ಸೀರಿಯಸ್ ಆಗಿ ಏನು ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಅವ್ರ ಹತ್ರ ನಗ್ನಗ್ತಾ ಮಾತಾಡೋರು ತುಂಬಾ ಕಮ್ಮಿ ಇದ್ದಾರೆ. ಅದಕ್ಕೋಸ್ಕರ ನಾನು ನಗ್ನಗ್ತಾ ಅವ್ರ ಹತ್ರ ಪ್ರೇಮ ಗೀತೆ, ಪ್ರೇಮ ಭಾಷೆಯನ್ನು ಮಾತಾಡೋದು ಹೇಗೆ ಅಂತ ನಾನು ನಿಮ್ಗೆ ಸ್ವಲ್ಪ ಜಸ್ಟ್ ತೋರಿಸ್ಕೊಡ್ತೀನಿ. ನಾನು ಅದನ್ನು ಮಾತಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೀವೀಗ್ಲೇ ಮಾಡಿ, ಪರಿಶುದ್ಧಾತ್ಮ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತೀನಿ. ಖಂಡಿತ. ಶಂದಲ ಬರಬ ಶಂದರಬ ಶೇಕೆ ಲಿಮಾ ಮಮ ರಬಾ ಸೆಕೆ. ಎಲ್ಲರೂ ಸ್ಪೀಕರ್ ಆಫ್ ಮಾಡಿ, ಯಾಕಂದ್ರೆ ಒಬ್ರದೊಬ್ರದ್ದು ನಮ್ಗೆ ಕೇಳಿಸಲ್ವಲ್ಲ. ನಾನು ಮಾತಾಡ್ಬೇಕಾದ್ರೆ ಜಸ್ಟ್ ನೀವು ಕೂಡ ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ರಿ, ಅಂದ್ರೆ ನಗರಿ ಸಂತೋಷವಾಗಿ ಅವ್ರ ಜೊತೆಲಿ ಮಾತಾಡ್ರಿ. ಎಕ್ಸಾಂಪಲ್ ಕೊಡ್ಲಾ? ಮದ್ವೆ ಆದಾಗ ಹೊಸದಾಗಿ ಮದ್ವೆ ಆಗಿರುವಂತ ಗಂಡ ಹೆಂಡತಿ ಹೆಂಗಿರ್ತಾರೆ? ಒಬ್ರಿಗೊಬ್ರು ಊದಿಸ್ಕೊಂಡು ಸೀರಿಯಸ್ ಆಗಿರ್ತಾರಾ? ಇಲ್ಲ ತಾನೆ. ಅವ್ರ ಸಂತೋಷಕ್ಕೆ ಮಿತಿನೇ ಇರಲ್ಲ. ಮದುವೆ ಆಗಿದ್ ಹೊಸರಲ್ಲಿ ಎಷ್ಟು ಸಂತೋಷ ಇರುತ್ತೆ ಗಂಡ ಹೆಂಡತಿ ಮುಖದಲ್ಲಿ. ಆ ಸಂತೋಷ ಬರಲಿ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ನೀವು ಮೊದಲಿಗಿತ್ತಿ, ಅವ್ರು ಮೊದಲಿಂಗನ ಜೊತೆಲಿ ಮಾತಾಡ್ಬೇಕಾದ್ರೆ ನಾವ್ ಹೇಗಿರ್ಬೇಕಂತಂದ್ರೆ ಅಷ್ಟು ಒಂದು ಸಂತೋಷವಾಗಿ ಭಾವನೆಯನ್ನು ವ್ಯಕ್ತಪಡಿಸೋಣ. ಓಕೆನಾ? ಸರಿ. ಶಂದರಬ ಲಿಮಾ ರಿಯಾಂತರಬಸೆ ಎಲ್ಮರ ಹಂತರಬೋ ರೇಹಾ ಜಮಾಲ್ ಕೇರಿ ಅಂತರ ಬರಬ ಮಾಮ್ಲ ಹಸ್ಕೆಲೆ ಬೇರೆ ಬೇರೆ ಅಂತರು ಲೀಕಂದರಬ ಶಂದುರಿ ಕನಮ ಸೇಕೆರಿಯ ಮಮ್ಮ ಲಹ ಜೆರೆರೆ ಓರಲಲಲಲ ಮಮ್ಮರ ಸ್ಯಂದರಬ ಶೇಕೆಲಿಯ ತೂರ ಬರಬ ಯಾಲ್ಮರ ಹಂತರಬ ಶೆಕೆ ಮಮಾಲ ಹಸೆಕೆರಿ ಅಂತರು ಲಾಲ್ಮ ಅರಿಕಂದರೋ ತರ್ಮನ ಹಸ್ಕೆಲೆಬೆ ಓರ ಬಾಬಾ ಮಮ ಏಸಿಯಲ ಬಾಸಿ ಕಂದರ ಬಶಕೆ ಎಂಬ್ರಾಸಿಕಲ ಮರ್ಮಲ ಹತರಬ ಯಾಹೋ ಜಿಕೇರಿ ಅಂತರಬೋ ಲಾಲ್ಮರ ಹಂತರಬ ಶಂದುರಿಕ ನಮಸ್ಸೆಕೆರೆ ಬೆರೆವೆ. ಈ ರೀತಿ ನೀವು ಪ್ರೇಮ ಭಾಷೆನ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮೊಳಗೆ ಅರಿವಿಲ್ದರನೆ ನಿಮ್ಮೊಳಗಡೆ ಒಂದು ಸಂತೋಷ ಉಕ್ಕಿ ಬರೋದನ್ನು ನೀವು ಅನುಭವಿಸ್ತೀರಾ. ಎಷ್ಟೋ ದುಃಖ ನಿಮ್ಮನ್ನ ಬಿಟ್ಟೋಗುತ್ತೆ, ಎಷ್ಟೋ ಗಾಯಗಳು ಕಟ್ಟಲ್ಪಡತ್ತೆ. ನಿಮ್ಮನ್ನ ಪರಿಶುದ್ಧಾತ್ಮ ದೇವರು ಕನೆಕ್ಟ್ ಮಾಡ್ಕೊಂತಾರೆ. ನಿಮಗಿರುವಂತ ಸಮಸ್ಯೆಗಳೇ ಅಲ್ಲ. ಆ ಸಮಸ್ಯೆಗಳು ಸಂಪೂರ್ಣವಾಗಿ ಮಂಜಿನತೆ ಕರಗಿ ನೀವ್ ಯಾವ ರೀತಿ ಆಗ್ತೀರಾ ಅಂದ್ರೆ ಮತ್ತೆ ಇನ್ನೊಂದು ಹಂತಕ್ಕೆ ನೀವ್ ಹೇಗಿರುತ್ತೆ ಅಂತಂದ್ರೆ ಈಗ ಹೇಗಿದ್ರು ಆ ರೀತಿ ಇರಲ್ಲ, ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ, ಮನುಷ್ಯನ ತರ ಇರ್ತೀರ. ಇದು ಪ್ರೇಮ ಭಾಷೆ. ಇನ್ನ ಸೈತಾನನ ಮೇಲೆ ಯುದ್ಧ ಭಾಷೆ. ಸೈತಾನನ ನೀವು ಬೈದ್ಬಿಟ್ಟು ಅವನ್ನ ಯುದ್ಧ ಮಾಡ್ತೀರಿ, ಯುದ್ಧ ಭಾಷೆ. ಚಂದ ಲಕ ನಮ ಶೆಕೆರಿಯ ಥರ ಬರಬ ಲಿಕ ರಬ ನಮ ಶೆಕೆರಿಯ ಠರ ಬರಬ ಲಿಯಂದರಬ ಶಂದು ರಿಕ ನಮ ಲಬ ಶೆಕೆ ಎಲಬ ರಹಂಸ ಶಿಕ ಠೋರು ಬರಬ ಯಾಬ್ರ ಜೀಕಲಮರ ಚಂದರಬ ಶೆಕೆರಿ ಅಂತರಬ. ಇದು ಯುದ್ಧ ಭಾಷೆ. ಅದು ಪ್ರೇಮ ಭಾಷೆ, ಇದು ಯುದ್ಧ ಭಾಷೆ. ಎಲ್ಲಾ ಟೈಮಲ್ಲಿ ಸೀರಿಯಸ್ ಆಗಿ ಮಾತಾಡಕ್ ಹೋಗ್ಬಾರ್ದು. ಇದು ಯುದ್ಧ ಭಾಷೆ. ಸರಿ. ಸಂಭಾಷಿಸುವಂತ ಭಾಷೆ. ಈಗ ಎದುರುಗಡೆ ಇರುವಂತ ಮನುಷ್ಯನ ನಾವು ಮಾತಾಡ್ತೀವಿ, ಒಂದೇ ಸಮ ಉಸಿರು ಕಟ್ಕೊಂಡು ಮಾತಾಡ್ಬಿಡ್ತೀವ, ಯಾರು ಮಾತಾಡಲ್ಲ. ಏನ್ ಮಾಡ್ತೀವಿ ನಾವು? ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಅದಾದ್ಮೇಲೆ ಅವ್ರೇನೋ ಮಾತಾಡಕ್ಕೆ ಟ್ರೈ ಮಾಡ್ತಿರ್ತಾರೆ, ಅವಾಗ ನಾವು ಸುಮ್ಮನೆ ಇದ್ದು ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಸಂಭಾಷಿಸುವಂತ ಭಾಷೆ ಅಂತ ಹೇಳ್ತೀವಿ. ಇದನ್ನ ಯಾವ ರೀತಿ ಮಾತಾಡೋದು ಅಂತಂದ್ರೆ ಶಬಲಬ ಮರಹಂತರು ಬೊಷೆ ರಿಯಾಂತರ ಭಾಷೆ ಕೆಲಿಯಂತರು ಮಾಮ್ರಸ್ಯಂತರ್ ಮಲೆಕೆ ರಿಕಾತರಬ ಮಲೋಹಸ ಮರಹತ್ರು ಆಹಾಸೆ ಎಲ್ಬರ ಹತರು ಕಾಬ್ರಾ ಸಿಕಂತರಬ ಶೆಕ್ಕೆರಿ ಅಂತರು ಕಮ್ಮ ಮಹತ್ರಿ ಸಲ್ಬ ಮಹಂತು ಲಕೋತರಿ ಹತ್ರ ಮಹಸ್ಕೆಲೆ ಬೆರೆಬೆ ಓ ರಬಾ ಸಿಕಂತರಬ. ಈ ರೀತಿ ನೀವು ಮಾತಾಡಿ ಕೆಲವು ಸಾರಿ ನಿಮ್ಮ ಆತ್ಮದಲ್ಲಿ ಏನೋ ಮಾತು ಹೊರಡತ್ತೆ, ಆವಾಗ ನೀವು ಸೈಲೆಂಟ್ ಆಗಿರಿ.
ಸೈಲೆಂಟ್ ಆಗಿದ್ದಾಗ ಪರಿಶುದ್ಧಾತ್ಮ ನಿಮ್ಮೊಳಗಡೆ ಏನು ಮಾತಾಡ್ತಾರೆ. ಅವಾಗ ನೆಕ್ಸ್ಟ್ ನೀವು ಮಾತಾಡ್ರಿ. ಅವ್ರು ಏನ್ ಮಾತಾಡ್ತಾರೋ ಅದನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ರಿ. ಬರೀರಿ. ನಿಮ್ಮೊಳಗಡೆ ಆತ್ಮನಿಂದ ಮಾತಾಡೋದು ಫೀಲ್ ಆಗುತ್ತೆ ನಿಮಗೆ. ಖಂಡಿತ ಅದು ಮಾತಾಡ್ತಾ ಒಂದೇ ದಿನಕ್ಕೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಪ್ರತಿದಿನ ಮಾತಾಡ್ತಾ ಇರ್ಬೇಕಾದ್ರೆ ಆಟೋಮೆಟಿಕ್ ಅದು ಬರುತ್ತೆ. ಸೊ ಈ ರೀತಿ ಸಂಭಾಷಿಸುವಂತ ಭಾಷೆ ಅಂದ್ರೆ ಗ್ಯಾಪ್ ಬಿಟ್ಟು ಮಾತಾಡೋದು ಸಂಭಾಷಿಸುವ ಭಾಷೆ. ಆರಾಧಿಸುವಂತ ಭಾಷೆ, ಆತ್ಮನಿಂದಲೂ ಆರಾಧಿಸ್ತೀನಿ. ಈಗ ನಿಮ್ಮ ಹಾಡ್ ಬುಕ್ಸ್ ಅನ್ನ ಕನ್ನಡ ಭಾಷೆಯಲ್ಲಿದೆ, ಹಾಡು ನಿಮ್ಗೆ ಟ್ಯೂನ್ ಬರ್ತಾ ಇದೆ, ನೀವು ಅದನ್ನ ಹಾಡ್ರಿ. ನೀವು ಕನ್ನಡದಲ್ಲಿ ಹಾಡ್ರಿ. ನೆಕ್ಸ್ಟ್ ಲೈನ್ನ ಅದೇ ಕನ್ನಡದಲ್ಲಿ ಆಡಿರುವಂತ ಲೈನ್ನ ಮತ್ತೆ ಏನ್ ಮಾಡ್ರಿ, ನೀವು ಅನ್ಯ ಭಾಷೆಯಲ್ಲಿ ಆಡ್ರಿ. ಅದೇ ಅಕ್ಷರನ ನೋಡ್ಕೊಂಡು ಅದೇ ಟ್ಯೂನಲ್ಲಿ ಆಡ್ರಿ. ಈಗ ಹಾಲೇಲುಯಾ ಹಾಲೇಲುಯಾ ಹಲ್ಲೇಲುಯಾ ಹಾಲೇಲುಯಾ. ಇದು ಈಸಿ ನಮಗೆ. ಇದು ಅನ್ಯ ಭಾಷೆಯಲ್ಲಿ ಹಾಡೋಣ. ಶಂದಾರಬಾ ಶಂದಾರಬಾ ಶಂದಾರಬರಿ ಅಂದರ ಶಂದಾರಬಾ 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 ಶಂದಾರಬಾ. ಇದೆ ಟ್ಯೂನ್. ಈ ರೀತಿ ನೀವು ಅನ್ಯ ಭಾಷೆಯಲ್ಲಿ ಮಾತಾಡೋದಕ್ಕೆ, ಹಾಡೋದಕ್ಕೆ ನೀವು ಹಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ನಾನು ಒಂದು ಹೇಳ್ಕೊಡ್ಬೋದು ನಿಮಗೆ, ಜಸ್ಟ್ ಈ ರೀತಿ ಮಾಡಿ ಅಂತ ಹೇಳ್ಕೊಡ್ಬೋದು. ಆದರೆ ಅನುಭವನ ನಾನು ಶೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅನುಭವ ನೀವು ಅನುಭವಿಸ್ಬೇಕು. ಒಂದು ಸ್ವೀಟನ್ನು ನೀವು ತಿಂತಾ ಇದ್ದೀರಿ ಅಂದರೆ ಅದು ರುಚಿನ ನೀವು ಇಷ್ಟು ಸ್ವೀಟ್ ಆಗಿದೆ, ಈ ಥರ ಇದೆ ಅಂತ ಹೇಳ್ಬೋದು. ಆದರೆ ಅನುಭವಿಸೋದು ನೀವು ತಾನೇ. ನನಗೆ ಅದನ್ನು ಅನುಭವ ಹೇಳೋಕ್ಕಾಗಲ್ಲ. ಅದೇ ರೀತಿ ಇವತ್ತು ನಾನು ಮಾತಾಡುವಂಥದ್ದು, ನಾನು ಆರಾಧನೆ ಮಾಡುವಂಥದ್ದು, ನನ್ನ ಒಳಗಡೆ ಆಗುವಂಥ ಅನುಭವಗಳು, ನನ್ನ ಒಳಗಡೆ ಆಗುವಂಥ ಒಂದು ಬದಲಾವಣೆಗಳು, ಮಾರ್ಪಾಡು, ನಿಜವಾಗ್ಲೂ ಅದನ್ನು ಅನುಭವದಿಂದ ನಿಮ್ಮ ಹತ್ರ ಹೇಳೋಕ್ಕೆ ತುಂಬ ಕಷ್ಟ ನನಗೆ. ಆದ್ರಿಂದ ನಾನು ಒಂದು ಹೇಳ್ತೀನಿ, ಇದನ್ನು ಹೇಳ್ಕೊಟ್ಟಾಗ ನೀವು ಅದನ್ನು ಮಾಡ್ರಿ. ಅದರ ಅನುಭವನ ಆಟೋಮೆಟಿಕ್ ಆಗಿ ನೀವು ಅನುಭವಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಕಡೇ ದಿನಗಳಾಗಿರೋದ್ರಿಂದ ನಮಗೆ ಅನ್ಯ ಭಾಷೆ ಭಾಳ 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 ಪ್ರಾಮುಖ್ಯ, ಭಾಳ ಪ್ರಾಮುಖ್ಯ. ಸೊ ಅದರಿಂದ ಅನ್ಯ ಭಾಷೆಯಲ್ಲಿ ಪ್ರೇಮ ಗೀತೆನ ಹಾಡ್ಬೋದು, ಅನ್ಯ ಭಾಷೆಯಲ್ಲಿ ಪ್ರೇಮ ಭಾಷೆಯಲ್ಲಿ ತಂದೆ ಜೊತೆಯಲ್ಲಿ ಮಾತಾಡ್ಬೋದು, ಅನ್ಯ ಭಾಷೆಯಲ್ಲಿ ಸೈತಾನನ ಹತ್ರ ಯುದ್ಧ ಮಾಡ್ಬೋದು, ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ಬೋದು, ಅನ್ಯ ಭಾಷೆಯಲ್ಲಿ ಹೇಗೆ ನೀವು ಕನ್ನಡದಲ್ಲಿ ಏನೆಲ್ಲ ಮಾಡ್ತೀರೋ, ಏನೇನೆಲ್ಲ ಈಗ ಆಡ್ತೀರಿ, ಅನ್ಯ ಭಾಷೆಯಲ್ಲಿ ಕನ್ನಡದಲ್ಲಿ ಆರಾಧನೆ ಮಾಡ್ತೀರಿ, ಕನ್ನಡದಲ್ಲಿ ಸ್ತೋತ್ರ ಮಾಡ್ತೀರಿ, ಕನ್ನಡದಲ್ಲಿ ದೇವರಿಗೆ ಮಹಿಮೆ ಪಡಿಸ್ತೀರಿ, ಕನ್ನಡದಲ್ಲಿ ಎಲ್ಲ ಮಾಡ್ತೀವಿ. ಅದನ್ನೇ ಅನ್ಯ ಭಾಷೆಯಲ್ಲಿ ಮಾಡೋಣ. ಕನ್ನಡದಲ್ಲಿ ಬೈಬಲ್ ಕೂಡ ಓದ್ತಿರಲ್ವಾ, ಅದೇ ಅನ್ಯ ಭಾಷೆಯಲ್ಲಿ ಬೈಬಲ್ ಓದ್ರಿ. ಸರಿ, ಒಂದೇ ಒಂದು ವಾಕ್ಯ ತೆಗೆದು ಬೈಬಲನ್ನ ಅನ್ಯ ಭಾಷೆಯಲ್ಲಿ ಓದೋದು ಹೇಗೆ, ಒಂದು ವಾಕ್ಯನ ತಗೊಂಡು ಅದನ್ನ ಅನ್ಯ ಭಾಷೆಯಲ್ಲಿ ಓದಿ ನಾವು ಮುಗ್ಸಕ್ ಹೋಗೋಣ. ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ನೀವು ಇದನ್ನೆಲ್ಲ ಮೆಥಡನ್ನ ಫಾಲೋ ಮಾಡ್ರಿ. ಆಮೇಲೆ ನೀವು ಸಾಕ್ಷಿಗಳ ಮೇಲೆ ಸಾಕ್ಷಿ ಹೇಳ್ತೀರಿ. ಆಮೇಲೆ ಯಾರಿಗೂ ಹೋಗಿ ತಲೆ ಬಗ್ಸಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಭಿಷೇಕಕ್ಕೋಸ್ಕರ ಅಂತ ನೀವು ಕೇಳೋದಿಲ್ಲ. ಅಭಿಷೇಕ ಬೇಕು ಅಂತ ನೀವು ಕೇಳಲ್ಲ. ಯಾಕೆ ಗೊತ್ತಾ? ನಿಮ್ಮೊಳಗಡೆ ಇರುವಂತ ಅಭಿಷೇಕ ಹೊರಗಡೆ ಬಂದು ಅನೇಕರನ್ನ ಅಭಿಷೇಕ ಮಾಡುತ್ತೆ. ಅನ್ಯ ಭಾಷೆ ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದು ಪರಲೋಕದಿಂದ ನನಗೂ ನಿಮಗೂ ಕೊಡಲ್ಪಟ್ಟಂತ ಪ್ರತ್ಯೇಕವಾದ ಭಾಷೆ. ಆದ್ರೆ ಕೆಲವರು ಇದರಲ್ಲಿ ಇರ್ಬೋದು, ನನಗೆ ಅನ್ಯ ಭಾಷೆ ಬರಲ್ವಲ್ಲ, ನಾನೇನ್ ಮಾಡ್ಲಿ ಅಂತ ಕೇಳ್ತಾ ಇರ್ಬೋದು. ಖಂಡಿತವಾಗಿ ನಿಮಗೊಂದು ವೇಳೆ ಅನ್ಯ ಭಾಷೆಗೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಪರಿಶುದ್ಧಾತ್ಮ ಜೊತೆಲಿ ಕನೆಕ್ಟ್ ಆಗ್ತಾ ಇರಿ. ಆಟೋಮೆಟಿಕ್ ಆಗಿ ಅನ್ಯ ಭಾಷೆಯಲ್ಲಿ ನೀವು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತೀರಿ. ನಾವು ನಿಮ್ಮ ಥರನೇ ಅನ್ಯ ಭಾಷೆಯಲ್ಲಿ ಮಾತಾಡ್ತಿರ್ಲಿಲ್ಲ. ಅಪೇಕ್ಷೆ ಪಟ್ವಿ, ಆಸೆ ಪಟ್ವಿ, ಬೇಕೇ ಬೇಕಂದ್ವಿ. ಅದಕ್ಕೋಸ್ಕರ ಅಳ್ಳಿಲ್ಲ, ಅದಕ್ಕೋಸ್ಕರ ಉಪವಾಸ ಮಾಡಲಿಲ್ಲ. ಜಸ್ಟ್ ಆಸೆ ಪಟ್ವಿ, ಯೇಸುವೆ ನಿನ್ನ ರಹಸ್ಯ ಭಾಷೆ ನನಗೆ ಬೇಕೇ ಬೇಕು ಅಂತೇಳಿ ಟೈಮ್ ತಗೊಂಡ್ವಿ. ಅವ್ರಿಗೋಸ್ಕರ ಟೈಮ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಅನ್ಯ ಭಾಷೆ ನಮ್ಮ ನಾಲಿಗೆಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀವು ಮಾತಾಡ್ತೀರಿ. ಪ್ರತಿಯೊಬ್ಬರೊಳಗೂ ಅನ್ಯ ಭಾಷೆ ಇದೆ. ನೀವು ಕೇಳಬೇಡಿ, ಯೇಸುವೆ ನನಗೆ ಅನ್ಯ ಭಾಷೆ ಕೊಡಿ ಅಂತ ಕೇಳಬೇಡಿ. ದೇವ್ರೆ ನನಗೆ ನನ್ನ ಒಳಗಡೆ ಅನ್ಯ ಭಾಷೆ ಬರಲಿ, ಆ ಥರ ಮೇಲೆಯಿಂದ ಉದಿರ್ಲಿ ಅಂತ ಹೇಳ್ಬೇಡಿ. ಅನ್ಯ ಭಾಷೆ ಎಲ್ಲಿದೆ ಗೊತ್ತಾ? ಪರಿಶುದ್ಧಾತ್ಮ ನಿಮ್ಮೊಳಗಡೆ ಇದ್ದಾರೆ. ಆ ಒಂದು ಪರಿಶುದ್ಧಾತ್ಮನಲ್ಲಿ 9 ವರಗಳು ಇದೆ. ಆ 9 ವರಗಳು ನಮಗೆಲ್ಲರಿಗೂ ಗೊತ್ತು. ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವಂಥವರ, ಪ್ರವಾದಿಸುವಂಥವರ, ಮತ್ತೆ ವಿದ್ಯಾವಾಕ್ಯ, ಅನೇಕ 9 ವರಗಳು. ಅದರಲ್ಲಿ ಒಂದು ಅನ್ಯ ಭಾಷೆ ವರ.
ಇದೆಲ್ಲ ಕೂಡ ಒಬ್ಬ ಪವಿತ್ರಾತ್ಮನೊಳಗಡೆ ಅಡಕವಾಗಿದೆ. ಆ 9 ವರವನ್ನ ಹೊಂದಿರುವಂತ ಪರಿಶುದ್ಧಾತ್ಮ ಇವತ್ತು ಎಲ್ಲಿದ್ದಾರೆ? ನನ್ನ ಒಳಗಡೆ, ನಿಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮೊಳಗಿರುವಂತ ಪವಿತ್ರಾತ್ಮನ ಮೂಲಕವಾಗಿ ಅನ್ಯ ಭಾಷೆ ನಮ್ಮೊಳಗಡೆಯಿಂದನೇ ಹೊರಗಡೆ ಬರುತ್ತೆ. ಇವಾಗ ಅನ್ಯ ಭಾಷೆ ಎಲ್ಲಿದೆ ಅಂತ ಅಂತೀರಾ? ನಿಮ್ಮೊಳಗಡೆನೆ ಇದೆ. ಅನ್ಯ ಭಾಷೆ ಕಷ್ಟ ಅಂತೀರಾ? ಖಂಡಿತ ನಾನು ಕಷ್ಟ ಅಂತ ಹೇಳ್ತಿಲ್ಲ ನಿಮಗೆ. ಅನ್ಯ ಭಾಷೆ ಎಷ್ಟು ಸುಲಭ ಅಂತ ಅನ್ಯ ಭಾಷೆ ಮಾತಾಡದೆ ಇರೋರಿಗೆ ನಾನು ನಿಮ್ಮನ್ನು ಪ್ರೋತ್ಸಾಹ ಮಾಡಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಗೊತ್ತಾ? ಈಗ ಮಕ್ಕಳು ಸ್ಕೂಲ್ ಕಳ್ಸಿರ್ತೀರಾ, ವಾಪಸ್ ಮನೆಗೆ ಬಂದಿದ ತಕ್ಷಣ ಮಕ್ಕಳು ಏನ್ ಮಾಡ್ತಾರೆ? ಅನ್ಯ ಭಾಷೆ ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಯೂನಿಫಾರ್ಮ್ ಬಿಚ್ಚಿಬಿಟ್ಟು ನೈಟ್ ಡ್ರೆಸ್ ಅಂದ್ರೆ ಮನೆ ಡ್ರೆಸ್ ಅನ್ನ ಹಾಕೊಳಕ್ಕೆ ಇಷ್ಟಪಡ್ತಾರೆ ಅನ್ಕೊಳ್ಳಿ. ಯೂನಿಫಾರ್ಮ್ ಬಿಚ್ಚಿ ಅವರು ನಾರ್ಮಲ್ ಆಗಿ ಬೇರೆ ಏನ್ ಬಟ್ಟೆ ಚೇಂಜ್ ಮಾಡಿರ್ತಾರೋ ನೈಟ್ ಡ್ರೆಸ್ಸು, ಆ ಡ್ರೆಸ್ ಅನ್ನ ಹಾಕೊಳ್ತಾರೆ. ಆ ಯೂನಿಫಾರ್ಮ್ ಬಿಚ್ಚಿ ನೈಟ್ ಡ್ರೆಸ್ ಹಾಕೋಬೇಕಾದ್ರೆ ನಿಮ್ಮ ಹತ್ರ ಬಂದ್ಬಿಟ್ಟು ಕಷ್ಟಪಟ್ಟು ಕೇಳ್ತಾರ, ಅಮ್ಮ ನನಗೆ ಬಟ್ಟೆ ಹಾಕೋಬೇಕು, ನನ್ನ ಕೈಲಾಗಲ್ಲ, ನನಗೆ ಸಹಾಯ ಮಾಡು ಅಂತ ಮೊಣಕಾಲಕ್ಕೆ ಏನಾದ್ರು ಕೇಳ್ತಾರ? ಅಥವಾ ಅದಕ್ಕೇನಾದ್ರು ಉಪವಾಸ ಮಾಡ್ತಾರ? ಅದಕ್ಕೇನಾದ್ರು ಗೋಳಾಡ್ತಾರ? ಅದಕ್ಕೇನಾದ್ರು ಕಣ್ಣು ಹೇಳ್ತಾರ? ಇಲ್ಲ ಅಲ್ವಾ? ಅಷ್ಟು ಸುಲಭ ಅನ್ಯ ಭಾಷೆ. ನಾನು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಅಷ್ಟು ಈಸಿ ಅನ್ಯ ಭಾಷೆ, ತುಂಬಾ ಸುಲಭ. ಆದ್ರಿಂದ ನೀವು ಮಾತಾಡ್ತಾ 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 ಒಂದು ಪದ ಬಂತು ಅಂದ್ರೆ ಅದನ್ನ ಬಿಡಬೇಡಿ, ಕಂಟಿನ್ಯೂ ಮಾಡ್ರಿ. ಆ ಒಂದೇ ಪದನ ಪದೇ ಪದೇ ಹೇಳ್ತಾ ಇರಿ. 2ನೇ ಪದ ನಿಮಗೆ ಬರುತ್ತೆ, 3ನೇ ಪದ ಬರುತ್ತೆ. ಅದೇ ರೀತಿಲಿ ಪದಗಳು ಬರ್ತಾ 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 ದಿನದಿಂದ ದಿನಕ್ಕೆ ನಿಮ್ಮಲ್ಲಿ ಅನ್ಯ ಭಾಷೆ ಅಭಿವೃದ್ಧಿ ಆಗ್ತಾ ಬರುತ್ತೆ. ಒಂದ್ ಸಣ್ಣ ಮಗು ಪ್ರಾರಂಭದಲ್ಲಿ ಅಮ್ಮ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ ತಾನೆ, ಒಂದೇ ಸರಿ ಮಾತು ಕಲಿಯುತ್ತಾ? ಇಲ್ಲ ಅಲ್ವಾ? ಅದೇ ತರ ನಾನು ನೀವು ಕೂಡ ಅದೇ ತರ. ಆದ್ರಿಂದ ಒಂದ್ ಸಣ್ಣ ಮಗು ಯಾವ ರೀತಿ ಅಮ್ಮ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಅಜ್ಜಿ, ತಾತ, ಅತ್ತೆ, ಅಮ್ಮ ಅಂತ, ಅಪ್ಪ ಅಂತ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಒಂದೊಂದೇ ಪದಗಳು ಬರೋದು, ಒಂದೇ ಸರಿ ಎಲ್ಲ ಬಂದ್ಬಿಡುತ್ತೆ ಅಂತೇಳಿ ನೀವು ಕಷ್ಟ ಪಡಕ್ ಹೋಗ್ಬೇಡ್ರಿ. ಯಾರಾದ್ರೂ ಅನ್ಯ ಭಾಷೆ ಮಾತಾಡ್ತಾರೆ, ಅಯ್ಯೋ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನಾನು ಮಾತಾಡ್ಲಿಲ್ವಲ್ಲ ಅಂತ ಚಿಂತೆ ಮಾಡಕ್ ಹೋಗ್ಬೇಡಿ. ಖಂಡಿತವಾಗಿ ಅನ್ಯ ಭಾಷೆ ನಿಮ್ಮೊಳಗಡೆನೆ ಇದೆ. ಅದನ್ನು ಹೊರಗಡೆ ತೆಗೆಯೋದಕ್ಕೆ ಒಂದೇ ಮಾರ್ಗ, ದೇವ್ರ ಜೊತೆಲಿ ಸ್ವಲ್ಪ ಹೊತ್ತು ಟೈಮ್ ಕಳೆಯೋದು. ಓಕೆ, ನಾವು ಅನ್ಯ ಭಾಷೆಯಲ್ಲಿ ಬೈಬಲ್ನ ಓದೋದು ಹೇಗೆ? ಯೆಶಾಯ 41ನೇ ಅಧ್ಯಾಯ 10ನೇ ವಚನಕ್ಕೆ ಬರೋಣ. ಯಾಕಂದ್ರೆ ಆ ವಾಕ್ಯ ಎಲ್ಲರಿಗೂ ತುಂಬಾ ಪರಿಚಯ ಇರೋ ವಾಕ್ಯ, ಅದಕ್ಕೋಸ್ಕರ ಆ ವಾಕ್ಯ ತಗೊತಾ ಇದ್ದೀನಿ. ಓಕೆ, ಸ್ತೋತ್ರ, ಪ್ರೈಸ್ ಗಾಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಶಂದಲ್ಲ ಬನಮಸೆ ಕೆರಿ ಅಂತರ ಬರಬ, ಮರಕತಲ ಬರಬ ನಮಶೆ ಕೆರಿ ಅಂತರ ಬಾ, ಲಿ ಬಾಬಾ ಬಾಬಾ ಬಲಿ ಅಂತರ ಬಶೆ ಕೇರಿ ಮನಮಸೆ ಕೆರಿ ಅಂತರ ಬಾ. ಓಕೆ, ನಾನು ಇದನ್ನ ಓದ್ತೀನಿ. ಸ್ಪೀಕರ್ ಆಫ್ ಮಾಡಿ, ಶಿವ ಬ್ರದರ್ ಸ್ಪೀಕರ್ ಆಫ್ ಮಾಡಿ. ಓಕೆ, ಥ್ಯಾಂಕ್ ಯು ಬ್ರದರ್. ಸ್ಪೀಕರ್ನ ಆಫ್ ಮಾಡೋಣ. ಓಕೆ, ಯೆಶಾಯ 41ನೇ ಅಧ್ಯಾಯ 10ನೇ ವಚನ ನಾನು ಫಸ್ಟ್ ಬೈಬಲ್ ಓದ್ಬಿಟ್ಟು ನಂತರ ಅದನ್ನ ಅನ್ಯ ಭಾಷೆಲಿ ಓದ್ತೀನಿ, ಸರಿನಾ? ಯೆಶಾಯ 41:10. ನೀವೆಲ್ಲರೂ ಬೈಬಲ್ ತೆಗ್ದಿದ್ದೀರ ಅಂತ ನಾನು ನಂಬ್ತಾ ಇದ್ದೀನಿ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈನ ನಿನಗೆ ಆಧಾರ ಮಾಡ್ತೀನಿ. ಇದನ್ನ ನಾನು ಕನ್ನಡದಲ್ಲಿ ಓದ್ದೆ. ಓಕೆ, ಇವಾಗ ಅನ್ಯ ಭಾಷೆಲಿ ಓದಲ್ಲ? ಖಂಡಿತ. ದೇವ್ರ ಸ್ತೋತ್ರ, ಪ್ರೈಸ್ ಗಾಡ್. ಶಂದಲ ಬನಮ ಶೆಕೆಲೆ ಬರಬು ಶಲ್ಮರ ಕಲಾಮರ ಹಸ್ಕೆಲೆಬೆ ರೇಕಂದರ ಬನಮಸ್ಕೆ ಮಹಾಲಬ ಶಲ್ಮಾಲ ಕತರಬು ಲೇರಿ ಅಂತರ ಮನಮ ಷಡ್ಬಾರ ಹತ್ತರು ಶೆಕೆ ಮರಕಂದುಲು ಅಂದಲಕ ನಮಸೆ ಲಿಬಾ ರಮಸ್ಕೆ ಲೆಬಾ ಕಾಲ್ಮರ ಹಂತರಬು ಶಿಲ್ಬಾ ಕಮ್ರಾಸಿ ಅಂತರಬ ಶೆಕೆ. ಸುಲಭ, ಎಷ್ಟು ಈಸಿ ಅಲ್ಲ? ಬೈಬಲ್ನ ಕೂಡ ಅನ್ಯ ಭಾಷೆಯಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ರಿ. ಆತ್ಮ ವಾಕ್ಯ 2 ಒಂದಾಗಿ ನಮ್ಮೊಳಗಡೆ ಅಟ್ ಎ ಟೈಮ್ ಕೆಲಸ ಮಾಡೋದನ್ನ ನೀವು ನೋಡ್ತೀರಿ. ಅವಾಗ ಏನಾಗುತ್ತೆ ಗೊತ್ತಾ? ನಿಮ್ ಕಣ್ಣೊಳಗಡೆಯಿಂದ ಪ್ರಸನ್ನತೆ ಬರೋದನ್ನ ನೋಡ್ತೀರಿ, ನಿಮ್ ಕಿವಿ ಒಳಗಡೆಯಿಂದ ಪ್ರಸನ್ನತೆ ಬರೋದು ನೋಡ್ತೀರಿ. ಆ ಮಹಿಮೆ ನಿಮ್ಮ ಒಳಗಡೆಯಿಂದ ಎಷ್ಟು ನಿಮ್ಮನ್ನು ಆವರಿಸ್ಕೊಳತ್ತೆ ಅಂದ್ರೆ ನೀವು ಯಾವುದಕ್ಕೂ ಕಡಿಮೆ ಇರಲ್ಲ. ಆ ರೀತಿ ಫಲ ಹೊಂದ್ಕೊಳ್ತೀನಿ. ಓಕೆ, 2 ನಿಮಿಷ ಅನ್ಯ ಭಾಷೆಲಿ ಮಾತಾಡಿ ನಂತರ ನಾವು ಮುಗ್ಸಕ್ ಹೋಗೋಣ. ಶಂದಲ ಬ ನಮಸ್ಸೆ ಕೇಲಿ ಅಂತರ ಬಾ. ಎಲ್ಲರೂ ನಾವು ಅನ್ಯ ಭಾಷೆಲಿ ಮಾತಾಡೋಣ. ಸ್ಪೀಕರ್ ಏನು ಆನ್ ಮಾಡಕ್ ಹೋಗ್ಬೇಡ್ರಿ, ಜಸ್ಟ್ ನೀವು ಅನ್ಯ ಭಾಷೆಲಿ ಮಾತಾಡ್ರಿ. ದೇವರ ಒಂದು ಆತ್ಮ ನಮ್ಮೆಲ್ಲರನ್ನ ಕವರ್ ಮಾಡ್ಕೊಳ್ಳಿ. ನಾವೆಲ್ಲರೂ ಕೂಡ ಆತನಲ್ಲಿ ಕವರ್ ಆಗೋಣ. ಅನ್ಯ ಭಾಷೆಯಲ್ಲಿ ಮಾತನಾಡೋದು ಹೇಗೆ ಅಂತ ಕಮೆಂಟ್ ಇದು ಮೆಸೇಜ್ ಆಗ್ತಾ ಇದ್ದೀರಿ. ಎಷ್ಟೊತ್ತು ನಾನು ಅದನ್ನೇ ಹೇಳಿದೆ, ಯಾವ ರೀತಿ ಎಲ್ಲ ಮಾತಾಡ್ಬೋದು ಅಂತೇಳಿ. ಖಂಡಿತವಾಗಿ ನೀವು ಟ್ರೈ ಮಾಡಿ. ಪರಿಶುದ್ಧಾತ್ಮ ಆಲ್ರೆಡಿ ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ನಿಮ್ಗೆ ಸಹಾಯ ಮಾಡಕ್ಕೆ ರೆಡಿಯಾಗಿದ್ದಾರೆ. ನಿಮ್ಮ ನಾಲ್ಗೆನ ಪರಿಶುದ್ಧಾತ್ಮನಿಗೆ ಬಿಟ್ಕೊಡಿ. ಹೇಳ್ರಿ, ಪರಿಶುದ್ಧಾತ್ಮ ನನ್ನ ನಾಲ್ಗೆನ ನೀನ್ ಕಂಟ್ರೋಲ್ ತಗೊಂಡು ಅನ್ಯ ಭಾಷೆ ನನ್ನ ನಾಲ್ಗೆ ಒಳಗಡೆ ತುಂಬಿಸು. ಖಂಡಿತವಾಗಿ ನೀವೇಳಿ, ಅನ್ಯ ಭಾಷೆ ನಿಮ್ಮೊಳಗಡೆ ಆಟೋಮೆಟಿಕ್ ಆಗಿ ಪ್ರಾರಂಭ ಆಗುತ್ತೆ.
ಉಷತಲಬರಬ ನಮಸೆ ಕೆರಿಯಂತರಬ ನಮಸೆ ಲೀಬಾ ಬಾಬಾ ಮಮ ಮಮಾರೆ ಕಂದಲ ಬನಮಸು ಯಹ ಜೆಕೇರಿ ಅಂತರು ಲೀಮರ ಕಂದಲ ಬರ ಕನ್ಮಲ ಹಂತರ ಬಶೆಕೆ ರಿಬಲ ಹಂತುರು ಶೇಕೆಟ ರೂಠಲರ ಬನ ಅಬ್ರೂಸಿಯಲಂತುರ ಬಶೆಕೆಲಿ ಅಂತಲ ಕನಮಸ್ಕೆಲೆಬೆ ರೀಮಾ ಮಮ ಲೆಕೆಟಿಕರ ದೂಡರ ಬನಮ ಸೆಕೆರಿ ಅಂತರ ಮಮ್ರಸ್ಯ ಅಂತರ ಬ ಶೆಕೆ ಟೆಕಲೋ ದಲ್ಬಾರ ಹಂತರ ಬ ಓ ಶಬ ಮಮ ಮಮ ಲೆಹೆ ರಿಬ ಬಬಾ ರಿಮ ಮಮ ರಿಕಟತು ರಗಡರಬ ಎಂಬಲ ಕರಬ ನಮ ಶೇಕೆರಿ ಅಂತರು ಕಲರಮಂಬರಿ ಅಂತರಬೋ ರಿಬ ಮಮ ಲಹ ಜೆಕೆ ರಿಮನ ಸಬಲಬ ಯಾಲ್ಬರ ಹಂತರಬೋ ಶೆಕೇರಿ ಕನಮಲಕಟ ಎಲ್ಮಾರ ಹಂತರಬೋ ಶಲ್ಮಕತರಮನ ಕದರ ಶಬಡಬ ಕಂದಲಬರ ಸೇ ಓ ರಹ ಜೆಕೇರಿ ಅಂತರು ಕ್ಲಬ ಓರ ಮಮ ಮಮ ರೆಹೆ ರಿಮಲ ಕಟಲಗಡ ತೋಡರ ಬನಸ್ಯಲಂತುರಬ ಶೇಕೆ ಎಲ್ಮ ರಕಟ ರೂನ ಜಂಬಲಕ ತೀಮ ರಹಂತೆಲೆ ಕನ್ಮ ಓ ರಬ ಮಮ ಲೆಹೆ ಸಿಕಾ ದುಡ ರಬ ಎಂಬ್ರಲಿ ಅಂತರಬ ಸೇಕೆಲಿ ಅಂತರಬೋ ಲಿಂಬ್ರಾಸಿಯಲಂತು ಡೂಕರ್ಮಲ ಅಂತೆ ರಿಕಟಕರಬನ ಕಟ್ಟಲ ಬರಗ ನಮ ಶೆಕೆರಿಯ ಠರಬರಬ ಓ ರಮ ಮಮ ಮಮ ರೆಕಂದಲ ಕನಮ ಶಿಕೆರಿಯತರೋ ಲೆಮ ರುಬ ಟರಬ ಜೀಮ ಲಕಡಮ ಕಂತೆಲಿಯ ತೋರಬ ಸಿಂಗ್ರಬ ಎಂಬ್ರ ಲೇಬ್ರ ಜೂಡ ತಬಡರಿ ಅಠರ ಬರಬ ಓ ಶಬಾ ಮಮ ಮಮ ಲೆರೆ ರೆ ರೇ ಓರಿ ಅಂತರ ಬಸ್ಸೆ ರೀ ಮಮ 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 ಮಲಿ ಅಂತರ ಬಸ್ಸು ಎಲ್ ಮರ ಅಂತರ ಬಸ್ಸೆ ಊರರಿ ಅಂತರ ಬಸ್ಸು ರಿಯಂತರ ಬಶೇ ರಿಯಂತರ ಬಶಲ್ ಮಲ ಬರ ಬರ ಬಾ ಅಲ್ ಮರ ಅಂತರ ಬಶಂದರ ಬನಮಸ್ಸೆ ಕೆರೆ ಬಿರಿ 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 ಬಿ ಲಿಮ ಮಮ 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 ಊರರಿ ಅಂತರ ಬಾ ಮರರರಿ ಅಂತರು ಬುಸ್ಸೆ ಎಲ್ ಮರ ಹಂತಲ ಬರ ಕನಮಸ್ಸೋ ಊರಲಲಲಲರಿ ಅಂದರ ಬಸ್ಸೇ ರೀ ಮಮ ಲಿ ಅಂದರ ಬಸ್ಸೇ ಮಲ್ ಮರ ಅಂತರ ಬಸ್ಸೋ ಊರ ಬಾಬಾ ಬಾಬಾ ಬಾ ಎಂದರ ಬಸ್ಸು ರಿಯಂತರ ಬಾ ಲಿ ಮಮ ರಿಯಾಂತರ ಬೋ ರೇ ರೇ ಮಮ ಮಮ ಮಾಲಿಯಾಂತರೋ ಶಂದಲಕ ನಮ ಸೇಕೆರಿ ಅಂತರ್ಮಲ ಹತರ ಬಾ ರಹಾಸೆ ಕೆಟೆ ರೀಗಡದ ಉರಡರ ಬಾಬಾ ಬಾಬಾ ಓ ರಮ ಮಮ ಲೆರೆ ರೇ ರೇ ಎಲ್ಮರ ಹಂತರೋ ಲಬ್ರಾಜಿ ಕಂತರ ಮಸ್ಸೆ ಯಾಗುರ ಮನ ಮಸಿಕೆಲಿ ಅಂತರ ಮಂದರ್ ಮನ ಮಸು ಕೊಡೋ ತೋರಬೋ ಯಬ್ರೂಸಿ ಅಂತರ ಮಸಿಕೆಲಿಯಾ ಲ್ಯಾಂಬ್ರಸಿ ಅಂತರ ಮಶ್ಕೆಲೆ ಬೆರೆಬೆ ಓ ರಬಾ ಮಮ 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 ಲೆಹೆ ಥ್ಯಾಂಕ್ ಯು ಜೀ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಥ್ಯಾಂಕ್ ಯು ಫಾದರ್ Hallelujah. Thank you, Father. Thank you, Papa. I love you. Oh, thank you, Papa. I love you, Jesus. I love you, Holy Spirit. I love you, Jesus. Hallelujah. ಪರಿಶುದ್ಧಾತ್ಮ ದೇವ್ರೆ, ನೀವು ತುಂಬ ಒಳ್ಳೆಯವರು. ನೀವು ನಮ್ಮನ್ನ ತುಂಬ 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 ಪ್ರೀತಿಸ್ತಾ ಇದ್ದೀರಿ. ಸೇರಿ ಬಂದ ಪ್ರತಿಯೊಬ್ಬರ ನಾಲಿಗೆಗಳು ನಿನ್ನ ಅಗ್ನಿಯುಕ್ತ ನಾಲಿಗೆಯಾಗಿ ಮಾರ್ಪಡ್ಲಿ ಅಂತ ಹೇಳ್ತಾ ಇದ್ದೀನಿ. ಅವರ ಒಳಗಡೆಯಿಂದ ನಿನ್ನ ಅನ್ಯ ಭಾಷೆಯ ಹೊರಟು ಬರ್ಲಿ ಅಂತ ಹೇಳ್ತಾ ಇದ್ದೀನಿ. ಯೇಸುನಾಮದಲ್ಲಿ ಜೀವ ಜಲದ ಬುಗ್ಗೆ ತೆರೆಯಲ್ಪಡ್ಲಿ, ಅಗ್ನಿಯುಕ್ತ ನಾಲಿಗೆ ಹೊರಟು ಬರ್ಲಿ. ಯೇಸುನಾಮದಲ್ಲಿ ದುರಾತ್ಮನ ಕಾರ್ಯಗಳನ್ನು ನಾಶಪಡಿಸುವಂತ ಬೆಂಕಿಯ ಆತ್ಮ ಒಬ್ಬೊಬ್ಬರೊಳಗಡೆಯಿಂದ ಹೊರಟು ಬಂದು ಅನೇಕ ಕಾರ್ಯಗಳನ್ನ ಕರ್ತನವರು ಜಯಿಸುವುದಕ್ಕೆ ಸಹಾಯವಾಗಲಿ. ನೀವು ಆ ರೀತಿ ಮಾಡುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ಅದ್ಭುತಗಳ ಮೇಲೆ ಅದ್ಭುತ, ಅದ್ಭುತಗಳ ಮೇಲೆ ಅದ್ಭುತ ನಡೀಲಿ. ಈ ದಿನ ನೀವೇನು ಕಲಿಸ್ಕೊಟ್ರೋ ಅದೆಲ್ಲವನ್ನು ಕೂಡ ಕರ್ತನೆ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕಾಗುವಂತೆ ಎಲ್ಲರಿಗೂ ನೀವು ಸಹಾಯ ಮಾಡಿ. ಪರಿಶುದ್ಧಾತ್ಮ ನೀವು ಬೋಧಿಸ್ರಿ, ನೀವು ನಡೆಸ್ರಿ. ನೀವು ಆ ರೀತಿ ಮಾಡಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗೆ, ಯೇಸು ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು ಹೋಲಿ